ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ಇಂದಿನ ಈ ಸಂಜೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಪ್ರತಿ ತಿಂಗಳು ನಮಗೆ ಧ್ಯಾನ ಕಸ್ತೂರಿ, ಅದ್ಭುತವಾದ ಈ ಧ್ಯಾನ ಕಸ್ತೂರಿ ಮ್ಯಾಗ್ಝಿನ್ ಬಗ್ಗೆ ನಮಗೆ ಎಷ್ಟೋ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ಆ ತಿಂಗಳ ಧ್ಯಾನ ಕಸ್ತೂರಿಯಲ್ಲಿ ಏನೆಲ್ಲ ಆರ್ಟಿಕಲ್ಸ್ ಬಂದಿರುತ್ತೆ ಅದ್ರ ಬಗ್ಗೆ ನಮ್ಗೊಂದು ಪಕ್ಷಿ ನೋಟವನ್ನ ಕೊಡ್ತಾ ಬರ್ತಾ ಇದ್ದಾರೆ ಲಲಿತಾ ಕಂದಗಲ್ ಮೇಡಮ್ ಅವರು. ಸೊ ಇವತ್ತು ಸಹ ಈ ಒಂದು ನವೆಂಬರ್ ತಿಂಗಳ ಧ್ಯಾನ ಕಸ್ತೂರಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ ಇವತ್ತು. ಸೊ ಮೇಡಮ್ ನಮ್ಮ ಜೈ ಹೋಮ್ ಮೆಡಿಟೇಷನ್ ತಂಡದ ಪರವಾಗಿ ವೆಲ್ಕಮ್ ಮಾಡೋಣ. ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಎಸ್ ಮೇಡಮ್, ವೆಲ್ಕಮ್ ಅಂಡ್ ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಪ್ರತಿ ತಿಂಗಳು ನಾವು ಧ್ಯಾನ ಜೊತೆಗೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮಾಡ್ತಾ ಇದ್ದೀವಿ. ಜೈಹೋ ಮೆಡಿಟೇಷನ್ ವೇದಿಕೆಯಲ್ಲಿ ಪ್ರತಿ ತಿಂಗಳು ಕೂಡ ಆ ತಿಂಗಳ ಧ್ಯಾನ ಕಸ್ತೂರಿ ಸಂಚಿಕೆಯ ಒಂದು ಕಿರು ಪರಿಚಯವನ್ನ ಮಾಡ್ತಾ ಬಂದಿದ್ದೀವಿ. PSSM ಅಂದರ್ನೆ 3 ಮುಖ್ಯವಾದ ಪಿಲ್ಲರ್ಸ್ ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಸ್ವಾಧ್ಯಾಯ ಅಂದ್ರೆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ಬೇಕು ಅಂತ. ಆ ಕಾರಣಕ್ಕಾಗಿನೇ ಸಜ್ಜನ ಸಾಂಗತ್ಯ ಅಂದ್ರೆ ಧ್ಯಾನ ಮಾಡುವವರ ಅನುಭವಗಳನ್ನ ಕೇಳಿಸ್ಕೋಬೇಕು, ನಮ್ಮ ಅನುಭವಗಳನ್ನ ಅವ್ರ ಜೊತೆ ಹೇಳ್ಬೇಕು, ಸತ್ಯ ತಿಳಿದವರೊಂದಿಗೆ ಒಡನಾಟದಲ್ಲಿರಬೇಕು ಅಂತ. ಸ್ವಾಧ್ಯಾಯಕ್ಕಾಗಿನೇ ಪತ್ರಿಜಿಯವರ ಕನಸಿನ ಕೂಸಾಗಿ ಎಲ್ಲ ಒಂದು ಭಾಷೆಗಳಲ್ಲಿ ನಮ್ಗೆ ಪುಸ್ತಕ ಬರ್ತಾ ಇದೆ. ಈ ಬಾರಿ ತಮ್ಗೆಲ್ರಿಗೂ ವಿಶೇಷತೆ ಗೊತ್ತಿರುವಂತದ್ದು, ಪತ್ರಿಜಿಯವರ ಜನ್ಮದಿನ ಇತ್ತು ನವೆಂಬರ್ 11. ನಾವು ಅದನ್ನ ಅಂತಾರಾಷ್ಟ್ರೀಯ ಧ್ಯಾನ ದಿನ, ವಿಶ್ವ ಧ್ಯಾನ ದಿನ ಅಂತೇಳಿ ಆಚರಿಸ್ತಾ ಇದ್ದೀವಿ ಎಲ್ರು. ಮುಂದಿನ ದಿನಗಳಲ್ಲಿ ಅದೇ ದಿನ ಹೇಗೆ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲ್ಪಡ್ತಾ ಇದೆಯೋ, ಮುಂದಿನ ದಿನಗಳಲ್ಲಿ ಪತ್ರಿಜಿಯವರ ಜನ್ಮದಿನ ನವೆಂಬರ್ 11 ಧ್ಯಾನ ದಿನವನ್ನಾಗಿ ಆಚರಿಸ್ತೀವಿ. ಆ ನಿಮಿತ್ತ ಅವರ ಒಂದು ಜೀವನದ ಕೆಲವು ಘಟನೆಗಳು, ಅವರು ಹೇಳ್ತಾರೆ, ನನ್ನ ಜೀವನ 2 ಇನ್ನಿಂಗ್ಸ್ ಗಳಲ್ಲಿದೆ. ಒಂದು ಭೌತಿಕ ಜೀವನ 79ಕ್ಕಿಂತ ಮುಂಚೆ, ನಂತರ 2ನೇ ಇನ್ನಿಂಗ್ ಅಂದ್ರೆ ಆಧ್ಯಾತ್ಮಿಕ ಜೀವನ. ಈ PSSM ಅನ್ನೋ ಒಂದು ಸಂಘಟನೆ ಕಟ್ಟಿರೋದು ಅಂತ. ಅವರ ಜೀವನದ ಪರಿಚಯದೊಂದಿಗೆ ಇಡೀ ಕರ್ನಾಟಕದಲ್ಲಿ ನಡೆದಂತಹ ಧ್ಯಾನ, ಸಜ್ಜನ ಸಾಂಗತ್ಯ, ಪಿರಮಿಡ್ ಉದ್ಘಾಟನೆ, ಧ್ಯಾನ ಪ್ರಚಾರ, ಶಾಖಾಹಾರ ರ್ಯಾಲಿಗಳನ್ನ ಪರಿಚಯಿಸುತ್ತಾ, ಜೊತೆಗೆ ವಿದ್ಯಾರ್ಥಿಗಳಿಗಾಗಿ ಧ್ಯಾನ ಏಕೆ ಬೇಕು ಅನ್ನೋ ಪ್ರಶ್ನೋತ್ತರ, ಪತ್ರಿಜಿಯವರ ಪ್ರಶ್ನೋತ್ತರ, 60 ನಂತರ ಹೇಗಿರಬೇಕು ಅನ್ನೋದು, ಅದ್ರ ಜೊತೆಗೆ ರಾಣಿಬೆನ್ನೂರಿನಲ್ಲಿ ನಡೆದಂತಹ ರಾಘವೇಂದ್ರ ಪಿರಮಿಡ್ ನ ಉದ್ಘಾಟನಾ ಕಾರ್ಯಕ್ರಮ, ಅಲ್ಲಿಯ ಸಂದೇಶಗಳು, ಇನ್ನು ಪತ್ರಿಜಿಯವರ ಬಗ್ಗೆ ಸ್ವತಃ ಪಿರಮಿಡ್ ಮಾಸ್ಟರ್ಗಳು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಅದಲ್ಲದೆ ಪತ್ರಿಜಿಯವರ ಹುಟ್ಟಿದ ಊರು, ಅವರ ತಾಯಿ ತಂದೆ, ಗುರುಗಳು, ಅವರ ಬೋಧನೆಗಳು, ಇವೆಲ್ಲವುಗಳ ಪರಿಚಯ ಸಂಕ್ಷಿಪ್ತವಾಗಿ ನಾವು ಈ ಒಂದು ಸಂಚಿಕೆಯಲ್ಲಿ ನೋಡಬಹುದಾಗಿದೆ. ಅವರ ಯಾವ ಪುಸ್ತಕದಿಂದ ಅವರು ಪ್ರಭಾವಿತರಾಗಿ ಅವರ ಜೀವನದಲ್ಲಿ ಮಾರ್ಪಾಡಾಯಿತು, ಅದಲ್ಲದೆ ಜೊತೆಗೆ ಇಲ್ಲಿ ಓಶೋ ಅವರು ಸಸ್ಯಾಹಾರವನ್ನು ಏಕೆ ಸೇವಿಸಬೇಕು ಅನ್ನೋದ್ರಿಗೆ ತಮ್ಮದೇ ಆದ ಒಂದು ಲೇಖನವನ್ನ ಬರೆದಿದ್ದಾರೆ ಅದ್ಭುತವಾಗಿ. ಮಾಂಸಾಹಾರ ಪಾಪ ಆಹಾರ ಯಾಕೆ ಅನ್ನೋದಕ್ಕೆ ಅದ್ಭುತವಾದ ವಿವರಣೆಯನ್ನ ಕೊಟ್ಟಿದ್ದಾರೆ. ಇನ್ನು ಪತ್ರಿಜಿಯವರ ಒಡನಾಟದಲ್ಲಿದ್ದಂತ ಡಾಕ್ಟರ್ ಬಿ ಶಿವರಾಮಪ್ಪ ಸರ್, ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ ಅಧ್ಯಕ್ಷರಾಗಿದ್ದು, ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಪತ್ರಿಜಿಯವರ ಪ್ರಶ್ನೋತ್ತರ ಇದೆ, ಆಧ್ಯಾತ್ಮಿಕ ಪದಬಂಧ ಇದೆ. ಇವೆಲ್ಲವೂ ಕೂಡ ಸೇರಿಕೊಂಡು ತುಂಬಾ ಅದ್ಭುತವಾಗಿ, ಇದ್ರ ಜೊತೆಗೆ ಯೋಗ ವಾಸಿಷ್ಠ, ಅಲ್ಲಿ ಕೂಡ ನಮಗೆ ತುಂಬಾ ಅದ್ಭುತವಾದ ಒಂದು ಲೇಖನ ಮತ್ತು ಲಲಿತಾ ಸಹಸ್ರನಾಮದ ಅಂತರ ಅರ್ಥ ಇದೆ. ಹೀಗೆ ಇವೆಲ್ಲವುಗಳನ್ನ ಒಳಗೊಂಡ ಒಂದು ಸಮೃದ್ಧ ಸಂಚಿಕೆಯನ್ನ ನಮಗೆ ಕೊಟ್ಟಿರುವಂತಹ ನಾವು ಈ ಒಂದು ಧ್ಯಾನ ಕಸ್ತೂರಿಯ ಸಂಪಾದಕರಿಗೂ ಹಾಗೂ ಅನುವಾದಕರಿಗೆ ಮತ್ತು ಡಿಸೈನರ್ಗೆ ಎಲ್ರಿಗೂ ಒಂದು ಪ್ರೀತಿಯ ಕೃತಜ್ಞತೆಗಳನ್ನ ತಿಳಿಸ್ತಾ, ಮೊದಲನೇದಾಗಿ ಇಲ್ಲಿ ಪತ್ರಿಜಿ ಅವರು ಒಂದು ಧ್ಯಾನ ಯಜ್ಞ, ನಾವು ಯಜ್ಞ ಅಂತ ಹಿಂದೆ ನೋಡ್ತಿದ್ವಿ, ಹೋಮಗಳು, ಯಜ್ಞಗಳು ಅಂತೇಳಿ. ಅದ್ರಲ್ಲೆಲ್ಲಾ ಎಲ್ಲಾ ವಿಧದ ಕಟ್ಟಿಗೆಗಳನ್ನ ಹಾಕಿ, ತುಪ್ಪ ಹಾಕಿ, ಏನೆಲ್ಲಾ ಸುರಿದು ಅದನ್ನ ಉರಿಸ್ತಾ ಇದ್ರು, ಬಟ್ಟೆ ಹಾಕಿ, ಕೊಬ್ಬರಿ ಹಾಕಿ. ಆದ್ರೆ ಪತ್ರಿಜಿ ಅವರು ಆರಂಭ ಮಾಡಿರೋದು ವಿಶೇಷ ಯಜ್ಞ. ಇದು ಧ್ಯಾನ ಯಜ್ಞ. ಅದಕ್ಕೆ ಎಲ್ಲ ಯಜ್ಞಗಳಲ್ಲಿ ಧ್ಯಾನ ಯಜ್ಞವೇ ಶ್ರೇಷ್ಠ ಅನ್ನೋದು ಪತ್ರಿಜಿ ವಾಣಿ. ಯಾಕಂದ್ರೆ ಈ ಯಜ್ಞಗಳಲ್ಲಿ ಏನೂ ಖರ್ಚಿಲ್ಲ, ಆದರೆ ಅತಿ ಉನ್ನತವಾದದ್ದು ಈ ಯಜ್ಞ. ಇಲ್ಲಿ ತುಂಬಾ ಉನ್ನತವಾದದ್ದು, ಶ್ರೇಷ್ಠ. ನಾವ್ ಅಂತೀವಿ ಈ ಬಂಗಾರದ ಗಣಿ, ವಜ್ರದ ಗಣಿ ಅಂತನ್ನೋದ್ರಾಗ ಎಲ್ಲ ಗಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗಣಿ ಯಾವುದು ಅಂದ್ರೆ ಇದಕ್ಕೆ ಯಾವುದು ಸಮಾನವೇ ಇಲ್ಲಂತೆ, ಅದು ಧ್ಯಾನ ಗಣಿ. ಇದಕ್ಕೆ ಸಾಟಿ ಇಲ್ಲ, ಪೈಪೋಟಿಯೂ ಇಲ್ಲ ಅಂತೇಳಿ. ಮನುಷ್ಯನ ಸುಖಕ್ಕಾಗಿ ಇಡೀ
ಸಾಮಾನ್ಯವಾಗಿ ಇಡೀ ಲೋಕ ಕಲ್ಯಾಣಕ್ಕಾಗಿ ಯಜ್ಞಗಳನ್ನ ನಡೆಸ್ತಿರ್ತಾರೆ. ಈ ಧ್ಯಾನ ಯಜ್ಞ ಕೂಡ ಅದೇ ಕಾರಣ. ಆದ್ರಿಂದ ಇಡೀ ಲೋಕಕ್ಕೆ ತಿಳಿಯಪಡಿಸೋದಕ್ಕಾಗಿ ಧ್ಯಾನದ ಬಗ್ಗೆ ಲೋಕಕ್ಕೆ ತಿಳಿಪಡಿಸುದು. ನಿಮ್ಗೆ ಗೊತ್ತಿರ್ಲಿ, ಇದೇ ಡಿಸೆಂಬರ್ ನೆಕ್ಸ್ಟ್ ತಿಂಗಳ 21ರಿಂದ 31ರವರೆಗೆ ಧ್ಯಾನ ಯಜ್ಞ ನಡೆಯುತ್ತೆ. ಅದು ಹೈದರಾಬಾದಿನ ಕಡತಾಲ್ನಲ್ಲಿ. ಅಲ್ಲಿ 180 by 180 ಪಿರಮಿಡ್ 10,000 ಕನಿಷ್ಠ 10,000 ಜನ ಇರ್ತಾರೆ ಮಿನಿಮಮ್. ಅಷ್ಟು ಜನರಿಗೆ ವಸತಿ ವ್ಯವಸ್ಥೆ ಇರುತ್ತೆ. ವಿಶೇಷವಾಗಿ ಕ್ರಿಸ್ಮಸ್ ದಿನ ರಜೆ ಭಾನುವಾರ ಅಂತೂ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದು ಅಲ್ಲಿ ಧ್ಯಾನ ಮಾಡ್ತಾರೆ. ಎಲ್ರಿಗೂ ಉಚಿತವಾದ ಊಟ ವಸತಿ ವ್ಯವಸ್ಥೆ ಇರುತ್ತೆ. ಅಂತಹ ಧ್ಯಾನ ಯಜ್ಞದ ಬಗ್ಗೆ ಅವ್ರು ಹೇಳ್ತಾರೆ. ಹೇಗೆ ಸಹಜವಾಗಿ ಸೂರ್ಯ ಭಗವಂತನ ಬೆಳಕಿನಿಂದ ಜಗತ್ತನ್ನ ಕಾಂತಿಮಯಗೊಳಿಸ್ತಾ ಇದ್ದಾನೋ, ಹಾಗೆ ಈ ಧ್ಯಾನದಿಂದ ಅದಕ್ಕೆ ಧ್ಯಾನಿಗಳೆಲ್ಲರೂ ಕೂಡ ನೀತಿಪರರಾಗಿ, ನ್ಯಾಯವಂತರಾಗಿ, ಧರ್ಮರಕ್ಷಕರಾಗಿ, ಧ್ಯಾನವಂತರಾಗಿದ್ದಾರೆ. ಇವರೆಲ್ಲರೂ ಕೂಡ ಲೋಕದಲ್ಲಿ ಕೀರ್ತಿಯಿಂದ ಪ್ರಕಾಶಿಸಲ್ಪಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಅದೇನೇ ಆದ್ರೂ ಇಲ್ಲಿ ಕೇಳಿಸ್ತಾ ಇದಲ್ವಾ? ಹಾ, ಕೇಳ್ತಾ ಇದ್ದೀನಿ. ಓಕೆ. ಆದ್ರಿಂದ ಧ್ಯಾನಕ್ಕಾಗಿ ನಾವೆಲ್ಲರೂ ಈ ಧ್ಯಾನ ಯಜ್ಞಕ್ಕಾಗಿ ದಯವಿಟ್ಟು ಎಲ್ರಿಗೂ ಈ ಪ್ರೀತಿ ಪೂರ್ವಕ ಆಹ್ವಾನ. ನಿಮ್ಮ ಹತ್ರ ಬಂದು ಕೂಡ ವಿಶೇಷವಾಗಿ ಪ್ರೇಮ್ನಾಥ್ ಸರ್ ಅವರೆಲ್ಲ ಇನ್ವಿಟೇಷನ್ ಮಾಡ್ತಾ ಇದ್ದಾರೆ. ಮತ್ತೆ ಕೂಡ ನಾನು ಕಡತಾಲ್ಗೆ ಆಹ್ವಾನಿಸ್ತಾ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತೇಳಿ ರಮಣರ ಒಂದು ಲೇಖನ ಇಲ್ಲಿ ತುಂಬಾ ಇದೆ. ಅದಾದ್ಮೇಲೆ ಇಲ್ಲಿ ಆತ್ಮ ಸಾಕ್ಷಾತ್ಕಾರ, ನಾನು ಶರೀರ ಅಲ್ಲ, ಇದರೊಳಗಿರುವ ಜೀವವೇ ನಾನು ಅಂತ ತಿಳ್ಕೊಬೇಕು. ಈ ರಮಣ ಮಹರ್ಷಿ ಹತ್ರ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದಂತೆ, ಅವ್ರನ್ನ ಪರೀಕ್ಷೆ ಮಾಡೋಣ ಅಂತೇಳಿ. ಬಂದು ಏನಂತಾನಂತೆ, ನೀವು ಭಗವಂತನ ರೂಪ ಇದೆಯಾ ಅಂತ ಮುಸ್ಲಿಂ ವ್ಯಕ್ತಿ ಕೇಳ್ತಾನೆ. ಅವಾಗ ರಮಣ ಮಹರ್ಷಿಗಳು ಇದೆ ಅಂತ ಯಾರು ಹೇಳಿದ್ರು ಅಂತೇಳಿ. ಅವಾಗ ಮುಸ್ಲಿಂ ಮುಖಂಡ, ಅವರ ರೂಪವನ್ನು ಪೂಜಿಸೋದು ತಪ್ಪು ತಾನೆ, ಮತ್ತೆ ಯಾರ ರೂಪವನ್ನು ಯಾಕೆ ಪೂಜಿಸ್ಲಕತ್ತೀರಿ ನೀವೆಲ್ರು, ಅದರಲ್ಲಿ ನಿಮಗೆ ರೂಪವಿದೆಯಾ ಅಂತ ಕೇಳ್ತಾರ. ಹೌದು, ಇದು ಕಾಣಿಸುತ್ತಲ್ಲವೇ, ಇದೇ ನನ್ನ ರೂಪ ಅಂತ ಹೇಳ್ತಾನ ಅವನು ಮುಸ್ಲಿಂ ವ್ಯಕ್ತಿ. 3.5 ಮೊಳ ಎತ್ತರ, ದಪ್ಪ ಮೀಸೆ, ಗಡ್ಡವಿರುವ ಇದೇ ನೀವೇನಾ ಅಂತಾರ. ಹೌದು, ಇದೇ ನಾನು, ಈ ಶರೀರವೇ ನಾನು ಅಂತ ಹೇಳ್ತಾನ. ನೀವು ನಿದ್ರಿಸುತ್ತಿರುವಾಗಲೂ ನೀವು ಇದೇ ರೀತಿ ಇದ್ದರೇನು? ಹೌದು, ಎದ್ದ ನಂತರ ಹೀಗೆ ಇದ್ದೇನೆ ಅಂತ ಹೇಳ್ತಾನ. ಶರೀರ ಸತ್ತ ಬಳಿಕವೂ ನೀವು ಇದೇನು? ನೀವು ಸತ್ತೋಗ್ತಿರಲ್ಲ ಅವಾಗ್ಲೂ ಇದೇನಾ? ಹೌದು ಅಂತಾನ. ಹಾಗಾದ್ರೆ ಸತ್ತ ಶರೀರವನ್ನು ಸಮಾಧಿ ಮಾಡಲು ಅದನ್ನು ನೆಂಟರು ಸ್ಮಶಾನಕ್ಕೆ ಯಾಕೆ ತಗೊಂಡು ಹೋಗ್ತಾರೆ? ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗುವಾಗ ಮೃತ ಶರೀರವು, ಈ ಮನೆ ನನ್ನದು, ನಾನು ಇಲ್ಲೇ ಇರುತ್ತೇನೆ, ನೀವು ನನ್ನನ್ನು ಈ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗ್ಬಾರ್ದು ಅಂತ ಯಾಕೆ ಹೇಳೋದಿಲ್ಲ? ನಿಮ್ಮ ಶರೀರ ತಗೊಂಡು ಹೋಗ್ತಾರಲ್ಲ, ಯಾಕೆ ಹೇಳಂಗಿಲ್ಲ? ಅವಾಗ ಆ ಮುಸ್ಲಿಂ ಮುಖಂಡನಿಗೆ ಅನಿಸ್ತದೆ, ಹಾಗಾದ್ರೆ ಇದು ನಾನಲ್ಲ. ಅವಾಗ ನಾನು ಏನು ಹೇಳದೇ ಇಲ್ಲ ಅಂದ್ಮೇಲೆ ಅದು ನಾನಲ್ಲ, ನಾನು ಒಳಗಿರುವ ನಾನು, ಅದು ನಾನು ಅಂತೇಳಿ ಆತನ ತಪ್ಪು ಅರಿವಾಗಿ, ಈ ಶರೀರ ನಾನಲ್ಲ, ಇದ್ರೊಳಗಿರುವ ಜೀವವೇ ನಾನು. ಯಾಕಂದ್ರೆ ನಾನು ಸತ್ತಾಗ ಎಲ್ರು ತಗೊಂಡ್ ಹೋಗ್ತಾರ ಸ್ಮಶಾನಕ್ಕೆ ಉಳೋದಕ್ಕೆ. ಅವಾಗ ನಾನು ಏನೂ ಅನ್ನಂಗಿಲ್ಲಲ್ಲ, ನಾನು ಇಲ್ಲೇ ಇರ್ತೀನಿ, ನಂದು ಇದೇ ಮನೆ ಅಂತೇಳಿ. ಅಂದ್ರೆ ಇದು ನಾನಲ್ಲ ಅನ್ನೋದು. ಹೀಗೆ ರಮಣ ಮಹರ್ಷಿಗಳು ಜನರ ಅಜ್ಞಾನವನ್ನು ಅಳಿಸೋದಕ್ಕಾಗಿ, ಅವರಲ್ಲಿ ಜ್ಞಾನವನ್ನ ಮೂಡಿಸೋದಕ್ಕಾಗಿ ಎಷ್ಟೆಲ್ಲ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಮೊದ್ಲು ನಿಜ ಆತ್ಮಜ್ಞಾನ ಅಂದ್ರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ, ನಾನು ಈ ಶರೀರ ಅಲ್ಲ, ನಾನು ಈ ಶರೀರದ ಒಳಗಿರುವ ಆತ್ಮ ಪದಾರ್ಥ, ಜೀವ, ಆ ಚೈತನ್ಯವೇ ನಾನು ಅಂತ ತಿಳ್ಕೊಳ್ಳೋದೆ ಆತ್ಮಜ್ಞಾನದ ಬೀಜ. ಇದು ಮೊದಲು. ಇದೇ ವೃಕ್ಷವಾದಾಗ ಬ್ರಹ್ಮಜ್ಞಾನ ಆಗುತ್ತೆ. ಅಂದ್ರೆ ಎಲ್ಲರಲ್ಲಿರುವುದು ಇದೇ ಆತ್ಮ ಪದಾರ್ಥ, ನನ್ನಲ್ಲಿರುವ ಪದಾರ್ಥವೇ ಆತ್ಮ ಪದಾರ್ಥವೇ ಎಲ್ಲರಲ್ಲೂ ಇದೆ ಅನ್ನೋದು. ಹೀಗೆ ಆಮೇಲೆ ಪತ್ರಿಜಿ ಅವರ ಪ್ರಬೋಧನೆಗಳೊಂದಲ್ಲಿ ಡಾಕ್ಟರ್ ಗೋವಿಂದೇಗೌಡ ಅವರು ತುಂಬಾ ಅದ್ಭುತವಾಗಿ ಏನ್ ಬರ್ತಿದ್ದಾರೆ ಅಂದ್ರೆ, ಸರ್ವರಿಗೂ ವಿಶ್ವ ಬಂಧುತ್ವವನ್ನು ಬೋಧಿಸಿದ 21ನೇ ಶತಮಾನದ ನವಯುಗದ ವಿಶ್ವಗುರು ಅಂದ್ರೆ ಅದು ಬ್ರಹ್ಮರ್ಷಿ ಪತ್ರಿಜಿ ಅಂತೇಳಿ. ನಿಮಗ್ ಗೊತ್ತು, ಈ ಜಗತ್ತಿನಲ್ಲಿ ಎಷ್ಟೋ ಮುನಿಗಳು, ಸಾಧುಗಳು, ಋಷಿಗಳು, ತತ್ವಜ್ಞಾನಿಗಳು, ಸ್ಪಿರಿಚುವಲ್ ಸೈಂಟಿಸ್ಟ್ಗಳು ಬಂದು ಹೋಗಿದ್ದಾರೆ. ಆದ್ರೆ ಎಷ್ಟು ಆದ್ರೂ ಕೂಡ ಇನ್ನೂ ಕೂಡ ಇಲ್ಲಿ ಜ್ಞಾನದ ಅವಶ್ಯಕತೆ ಇದೆ ಅಂದಾಗ ಈ ರೀತಿಯ ಮಹಾತ್ಮರು ಈ ಭೂಮಿ ಮೇಲೆ ಜನಿಸ್ತಾ ಇರ್ತಾರೆ. ಅಂತ ಮಹಾತ್ಮರಲ್ಲಿ ಇವರು ಒಬ್ರು. ಇವರ ಜೀವನದ ಮುಖ್ಯ ಉದ್ದೇಶವೇ ಆಧ್ಯಾತ್ಮಿಕ ಜೀವನವನ್ನ ಬೆಳೆಸುವುದಾಗಿತ್ತು. ಆದ್ರಿಂದ ಇಲ್ಲಿ ಆತ್ಮಜ್ಞಾನದ ಪರಾಕಾಷ್ಠೆ ಅಂದ್ರೆ ಜ್ಞಾನೋದಯ, ಬ್ರಹ್ಮಜ್ಞಾನವನ್ನ ತಲುಪುವುದು ಅಂತ ಇವರು ವಿಷಯವನ್ನ ತುಂಬಾ ಅದ್ಭುತವಾಗಿ ವಿವರಣೆ ಕೊಡ್ತಾ ಹೋಗ್ತಾರೆ. ಲೇಖನ ಬಹಳ ಅದ್ಭುತವಾಗಿ ಬಂದಿದೆ ಇಲ್ಲಿ. ಧ್ಯಾನ ಅಂದ್ರೇನು, ಅದರಲ್ಲಿ ಏಕಾಗ್ರತೆಯೇ ಧ್ಯಾನನ, ಸಾವಧಾನ ಧ್ಯಾನ ಅಂತಿರ್ತದ, ಸುಮ್ಮನೆ ಕೂಡೋದು. ಹೀಗೆ ಅದನ್ನ ಜಿಡ್ಡು ಕೃಷ್ಣಮೂರ್ತಿ ಅವರು ಪ್ರಚುರಪಡಿಸಿದ್ರಂತೆ, ಅದು ಸಾವಧಾನ ಧ್ಯಾನ ಅನ್ನೋದು. ಆದ್ರೆ ಇನ್ನೂ ಸರಳವಾದ ಆನಾಪಾನಸತಿ ಧ್ಯಾನವನ್ನ ಯಾರು ಹೇಳಿದ್ರು ಅಂದ್ರೆ ಪತ್ರಿಜಿ ಅವರು. ಇದರ ಸಾಕಷ್ಟು ಪ್ರಯೋಗಗಳನ್ನ ಮಾಡಿ, ಪಿರಮಿಡ್ಗಳನ್ನ ಅಳವಡಿಸಿ, ಅದಕ್ಕೆ ಸಂಗೀತವನ್ನ ಅಳವಡಿಸಿ,
ಈ ರೀತಿ ಹುಣ್ಣಿಮೆ ಧ್ಯಾನ ಅಂತೇಳಿ ಆ ಹುಣ್ಣಿಮೆ ಬಗ್ಗೆ ವಿಶೇಷವಾಗಿ ಹೇಳಿ, ಕಾಡಿನಲ್ಲಿ ಧ್ಯಾನ ಮಾಡ್ಬೋದು, ಟ್ರೆಕ್ಕಿಂಗ್ ಮಾಡ್ಬೋದು ಅಂತ ಅದಕ್ಕೆಲ್ಲವನ್ನ ಅಳವಡಿಸ್ತಾ ಇದನ್ನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಒಯ್ದವರು ಪತ್ರಿಜಿ ಸರ್ ಅವರು ಅಂತೇಳಿ ಹೇಳ್ತಾ, ಹೇಗೆ ಆಮೇಲೆ ಇಲ್ಲಿ ನೋಡಿ ಗುರುವಿನ ಬಗ್ಗೆ ಒಂದು ಮಾತಿದೆ. ಕೃತಯುಗದಲ್ಲಿ ಶಿಷ್ಯ ಏನ್ ಮಾಡಿದ ಅಂದ್ರೆ ಬಡಿದು ಬುದ್ಧಿ ಕಲಿಸಿದ ಅಂತೆ. ಅವಾಗ ಆಗಲಿ ಮಹಾಪ್ರಸಾದ. ತ್ರೇತಾಯುಗದಲ್ಲಿ ಶಿಷ್ಯನಿಗೆ ಬೈದು ಬುದ್ಧಿ ಕಲಿಸಿದ, ಆದರೆ ದ್ವಾಪರ ಯುಗದಲ್ಲಿ ಶಿಷ್ಯನಿಗೆ ಜಂಕಿಸಿ ಬುದ್ಧಿ ಕಲಿಸಿದ, ಆದ್ರೆ ಕಲಿಯುಗದಲ್ಲಿ ವಂದಿಸಿ ಬುದ್ಧಿ ಕಲಿಸೋದು. ಮೋಸ್ಟ್ಲಿ ಇಲ್ಲಿ ಭದ್ರಿಜಿ ಸರ್ ಅವ್ರು ಎಲ್ರಿಗೂ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಹೇಳ್ತಾ ವಂದಿಸ್ತಾ ಎಲ್ರಿಗೂ ನಮಗೆ ಜ್ಞಾನವನ್ನ ಕೊಟ್ಟಿದ್ದಾರೆ. ನೋಡ್ರಿ, ಈ ಒಂದು ಆಗಲಿ ಗುಹೇಶ್ವರ ಅಂತೇಳಿ ಇದನ್ನ ಆಗ್ಲೇ ಒಂದು ವಚನವನ್ನ ಇದು ಮೋಸ್ಟ್ಲಿ ಈ ಜಗತ್ತನ್ನ ನೋಡೇ ಬರ್ದಿದ್ರೇನೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಹೇಳಿದ್ರಂತೆ, ಮುಂದಿನ ದಿನಗಳಲ್ಲಿ ಜಗತ್ತಿನ ಸಹಿಷ್ಣುತೆ, ಸಾರ್ವತ್ರಿಕ ಸ್ವೀಕಾರ ಎರಡನ್ನೂ ಕಲಿಸಿದ ಧರ್ಮಕ್ಕೆ ಸೇರಿದವನು ನಾನು ಅಥವಾ ನಾವು ಅಂತೇಳಿ ನಿಜ ಅದು ಈಗ ನಿಜ ಆಗಿದೆ ಪತ್ರಿಜಿ ಅವರ ಬೋಧನೆಗಳಿಂದ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಹೀಗೆ ಇಡೀ ಜಗತ್ತಿಗೆ ಸಹೋದರತ್ವವನ್ನು ತಿಳಿಸಿದ ಒಂದು ನಾಡು ಅಂದ್ರೆ ಭಾರತ ಅಂತ ಹೇಳ್ತಾ, ಪತ್ರಿಜಿ ಅವರ ಜನ್ಮದಿನ ಕುರಿತಾಗಿ ಅವ್ರು ಯಾವಾಗ ಹುಟ್ಟಿದ್ರು 1947. ಈಜಿ ನಮ್ಗೆ ನೆನ್ಪಿಟ್ಟುಕೊಳಕ್, ಯಾಕಂದ್ರೆ ಸ್ವಾತಂತ್ರ್ಯ ಬಂದ ವರ್ಷ. ಆದ್ರೆ ಅವರು November 11 ಹುಟ್ಟಿದ್ದೆಲ್ಲಿ, ನಿಜಾಮಾಬಾದ್ ಜಿಲ್ಲೆ, ಆಂಧ್ರದ ಚಕ್ಕರ್ ನಗರದಲ್ಲಿ. ಅವ್ರು 50,000ಕ್ಕೂ ಅಧಿಕ, ಕೆಲವು ಕಡೆ 1,00,000 ಅಂತ ಬರೆದಿದ್ದಾರೆ, 50,000ಕ್ಕೂ ಹೆಚ್ಚಿನ ಆಧ್ಯಾತ್ಮಿಕ ಗ್ರಂಥಗಳನ್ನ ಓದಿ 1979ರಲ್ಲಿ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ತಮ್ಮ ಕೆಲಸಕ್ಕೆ ಅವರು ಒಂದು ಕಂಪನಿಯಲ್ಲಿ ಒಂದು ಜಾಬ್ ನಲ್ಲಿ ಇದ್ರು ಕೂಡ ಅದಕ್ಕೆ ರಿಸೈನ್ ಮಾಡಿ ಅವರು ಇದನ್ನೇ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನವನ್ನೇ ತಮ್ಮದಾಗಿ ಕೊಟ್ಕೊಂಡು 60 ಕೃತಿಗಳನ್ನ ರಚಿಸಿದ್ದಾರೆ. ಸುಮಾರು 60 ಕೃತಿಗಳನ್ನ ಧ್ಯಾನಕ್ಕೆ ಸಂಬಂಧಪಟ್ಟಂತೆ. 97ರಲ್ಲಿ ಅವರಿಗೆ ಬಿರುದು ತಿರುಪತಿ ಧ್ಯಾನಿಗಳಿಂದ ಬ್ರಹ್ಮರ್ಷಿ ಅಂತ ಬಿರುದು ಬಂತು. 2006ರಲ್ಲಿ ಅವರಿಗೆ ಒಂದು ವಾರ್ಧಾ ಮಹಾತ್ಮ ಗಾಂಧಿ ವೈದ್ಯ ವಿಜ್ಞಾನ ಸಂಸ್ಥೆ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಪುರಸ್ಕಾರ, ಮತ್ತೆ ಆಧ್ಯಾತ್ಮಿಕ ವಿಜ್ಞಾನಿಗಳೆಲ್ಲ ಸೇರಿ ಬ್ರಹ್ಮರ್ಷಿ ಪಿತಾಮಹ ಅನ್ನೋ ಬಿರುದನ್ನ ಕೊಟ್ರು. ಹೀಗೆ ಇಡೀ ಮೊದ್ಲು ಬರೀ ಕೇವಲ ಆಂಧ್ರಕ್ಕೆ ಮಾತ್ರ ಧ್ಯಾನಾಂಧ್ರ ಪ್ರದೇಶ್ ಮಾಡ್ಬೇಕು ಅನ್ಕೊಂಡವ್ರು ಮುಂದೆ ಅವರು ಧ್ಯಾನ ಜಗತ್, ಧ್ಯಾನ ಕರ್ನಾಟಕ, ಧ್ಯಾನ ಮಹಾರಾಷ್ಟ್ರ ಎಲ್ಲ ಆಂದೋಲನವನ್ನು ವಿಸ್ತರಿಸ್ತಾ ಈಗ ನಮ್ಮ ಗುರಿ ಧ್ಯಾನ ಜಗತ್, ಅದನ್ನು ಕೂಡ ತಲುಪಿದೀವಿ. ಇಷ್ಟ ಹೆಚ್ಚು ಕಡಿಮೆ ಎಷ್ಟೋ PMCಗಳು ಕೆಲಸ ಮಾಡ್ತಾ ಇದಾವೆ ಅಂತೇಳಿ. ಇಂಥ ಮಹಾತ್ಮ 2022 ಜುಲೈ 24ರಂದು ಇಹಲೋಕವನ್ನ ತ್ಯಜಿಸಿದ್ರು. ಶರೀರವನ್ನ ಮಾತ್ರ ಬಿಟ್ಟು ಆ ಚೈತನ್ಯವನ್ನು ಎಲ್ಲ ಕಡೆ ವಿಸ್ತರಿಸುವಂತೆ ಮಾಡಿದ್ದಾರೆ. ಆಮೇಲೆ ಧ್ಯಾನದ ಉಪಯೋಗಗಳನ್ನ ಪಟ್ಟಿ ಮಾಡಿದ್ದಾರೆ ಅವರು. ಯಾಕಂದ್ರೆ ಮುಖ್ಯವಾಗಿ ಧ್ಯಾನ ಎದಕ್ ಬೇಕು, ಚಿತ್ತ ವೃತ್ತಿ ನಿರೋಧ, ಶ್ವಾಸವೇ ನಮ್ಮ ಗುರು. ಅವರ ಮುಖ್ಯ ಬೋಧನೆಗಳು ಇವೆ ಪತ್ರಿಜಿ ಅವರು. ಶ್ವಾಸವೇ ಗುರು, ಸಹನೆಯೇ ಪ್ರಗತಿ, ಎಲ್ಲರೂ ಗುರುಗಳಾಗಬೇಕು, ಯಾರು ಶಿಷ್ಯರಾಗಬಾರದು, ನಾವೇ ದೇವರುಗಳು. ಅದನ್ನ ಪದೇ ಪದೇ ಹೇಳ್ಕೊಳ್ರಿ ಅಂತಾರ. ನಾವೇ ದೇವರುಗಳು, ಯಾಕಂದ್ರೆ ನಾವ್ ಏನ್ ಹೇಳ್ತೀವಿ ಅದೇ ಆಗ್ತೀವಿ. ಆತ್ಮವಿದ್ಯೆಯೇ ದೊಡ್ಡ ವಿದ್ಯೆ, ಇದಕ್ಕಿಂತ ದೊಡ್ಡದು ಯಾವ ಡಿಗ್ರಿಗಳು ಅಲ್ಲ. ದುಃಖ ಇಲ್ಲದಿರುವುದೇ ಮೋಕ್ಷ. ಮೋಕ್ಷ ಅಂದ್ರೆ ಜನನ ರಹಿತ, ಮರಣ ರಹಿತ ಅಲ್ಲ, ದುಃಖ ಇಲ್ಲದೆ ಇದ್ರೆ ಅದೇ ಮೋಕ್ಷ, ಇಲ್ಲಿದ್ದಾಗಲೇ. ಅದಕ್ಕೆ ಧ್ಯಾನ ಎಂದರೆ ಏನು ಬೇರೆ ಏನು ಅಲ್ಲ, ಶ್ವಾಸದ ಮೇಲೆ ಗಮನ, ಸಮಯವೇ ಸಾಧನ, ಸಸ್ಯಾಹಾರವೇ ಶುದ್ಧ ಆಹಾರ, ಮತ್ತೆ ಬುದ್ಧಿ ಇದ್ದವರೆಲ್ಲ ಬುದ್ಧರೇ. ಹೀಗೆ ಮೌನ ಹೆಚ್ಚು ಸಮಯ ಮೌನದಲ್ಲಿರಬೇಕು. ಇವೆಲ್ಲ ಪತ್ರಿಜಿ ಅವರ ಪ್ರಮುಖ ಬೋಧನೆಗಳು. ಅವರಿಗೆ ಧ್ಯಾನ ಯಾರಿಂದ ಪರಿಚಯ ಆಯ್ತು, ಬಹಳ ಜನರಿಗೆ ಗೊತ್ತಿಲ್ವೋ, ರಾಮಚಂದ್ರ ರೆಡ್ಡಿ ಅಂತ ಈ ವ್ಯಕ್ತಿಯಿಂದ ಪರಿಚಯ ಆಯ್ತು. ಆಯ್ತಾ ಅವರ ಫ್ರೆಂಡ್ ಎಲ್ಲಿ ಅವ್ರ ಇದ್ರಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಇರುವಂತ ಸ್ನೇಹಿತರಾಗಿದ್ರು ಇವರು, ರಾಮಚಂದ್ರ ರೆಡ್ಡಿ ಅಂತೇಳಿ. ಅದಾದ್ಮೇಲೆ ಅವರಿಗೆ ಅಲ್ಲಿ ಇನ್ನೊಬ್ರು ಶ್ರೀ NG ಶೌರಿ ಅಂತೇಳಿ ಅವ್ರಿಗೆ ಭೇಟಿ ಆಗ್ತಾರೆ 80ರಲ್ಲಿ. ಅವರು ಒಂದು ಸೇಂಟ್ ಮೇರಿಸ್ ಶಾಲೆಯ ಹೆಡ್ ಮಾಸ್ಟರ್ ಆಗಿರ್ತಾರೆ, ಪ್ರಾಂಶುಪಾಲರು. ಅವ್ರ ಹತ್ರ ಜಗ್ಗಿ ಪುಸ್ತಕ ಇರ್ತವೆ. ಅವ್ರಿಗೊಂದು ಜ್ಞಾನದ ನಿಧಿ ಸಿಕ್ಕಂಗಾಯ್ತು. ಅವ್ರ ಮನೆಗೆ ಹೋಗಿ ಆ ಎಲ್ಲಾ ಪುಸ್ತಕಗಳನ್ನ ಓದ್ತಾರೆ. ಡಾಕ್ಟರ್ ಪಿನಾಕ ಪಾಣಿ ಅನ್ನೋರು ಸಂಗೀತ ಗುರುಗಳಾಗಿರ್ತಾರೆ. ಅವ್ರು ಆಕ್ಚುಲಿ ಆಗ್ಲೇ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಿರ್ತಾರೆ. ಹೀಗೆ 79ರಲ್ಲಿ ನನ್ನ ಮೊದಲ ಇನ್ನಿಂಗ್ಸ್ ಅಂದ್ರೆ ಮೊದಲನೇ ಸುತ್ತು ಮುಗಿತು, 2ನೇ ಸುತ್ತು ಆರಂಭವಾಯ್ತು ಅಂತ ಹೇಳ್ತಾರೆ. ಇನ್ನು ಇವ್ರು ಯಾರು ಅಂದ್ರೆ ಬಂಡಿ ಬಸಪ್ಪ ಅಂತೇಳಿ, ಸದ್ಗುರು ಶ್ರೀ ಬಂಡಿ ರಾಮದಾಸಪ್ಪ ಅಂತೇಳಿ ಇವರು. ಅವ್ರು ರಾಮಚಂದ್ರ ರೆಡ್ಡಿ ಅವರಿಗೆ ಇದು ಆನಾಪಾನಸತಿ ಧ್ಯಾನವನ್ನು ಹೇಳಿರ್ತಾರೆ. ರಾಮಚಂದ್ರ ರೆಡ್ಡಿ ಅವರು ಪತ್ರಿ ಸರ್ ಅವರಿಗೆ ಹೇಳಿರ್ತಾರೆ. ಏನಿಲ್ಲ, ಶ್ವಾಸ ಗಮನ ಮೇಡಮ್ ಸ್ಟಕ್ ಆಗಿದೆ.
ಕೇಳ್ತಾ ಇದೆಯಾ ಮೇಡಮ್ ಮಾತಾಡ್ತಿರೋದು ಯಾರಿಗಾದ್ರು? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನು ಮೇಡಮ್ ನಿಮಗೆ ಸರಿ ಕೇಳ್ತಾ ಇದೆಯಾ? ಕೇಳ್ತಾ ಇಲ್ಲ ಮ್ಯಾಮ್, ಸ್ಟ್ರಕ್ ಆಯ್ತು. ನಂದೇನ್ ಡಿಸ್ಟರ್ಬೆನ್ಸ್ ಇಲ್ಲ ಅಲ್ಲ? ನಂದ್ ಕೇಳ್ತಾ ಇದೆಲ್ಲ? ಹಾ, ನಿಮ್ದು ಕ್ಲಿಯರ್ ಇದೆ ಮ್ಯಾಮ್, ನಮ್ದೆಲ್ಲ ಕ್ಲಿಯರ್. ಮೇಡಮ್ದು ಸಿಗ್ನಲ್ ಪ್ರಾಬ್ಲಮ್ ಇರ್ಬೇಕು, ಬರ್ತಾರೆ ಜಾಯಿನ್ ಆಗ್ತಾರೆ. ಕಟ್ ಆಯ್ತು. ಎಸ್ ಮೇಡಮ್, ಲಲಿತಾ ಮೇಡಮ್ ಕಟ್ ಆಗಿತ್ತು, ಡಿಸ್ಕನೆಕ್ಟ್ ಆಗಿತ್ತು. ಹಾ, ಓಕೆ ಮೇಡಮ್. ಹ್ಮ್, ಬರ್ತಾ ಇದೆ. ಈಗ ಬರ್ತಾ Sorry. ಇದೆ, ಬರ್ತಾ ಇದೆ, ಈಗ ಬರ್ತಾ ಇದೆ. ಓಕೆ ಓಕೆ, ಸಾರಿ, ಹ್ಮ್. ಏನಾಯ್ತು ಅರ್ಥ ಆಗ್ಲಿಲ್ಲ. ಹ್ಮ್. ಹೀಗೆ ಅವರ ಪ್ರಯಾಣ ಯೋಗ ಕೇಂದ್ರಕ್ಕೆ ಹೋದ್ರು. ಆಮೇಲೆ ಇಲ್ಲ, ಮೋಸ್ಟ್ಲಿ ಸರ್ವರ್ ಲೋ ಇದೆ ಅನ್ಸುತ್ತೆ, ಮತ್ತೆ ಡಿಸ್ಕನೆಕ್ಟ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮೇಡಮ್ ವಿಡಿಯೋ ಆಫ್ ಮಾಡ್ಕೊಳ್ಳಿ. ಮತ್ತೆ ಹೌದೌದು, ವಿಡಿಯೋ ಆಫ್ ಮಾಡ್ಕೊಳ್ಳಿ. ಓಕೆನಾ? ಈಗ ಕೇಳಿಸ್ತಾ ಇದೆ ಮೇಡಮ್? ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ, ನೋಡ್ತೀನಿ. ಈಗ ಮಾತಾಡಿ ಮೇಡಮ್. ಓಕೆ. ವಿಡಿಯೋ ಆಫ್ ಮಾಡ್ಕೊಂಡಿದೀನಿ ಮೇಡಮ್. ಅದೇ ಈಗ ಮಾತಾಡಿ, ಈಗ ನೋಡೋಣ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಕ್ಷಮೆ ಇರ್ಲಿ, ಏನೋ ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿದೆ. ನೆಟ್ವರ್ಕ್ ಕೇಳಿಸ್ತಾ ಇದೆ? ಈಗ ಕೇಳಿಸ್ತಾ ಇದೆ ಮೇಡಮ್? ಮಾತಾಡಿ. ಓಕೆ ಓಕೆ. ಹೀಗೆ ಅವ್ರ ಜರ್ನಿ ಮುಂದುವರಿಯುತ್ತೆ. ಅದಾದ ನಂತರ ಅವರು ಕರ್ನೂಲ್ನಲ್ಲಿ ಈ ಒಂದು ಆನಾಪಾನಸತಿ ಧ್ಯಾನ ಒಂದು ಕಟ್ಟಿಕೊಂಡು 76ರಿಂದ 83ರವರೆಗೆ ಎಲ್ಲ ಫ್ರೆಂಡ್ಸ್ ಸೇರಿ ಸದಾನಂದ ಯೋಗಿಗಳ ಪರಿಚಯ ಆಗುತ್ತೆ. 6 ವರ್ಷಗಳ ಕಾಲ ಸದಾನಂದ ಯೋಗಿಯವರ ಜೊತೆಯಲ್ಲಿದ್ದು ಕರ್ನೂಲ್ ಆಧ್ಯಾತ್ಮಿಕ ಸೊಸೈಟಿ ಆರಂಭವಾಗುತ್ತೆ. ಒಂದು ಹೊಸ ತಿರುವು. ಮುಖ್ಯವಾಗಿ ಈ ಒಂದು ಪುಸ್ತಕ ಅವ್ರ ಜೀವನದಲ್ಲಿ ಗೊತ್ತಾಯ್ತು. ಯಾವ್ದಂದ್ರೆ ಸ್ಟ್ರೇಂಜರ್ಸ್ ಅಮಾಂಗ್ ಅಸ್ ಅಂತೇಳಿ. ಇದು ರುತ್ ಯಾರ್ದಂದ್ರೆ ರುತ್ ಮಾಂಟೆಗೋಮೆರಿಯನ್ ಅವ್ರದ್ದು. ಈ ಪುಸ್ತಕನ ಓದ್ತಾರೆ ಪತ್ರಿಸರು. ಅವಾಗ ಗೊತ್ತಾಗುತ್ತೆ ಅವರ ಗುಣ ಸ್ವಭಾವಗಳಲ್ಲಿ ಎಲ್ಲ ಬದಲಾಗಿರುತ್ತೆ. 79ರಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆ ಆಕ್ಸಿಡೆಂಟ್ಲಿಂದ ಇವರ ವ್ಯಕ್ತಿತ್ವ, ವರ್ತನೆ ಎಲ್ಲ ಬದಲಾವಣೆ. ಅವಾಗ ಗೊತ್ತಾಗುತ್ತೆ ನಾನೊಂದು ವಾಕಿನ್ ಮಾಸ್ಟರ್. ಅಷ್ಟೇ ಅಲ್ಲ, ಅವ್ರು ಏನ್ ಹೇಳ್ತಾರೆ, ಪಿರಮಿಡ್ ಸೊಸೈಟಿಯಲ್ಲಿ ಇರುವವರು ಬಹುತೇಕ ಜನ 90% ವಾಕಿನ್ ಮಾಸ್ಟರ್ಸ್ ಇದ್ದಾರೆ ಅಂತೇಳಿ. ವಾಕಿನ್ ಅಂದ್ರೆ ಇನ್ನೊಂದು ಉನ್ನತವಾದ ಆತ್ಮ ಇಲ್ಲಿ ಆಧ್ಯಾತ್ಮಿಕ ಕೆಲಸ ಮಾಡೋದಕ್ಕಾಗಿ ಈ ಶರೀರಗಳನ್ನ ತೆಗೆದುಕೊಂಡಿರುತ್ತೆ ಅಂತೇಳಿ ವಾಕಿನ್ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಆಟೋ ರೈಟಿಂಗ್ ಬಗ್ಗೆ ಇವ್ರು ಬಹಳಷ್ಟು ಪುಸ್ತಕಗಳಿದಾರೆ. ಯಾರು ಈ ಒಬ್ಬ ಲೇಖಕಿ ಇದಾರಲ್ಲ, ಆಟೋ ರೈಟಿಂಗ್ ಬಗ್ಗೆ ಬರೆದಂತಹ ಮೊದಲ ಲೇಖಕಿ ಅಂತ ಇವ್ರು ರೂತ್ ಮಾಂಟೆಗೋರಿ. ಇವರು ಹಲವಾರು ಪುಸ್ತಕಗಳನ್ನ, ಇವರು ಅಮೆರಿಕದ ಒಬ್ಬ ಪತ್ರಕರ್ತೆ. ಇವರು ಅಮೆರಿಕದ ಪತ್ರಕರ್ತೆ ಆಗಿದ್ದು ಮತ್ತು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ವಾಕಿನ್ ಅನ್ನೋದು ಒಂದು. ಅದನ್ನ ಓದಿದ್ಮೇಲೆ ಪತ್ರಿಸರ್ ಅವರಿಗೆ ನಾನು ಒಬ್ಬ ವಾಕಿನ್ ಮಾಸ್ಟರ್ ಅನ್ನೋದು ಗೊತ್ತಾಯ್ತು. ಬಾರ್ನಿನ್ ಬೇರೆ, ವಾಕಿನ್ ಬೇರೆ. ವಾಕಿನ್ ಆದ್ಮೇಲೆ ಬಾರ್ನಿನ್ಗಳು ಅಂದ್ರೆ ನಮ್ಮ ಜೊತೆ ಹುಟ್ಟಿದಂತ ಎಲ್ಲಾ ಸಂಬಂಧಗಳು ಕಳಚಿ ಹೋಗ್ತವೆ. ಕೇವಲ ಹೆಂಡತಿ, ಗಂಡ, ತಂದೆ, ತಾಯಿ, ಮಕ್ಕಳು ಮಾತ್ರ. ಅದರಿಂದ ನನ್ನ ಒಡ ಹುಟ್ಟಿದವರೆಲ್ಲ ದೂರ ಆದ್ರು ಅಂತ ಪತ್ರಿಸರ್ ಅವ್ರು ಹೇಳ್ತಾರೆ. ಆಮೇಲೆ ಇನ್ನೊಂದು ಅವರ ಪುಸ್ತಕ ಅಂದ್ರೆ ಮಾಂಟೆಗೋರಿ ಅವ್ರದ್ದು ವಾಕಿನ್ಸ್ ಫ್ರಮ್ ಶಿರಿಯಾಸ್ ಅಂತೇಳಿ. ಶಿರಿಯಾಸ್ ಅನ್ನೋ ದ್ವೀಪದಿಂದ ಬಂದು ಇಲ್ಲಿ ಯಾರ್ಯಾರು ವಾಕಿನ್ ಆಗಿದ್ದಾರೆ, ಯಾಕೆ ಆಗಿದ್ದಾರೆ, ಯಾಕೆಂದ್ರೆ ಸ್ವತಃ ಅಣ್ಣನೇ ದೂರ ಆಗ್ಬಿಡ್ತಾನೆ ಪತ್ರಿಸರ್ ಅವರಿಗೆ. ಯಾಕೆಂದ್ರೆ ಅವರೆಲ್ಲ ಬಾರ್ನಿನ್, ವಾಕಿನ್ ಅಲ್ಲ. ಇವ್ರು ವಾಕಿನ್ ಆದ ತಕ್ಷಣ ಅವೆಲ್ಲ ಸಂಬಂಧಗಳು ದೂರ ಆದವು ಅಂತೇಳಿ. ಅವರ ತಂದೆ ತಾಯಿ ಬಗ್ಗೆ ಕೂಡ ಹೇಳ್ತಾರೆ. ಏನಿಲ್ಲ, ಆಕ್ಚುಲಿ ಅವ್ರ ತಂದೆ ಬಗ್ಗೆ ಹೇಳುವಾಗ ಪತ್ರಿಸರ್ ಹೇಳ್ತಾರೆ, ಅವ್ರ ತಂದೆಗೆ ಏನಾಯ್ತಂತೆ, ಆಫೀಸ್ ನಲ್ಲಿ ಅವ್ರಿಗಿಂತ ಚಿಕ್ಕವ್ರಿಗೆ ಪ್ರಮೋಷನ್ ಕೊಟ್ರಂತೆ. ಅಷ್ಟೇ ಕಾರಣಕ್ಕೆ ಅವ್ರ ತಂದೆ ಸ್ಕಿಜೋಫ್ರೆನಿಯಾ ಅಂತೇಳಿ, ಅಂದ್ರೆ ಪೂರ್ತಿ ಅವ್ರು ಮಾನಸಿಕ ಆಗ್ಬಿಟ್ಟು ಆಸ್ಪತ್ರೆ ಸೇರ್ಕೊಂಡ್ಬಿಟ್ರು. ಬಹಳ ನಾವು ಮನೋವ್ಯಾಧಿಗೆ ಒಳಗಾಗ್ಬಿಟ್ರು, ಸ್ಕಿಜೋಫ್ರೆನಿಯಾ ಅಂತೇಳಿ. ನಾವೆಲ್ಲರೂ ಬಹಳ ನೊಂದ್ಕೊಂಡ್ವಿ. ನಮ್ಮ ತಾಯಿ ಬಹಳ ಗ್ರೇಟು. ಯಾಕಂದ್ರೆ ಅಂತವ್ರನ್ನ ಕಟ್ಕೊಂಡು ಇಡೀ ಕುಟುಂಬದ ಜವಾಬ್ದಾರಿ ನಮ್ಮ ತಾಯಿಯ ಮೇಲೆ ಬಿತ್ತು. 64ರಲ್ಲಿ ನಮ್ಮ ತಮ್ಮ ದೇಹ ತ್ಯಾಗ ಮಾಡಿದ್ರು, ಕ್ಯಾನ್ಸರ್ ಬಂದು. ನನಗೆ ಉಷಾ ಮತ್ತು ಸುಧಾ ಅಂತ ಇಬ್ರು ಅಕ್ಕ ತಂಗಿರಿದ್ರು. ಅರವಿಂದ್ ಅಂತ ಹೇಳಿ ತಮ್ಮ ಇದ್ದ. ಹೀಗೆ
ಅವ್ರು ತಮ್ಮ ಇಡೀ ಜೀವನದ ಪರಿಚಯ ಯಾರ್ಯಾರು ಇದ್ರು ಅನ್ನೋದು ಕೂಡ ಅವರು ತುಂಬಾ ಅದ್ಭುತವಾಗಿ ಸ್ವತಃ ಮೈ ಸೆಲ್ಫ್ ಅಂತಾನು ಅವ್ರು ಹೇಳ್ತಾ ಹೋಗ್ತಾರೆ. ಆಮೇಲೆ IAS ನಾನು ಎಕ್ಸ್ಟ್ರಾ ಎಕ್ಸಾಮ್ ಬರ್ದೆ, ಆದ್ರೆ ರಿಟರ್ನ್ ಅಲ್ಲಿ ಪಾಸ್ ಆದೆ. ಆದ್ರೆ ನನ್ಗೆ ಏನು ಇಂಟರ್ವ್ಯೂ ಮಾಡುವಾಗ ಫೇಲ್ ಮಾಡಿದವರಿಗೂ ಥ್ಯಾಂಕ್ಸ್ ಅಪ್ಪ ಅಂತೇಳಿ. ಯಾಕಂದ್ರೆ ಇಂಡಿಯನ್ ಆನಾಪಾನಸತಿ ಶುರು ಮಾಡ್ಕೊಂಡ್ಬಿಟ್ಟೆ, IAS ಇಂಡಿಯನ್ ಆನಾಪಾನಸತಿ ಸರ್ವಿಸ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು ಅಂತ ಈ ರೀತಿ ಹೇಳ್ತಾರ ಅವ್ರು. MBBS ಕೂಡ ನನಗೆ ಸೀಟ್ ಸಿಗ್ಲಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋದೆ ಹುಷನ್ ಸಾಗರದಲ್ಲಿ, ಆದ್ರೆ ನೀರ್ ತಣ್ಣಗಿತ್ತು ಅಂತೇಳಿ. ಆಮೇಲೆ ಅವರ ಸ್ವಂತ ರಿಲೇಷನ್ ಆಗಿರುವಂತ ಸ್ವರ್ಣಮಾಲಾ ಅವ್ರ ಜೊತೆ ಮದ್ವೆ ಆಗುತ್ತೆ. ಅದು ಕುಟುಂಬದಲ್ಲಿಯೇ ವಿವಾಹ, ಅದು 2000 ಹೀಗೆ ಅವ್ರ ತಮ್ಮ ಜೀವನ. ಆಮೇಲೆ ಅವರ ತಾಯಿ ದೇಹ ತ್ಯಾಗ ಮಾಡಿದ್ದು, ಲೌಕಿಕ ಜೀವನ, ಹೀಗೆ ಮಹಾವತಾರ್ ಬಾಬಾಜಿ ಸ್ವತಃ ಬಂದು ಅವ್ರ ತಾಯಿನ ಕರ್ಕೊಂಡು ಹೋದ್ರಂತೆ. ಅವ್ರ ತಾಯಿ ತೀರ್ಕೊಂಡಾಗ ತಾಯಿ ಹೆಸರು ಸಾವಿತ್ರಿ ಅಂತೇಳಿ. ಅಷ್ಟು ಒಳ್ಳೆಯವಳಂತೆ, ಸಂಗೀತದ ಬಗ್ಗೆ ಪ್ರೀತಿ ಇತ್ತು, ಚೆನ್ನಾಗಿ ಅಡಿಗೆ ಮಾಡ್ತಿದ್ರು. ಪತ್ರಿ ಸರ್ ಹೇಳ್ತಾರೆ, ಮಹಾವತಾರ್ ಬಾಬಾಜಿ ಅವರೇ ಬಂದು ನನ್ನ ತಾಯಿಯನ್ನು ಉನ್ನತ ಲೋಕಕ್ಕೆ ಕರೆದೊಯ್ದರು ಆಕೆಯನ್ನು. ನನ್ನ ತಾಯಿ ಒಬ್ಬ ಮಹಾನ್ ಸಂಗೀತ ಪ್ರೇಮಿ, ಅಡುಗೆಯಲ್ಲಿ ನಿಷ್ಣಾತರು, ಹಿಂದಿ ಚೆನ್ನಾಗಿ ಬರ್ತಾ ಇತ್ತಂತೆ. ಅವ್ರು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ವರ್ಕ್ ಮಾಡಿದಾರೆ ಅಲ್ಲಿ ಹಿಂದಿ ಎಲ್ಲ ಕಲ್ತು ಬಂದಿರೋದ್ರಿಂದ ಹಿಂದಿ ಬರ್ತಿದ್ರು. ಆಕೆ ಒಬ್ಬ ದೊಡ್ಡ ಮಾಸ್ಟ್ರು, ಆಕೆ ಒಬ್ಬ ದೊಡ್ಡ ಧ್ಯಾನಿ. ಅವ್ರ ತಾಯಿ ಹೇಳ್ತಾರೆ, ಧ್ಯಾನದ ಮೊದಲಿನ ಜೀವನದಲ್ಲಿಯೂ ನನಗೆ ಬಹಳ ಸಹಾಯ ಮಾಡಿದ್ಲು, ಧ್ಯಾನ ಜೀವನದಲ್ಲಿಯೂ ನನಗೆ ಬಹಳ ಸಹಾಯ ಮಾಡಿದ ನನ್ನ ಹೆಸರು ಅಂದ್ರೆ ನನ್ನ ತಾಯಿ ಅಂತೇಳಿ. ಜೊತೆಗೆ ನನ್ನ ಹುಟ್ಟೂರು ಅಂತೇಳಿ, ಹುಟ್ಟಿದ ಊರು ಅಲ್ಲಿ ಹೇಗಿತ್ತು ಆ ಶಕ್ಕರ್ ನಗರದಲ್ಲಿ ಅಂತ ಕೂಡ ಹೇಳ್ತಾರೆ ಅವರು. ಅಲ್ಲಿ ಸುತ್ತವಾದ ಅಲ್ಲೇ ಮಸೀದಿ ಇತ್ತು, ದೇವಸ್ಥಾನ ಇತ್ತು, ಕ್ರಿಸ್ಟನ್ ಪ್ಯಾಲೇಸ್ ಇತ್ತು. ಹೀಗೆ ಒಂದು ಕ್ರಿಕೆಟ್ ಆಡ್ತಾ ಇದ್ದೆ, ನನಗದು ತುಂಬಾ ಪ್ರೀತಿಯ ಇಷ್ಟವಾದ ಆಟ ಆಗಿತ್ತು. ಆಮೇಲೆ ಟೆನ್ನಿಸ್ ಆಡ್ತಾ ಇದ್ದೆ, ಚೆಸ್ ಆಡ್ತಾ ಇದ್ದೆ. ಈಗ ಕೊನೆಯವರೆಗೂ ಕೂಡ ಪತ್ರಿ ಸರ್ ಎಲ್ರ ಜೊತೆ ಚೆಸ್ ಆಡ್ತಾ ಇದ್ರು. ವ್ಯಾಲಿಯಲ್ಲಿ ಇದ್ದಾಗ ಅಲ್ಲಿ ಅಡಿಗೆ ಭಟ್ರ ಜೊತೆ ಅವ್ರ ಜೊತೆ ಆಡ್ತಾ ಇದ್ರು ಅವರು. ಹೀಗೆ ಅವರು ತಮ್ಮ ಎಲ್ಲ ಬದುಕಿನ ಜೊತೆ ಮತ್ತೆ ಸಸ್ಯಾಹಾರ ವೃತವನ್ನ ಹೇಗೆ ಶುರು ಮಾಡ್ಕೊಂಡ್ರು, ಆಕ್ಚುಲಿ ಅವರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾದ ಮೇಲೆ ನಾವು ಸಸ್ಯಾಹಾರ ವೃತಕ್ಕೆ ಬಂದ್ವಿ ಅಂತೇಳಿ ಹೇಳ್ತಾರೆ. ಅವ್ರ ತಂದೆ ತಾಯಿಗಳ ಬಗ್ಗೆ ಕೂಡ ಇನ್ನಷ್ಟು ಮತ್ತಷ್ಟು ಏನ್ ಕೆಲಸ ಮಾಡ್ತಾ ಇದ್ರು ಅಂತೇಳಿ, ಅವ್ರ ಅಣ್ಣಂದ್ರು ಯಾವ ಇಂಜಿನಿಯರಿಂಗ್ ಅವೆಲ್ಲ ಓದಿರೋದ್ ಬಗ್ಗೆನು ಹೇಳ್ತಾರೆ. ಎಲ್ಲರೊಂದಿಗೆ ಸ್ನೇಹ, ಅವ್ರ ಅಣ್ಣ ಹೇಗಿದ್ದ, ಅವ್ರದ್ದು ಯಾವ ಕುಟುಂಬ, ಮಧ್ವಾಚಾರ್ಯರ ಕುಟುಂಬ ಅವರು. ಅವ್ರ ಮನೆಯಿಂದ ನಮ್ಮ ಮನೆಯಿಂದ ಏನೇನು ಕಲ್ತೆ ಅಂತ ಹೇಳುವಾಗ, ಎಲ್ಲರೂ ಸಸ್ಯಾಹಾರ ವೃತ್ತವನ್ನ ಕಲ್ತೆ, ಎಲ್ಲರೊಂದಿಗೆ ಸ್ನೇಹ, ಎಲ್ಲರೊಂದಿಗೆ ಏಕತೆ, ಎಲ್ಲ ಸಂದರ್ಭಗಳಲ್ಲಿ ಸಹಾಯ ಮಾಡುವುದು, ವಿನೀತರಾಗಿರುವುದು, ಕೃತಜ್ಞತೆಯಿಂದಿರುವುದು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಲೆ ಮತ್ತು ಸಂಸ್ಕೃತಿ, ಇವೆಲ್ಲವನ್ನು ನಾನು ನಮ್ಮ ಮನೆಯಿಂದ, ಕ್ರೀಡೆಗಳು, ಆಟ ಆಡೋದು, ಇವೆಲ್ಲ. ನಿಮ್ಗೊಂದು ಗೊತ್ತಿರ್ಲಿ, ಒಂದೇ ಒಂದು ಸಲ ಅವ್ರ ತಾಯಿ ಸಾವಿತ್ರಿ ಅವರು ಏನಾಯ್ತಂತೆ, ಬದ್ನೆಕಾಯಿ ಮಾಡಿದ್ರಂತೆ. ಅವ್ರ ಮನೆಗೆ ಬಂದ ಸ್ನೇಹಿತರು ಬಂದಿದ್ರು, ಇವ್ರು ಪತ್ರಿ ಸರ್ ಇದ್ರು. ಆದ್ರೆ ಅವ್ರ ಸ್ನೇಹಿತನಿಗೆ ಕಡಿಮೆ ಬಡಿಸಿ ನನಗೆ ಹೆಚ್ಚು ಬಡಿಸಿದ್ರು, ನನ್ನ ತಾಯಿ ತಾರತಮ್ಯ ಮಾಡಿದ್ರು ಅಂತ ಹೇಳ್ತಾರೆ ಪತ್ರಿ ಸರ್. ಅಂದ್ರೆ ಎಷ್ಟು ಸೂಕ್ಷ್ಮ ನೋಡ್ರಿ. ಒಂದು ಪಂಕ್ತಿಯಲ್ಲಿ ಕುಂತಾಗ ಎಲ್ರಿಗೂ ಸಮಾನವಾಗಿ ಬಡಿಸ್ಬೇಕು, ಒಬ್ರಿಗೆ ಜಾಸ್ತಿ ಬಡಿಸಿದ್ರೆ ಅದು ತಾರತಮ್ಯ ಅಂತೇಳಿ ಅವ್ರ ತಾಯಿಯನ್ನು ಖಂಡಿಸ್ತಾರೆ ಆ ಒಂದು ಇದಕ್ಕೆ. ಅಷ್ಟು ಸೂಕ್ಷ್ಮವಾಗಿ ಆಗಿದ್ರು. ಇನ್ನು ಸಸ್ಯಾಹಾರದ ಬಗ್ಗೆ ಒಂದು ಲೇಖನ ಬಹಳ ಚೆನ್ನಾಗಿ ಬಂದಿದೆ. ನಿಜ ಹೇಳ್ಬೇಕಂದ್ರೆ ಸಸ್ಯಾಹಾರಿಗಳಿಗೂ ಮಾಂಸಾಹಾರಿಗಳಿಗೂ ಏನೇನು ವ್ಯತ್ಯಾಸ, ನಾವೇನ್ ಅನ್ಕೋತೀವಿ, ಬರೀ ಉಗುರುಗಳು, ಶಾರ್ಪ್ ಉಗುರುಗಳು, ಕೋರೆ ಹಲ್ಲುಗಳು, ಆಮೇಲೆ ಜಠರ ಕರುಳು ಉದ್ದವಾಗಿರುತ್ತೆ, ಇವಷ್ಟೇ ಡಿಫ್ರೆನ್ಸ್ ಅನ್ಕೊಂಡಿದೀವಿ. ಜಠರಾಗ್ನಿ ಜಾಸ್ತಿ ಇರುತ್ತೆ ಮಾಂಸಾಹಾರ ಪ್ರಾಣಿಗಳಿಗೆ, ಸಸ್ಯಾಹಾರಿಗಳಿಗೆ ಇರೋದಿಲ್ಲ. ಆ ತರದ ವ್ಯತ್ಯಾಸಗಳನ್ನ, ಸುಮಾರು 10 ವ್ಯತ್ಯಾಸಗಳನ್ನ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅವು ಚೀರಿದ್ರೆ ಕಠೋರವಾಗಿ ಕೇಳಿಸುತ್ತಂತೆ ಮಾಂಸಾಹಾರ ಪ್ರಾಣಿಗಳು, ಆದ್ರೆ ಸಸ್ಯಾಹಾರಿಗಳದು ಆತರ ಕೇಳಿಸೋದಿಲ್ಲ. ಅವು ಬೇಗನೆ ವಾಸನೆ ಗ್ರಹಿಸ್ತಾವಂತೆ, ಯಾವು ಮಾಂಸಾಹಾರ ಪ್ರಾಣಿಗಳು, ಆದ್ರೆ ಸಸ್ಯಾಹಾರಿಗಳಿಗೆ ಹಂಗಿರಲ್ಲ. ಆಮೇಲೆ ರಾತ್ರಿ ಕಣ್ಣು ಕೂಡ ಅವಳಿಗೆ ಬಹಳ ತೀಕ್ಷ್ಣವಾಗಿರುತ್ತದೆ. ಯಾರಿಗೆ? ಮಾಂಸಾಹಾರ ಪ್ರಾಣಿಗಳಿಗೆ. ರಾತ್ರಿ ಕೂಡ ಅದೇ ರೀತಿ ನೋಡಬಲ್ಲವು, ಆದ್ರೆ ಸಸ್ಯಾಹಾರಿ ಪ್ರಾಣಿಗಳಿಗೆ ಆಗಿರೋದಿಲ್ಲ. ಆಮೇಲೆ ಅವು ಮಾಂಸಾಹಾರ ಪ್ರಾಣಿಗಳು ಮಗು ಹಾಕಿದಾಗ 1 ವಾರದವರೆಗೂ ಕಣ್ಣು ತೆಗಿಯಂಗಿಲ್ಲಂತೆ, ಆದ್ರೆ ಸಸ್ಯಾಹಾರ ಪ್ರಾಣಿಗಳು ಹುಟ್ಟಿದ ತಕ್ಷಣನೇ ಅವು ಕಣ್ಣು ಸೂಕ್ಷ್ಮವಾಗಿರ್ತವೆ. ಹೀಗೆ ಎಷ್ಟು ವ್ಯತ್ಯಾಸ. ಇಷ್ಟು ಗೊತ್ತಿದ್ದು ಕೂಡ ಮನುಷ್ಯ ಮಾಂಸಾಹಾರ ತಿಂತಾನಂದ್ರೆ ಎಷ್ಟು ಮೂರ್ಖ. ಯಾಕಂದ್ರೆ ಅದೇ ನೀವು ನೋಡ್ತೀರಿ, ಕತ್ತೆ, ಕುದುರೆ, ಆನೆ, ಇವೆಲ್ಲ ಸಸ್ಯಾಹಾರಿಗಳು, ಯಾವತ್ತೂ ಮಾಂಸಾಹಾರವನ್ನು ಮುಟ್ಟಲ್ಲ. ಎಮ್ಮೆ, ಆಕಳು ಅಂತೇಳಿ ಅದ್ರ ಬಗ್ಗೆ ತುಂಬಾ ಒಳ್ಳೆ ಲೇಖನ ಇದೆ. ಇನ್ನು ಪತ್ರಿಜಿ ಅವ್ರ ಬಗ್ಗೆ ಕೆಲವರು, ನಮ್ಮ ಗುರುಗಳ ಬಗ್ಗೆ ಅಂತೇಳಿ ತುಂಬಾ ಚೆನ್ನಾಗಿ, ವಿಶೇಷವಾಗಿ ನವೇಶ್ರೀ ಕಂದಿಗಲ್ ಬಹಳ ತಮ್ಮ ಗುರುಗಳ ಬಗ್ಗೆ ಕೆಲವು ಪ್ರಾಸಗಳನ್ನ ಜೋಡಿಸಿ ಬರೆದಿದ್ದಾರೆ. ಏನಂದ್ರೆ, ಅಜ್ಞಾನವೇ ತುಂಬಿ ತುಳುಕುತ್ತಿರುವ ಈ ಭೂಮಿಯಲ್ಲಿ ಆಧ್ಯಾತ್ಮಿಕ ಸತ್ಯಗಳ ಕುರಿತು, ಸಸ್ಯಾಹಾರದ ಕುರಿತು ಧೈರ್ಯವಾಗಿ ಹೇಳಿದ ಪರಾಕ್ರಮಿ ಪತ್ರಿಜಿ ಅಂತೇಳಿ. ಪರಾಕ್ರಮಿ ಪತ್ರಿಜಿ, ನಿನ್ನ ಶ್ವಾಸವೇ ನಿನ್ನ ಗುರು, ನಿನಗೆ ನೀನೇ ಬೆಳಕಾಗು ಎಂದು ಹೇಳಿದ ಶ್ರೇಷ್ಠ ಮಾರ್ಗದರ್ಶಕ ಅಂತೇಳಿ. ಇನ್ನೊಂದ್ ಕಡೆ ಮಧ್ಯ ಮಾರ್ಗವನ್ನು ಅಂದ್ರೆ ಗೋಲ್ಡನ್ ಮಿಡಲ್ ಪಾತ್ ಹೇಳಿದಂತ ಅದ್ಭುತ ಮಾದರಿ, ಅದರಂಗೆ ತಾನೂ ಜೀವಿಸಿ ತೋರಿಸಿದಂತಹ ಮಾಡೆಲ್ ಅಂದ್ರೆ ಅದ್ಭುತ ಮಾದರಿ ಪತ್ರಿಜಿ. ಮತ್ತು ಬುದ್ಧನ ಹಾಗೆ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನ ಮಾಡಿ ನಿರ್ಗುಣ ಸ್ಥಿತಿಯಲ್ಲಿ ಇರಿ ಅಂತೇಳಿ, ಕೃಷ್ಣನ ಹಾಗೆ ಸೃಷ್ಟಿಯ ಸೊಗಸನ್ನು ಪ್ರತಿಕ್ಷಣ ಅನುಭವಿಸಿ ಲೀಲೆಗಳನ್ನು ಮಾಡಿ
ತೋರಿಸಿದ, ಆನಂದಿಸುವ ಅಂದ್ರೆ ನಾವು ಕೃಷ್ಣನಿಗಾದ್ರೆ ಲೀಲೆಗಳು ಅಂತೀವಿ, ಬೇರೆಯವ್ರಿಗೆ ಅನ್ನಂಗಿಲ್ಲ. ಪತ್ರಿಜಿ ಸರ್ ಬಹಳ ಮಾಡಿದ್ದಾರೆ, ಬೇಕು ಅಂತ ಪವಾಡಗಳು ಅಂತ ಗೊತ್ತಾಗ್ಬಾರ್ದು, ಅದೇ ಪವಾಡಗಳ ಹಿಂದೆನೆ ಬೀಳ್ತಾರೆ ಜನ ಅಂತೇಳಿ ಅದಕ್ಕೆ ಅನನ್ಯ ಅವತಾರ ಪತ್ರಿಜಿ. ಅದು ಮಹಾ ದೊಡ್ಡ ಅವತಾರನೇ ಕೃಷ್ಣನ್ ತರ, ಆದ್ರೆ ಅದನ್ನ ತೋರ್ಸ್ಕೊಳ್ಳಿಲ್ಲ, ಬೇಕು ಅಂತ ಆ ಲೀಲೆಗಳು ಪವಾಡಗಳ ಹಿಂದೆ ಜನ ಬೀಳಬಾರ್ದು ಅಂತೇಳಿ. ಇಲ್ಲ ಅದೇ ಅದ್ಭುತ, ನೀವೇ ಅದ್ಭುತ, ನಿಮ್ಮಲ್ಲೇ ಶಕ್ತಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಬುದ್ಧ ಪ್ಲಸ್ ಕೃಷ್ಣ ಈಕ್ವಲ್ ಟು ಪತ್ರಿಜಿ ಅಂತ ಪರಮ ಗುರು ಅಂತ ಹೇಳ್ತಾರೆ. ಆಮೇಲೆ ನಿಜ ಹೇಳ್ಬೇಕು ಅಂದ್ರೆ ಸೇವಾ ಚಕ್ರವರ್ತಿ, ಸೇವೆಯ ಆಧ್ಯಾತ್ಮಿಕತೆಯ ಪರಮಾವಧಿ ಅಂತ ಹೇಳಿದ ಸೇವಾ ಚಕ್ರವರ್ತಿ ಪತ್ರಿಜಿ. ಆಮೇಲೆ ಕರುಣಾಮಯಿ, ನಿಜವಾಗ್ಲು ಆತ ಕಣ್ಣಿನಲ್ಲೇ ಪ್ರೀತಿಯನ್ನ ತೋರಿಸ್ತಾ ಇದ್ದ ಅಂತ ಕರುಣಾಮಯಿ, ಸರಳತೆಯ ವ್ಯಕ್ತಿ, ಸಿಂಪ್ಲಿಸಿಟಿ ಇಸ್ ದ ಹೈಯೆಸ್ಟ್ ಸ್ಪಿರಿಚುಯಾಲಿಟಿ, ಯಾವಾಗ್ಲೂ ನಮ್ಮ ಮಧ್ಯೆ ಇದ್ದು ನಮ್ಗೆ ಕೈ ಕಲಿಸ್ತಾ ಇದ್ದಂತವ್ರು ಪತ್ರಿಜಿ, ಸರಳತೆಯ ವ್ಯಕ್ತಿ. ಅದಾದ್ಮೇಲೆ ಪ್ರೀತಿಯ ಗುರು, ಅದ್ವಿತೀಯ ಆಧ್ಯಾತ್ಮಿಕ ವಿಜ್ಞಾನಿ ಅಂತೇಳಿ, ಇನ್ನೊಬ್ರು ಅಂತ ಸ್ಪಿರಿಚುವಲ್ ಸೈಂಟಿಸ್ಟೇ ಇಲ್ಲ. ಈ ರೀತಿ ಅವರು ತಮ್ಮ ಪತ್ರಿಜಿ ಗುರುಗಳನ್ನ ಜಗದ್ಗುರು ಅಂತೇಳಿ ಈ ರೀತಿ ಅರ್ಥೈಸಿದ್ದಾರೆ. ಅದೇ ರೀತಿ ಇಲ್ಲಿ ಇನ್ನೊಬ್ರು ನಾಗ ಜ್ಯೋತಿ ಅನ್ನೋರು, ಮತ್ತೆ ವಿರೂಪಾಕ್ಷಪ್ಪ ಅನ್ನೋರು, ನಾಗರತ್ನ ವಿರೂಪಾಕ್ಷಪ್ಪ ಗೌರಿಬಿದನೂರ್ ಅವರು ಕೂಡ ಗುರುಗಳ ಬಗ್ಗೆ ಶ್ವಾಸವನ್ನೇ ಸರಳವಾಗಿ ಬೋಧಿಸಿದ ಗುರು, ಬಹಳ ಮುಗ್ಧತೆ ಇತ್ತು, ಆತರ ನಮ್ ಜೊತೆ ಎಲ್ಲರ ಜೊತೆ ಆತ್ಮೀಯವಾಗಿದ್ದಿದ್ರು ಅಂತ ಹೇಳಿದ್ರು. ನಾನ್ ಕೂಡ ಪತ್ರಿಜಿ ಅವ್ರ ಬಗ್ಗೆ ನಿಜವಾಗ್ಲು ಎಷ್ಟ್ ಹೇಳಿದ್ರು ಕಡಿಮೆ ಆ ಗುರುವಿನ ಬಗ್ಗೆ. ಯಾಕಂದ್ರೆ ನನ್ನ ಪಾದ ಹಿಡಿಕೊಳ್ಳಬೇಡಿ, ನನ್ನ ಪದಗಳನ್ನು ಹಿಡಿಕೊಳ್ಳಿ ಅಂತ ಹೇಳಿದ ಸರಳ ಸಂತ, ಮಹಾನ್ ನೇರವಾದಿ, ಸೋಮಾರಿತನ ಅಂತವ್ರು ಏನಾರು ಅಹಂಕಾರ ಕಂಡ್ರೆ ಅಲ್ಲೇ ಕಪಾಳಕ್ಕೆ ಹೊಡೆಯುವಂತ ನೇರವಾದಿ. ಎಷ್ಟೋ ಜನ ಅದಕ್ಕಾಗಿ ಹತ್ರ ಹೋಗ್ತಿರ್ಲಿಲ್ಲ. ತ್ರಿಕಾಲ ಜ್ಞಾನಿ, ಅವರ ಜನ್ಮಗಳನ್ನೇ ನೋಡಿ ಬಿಡ್ತಿದ್ರು ಅವರು, ಸುಮ್ನೆ ಕಣ್ಣಿನಲ್ಲಿ ಹಿಂಗೆ. ಅವ್ರು ಎಲ್ರಿಗೂ ಆಶ್ಚರ್ಯ ಆಗ್ತಿತ್ತು, ಹಿಂಗ್ ಯಾಕೆ ನೋಡ್ತಾರ ಅಂತೇಳಿ, ಹಿಂಗ್ ಕಣ್ಣಿನಲ್ಲೇ ನೋಡ್ತಾ ಇದ್ರು. ಹಬ್ಬ ಒಂದು ಕ್ಷಣ ಅವರ ಜನ್ಮಗಳೆಲ್ಲ ಜಾಲಾಡಿ ಬಿಡ್ತಿದ್ರಂತೆ. ಅದಕ್ಕೆ ತ್ರಿಕಾಲ ಜ್ಞಾನಿ, ಮಹಾಗುರು, ವಿಶ್ವಗುರು ಆತ. ಹೀಗೆ ಒಬ್ಬ ಚಾಣಕ್ಯ ಕೂಡ, ಇನ್ನೊಂದು ದೊಡ್ಡ ಆರ್ಗನೈಸರ್ ಅವ್ರು. ಅದಕ್ಕೆ ಹೇಳ್ತಾರೆ, ಇವ್ರು ಯಾರು, ಡಾಕ್ಟರ್ ಬಿ ಶಿವರಾಮಪ್ಪ, ಎಂತ ಕಾರ್ಯಕ್ರಮಗಳನ್ನ ಹೇಗೆ ಆರ್ಗನೈಸ್ ಮಾಡ್ಬೇಕನ್ನೋದು ಪತ್ರಿ ಸರ್ ಅವರಿಂದ ಕಲಿಬೇಕು ಅಂತೇಳಿ. ಹೀಗೆ ಪತ್ರಿ ಸರ್ ಅವ್ರ ಬಗ್ಗೆ, ಮತ್ತೆ ಇನ್ನು ವಿಶಾಲಾಕ್ಷಿ ಆಕಳ್ವಾಡಿ ಅವರು ಕೂಡ ತಮ್ಮ ಲೇಖನವೆಲ್ಲ ಬರೆದಿದ್ದಾರೆ. ಇದು ಎಲ್ರಿಗೂ ಅವಕಾಶ ಇತ್ತು. ಜೊತೆಗೆ ಇವರು ಉಮಾರಾಣಿ ಕೊಟ್ಟೂರ್ ಅವರು ಕೂಡ, ನಾವು ಅವ್ರ ಕೈಯಿಂದ ಊಟ ಮಾಡಿದೀವಿ, ನಾವು ಕೂಡ ಅಡಿಗೆ ಮಾಡಿ ಅವ್ರಿಗೆ ಬಡಿಸಿದೀವಿ, ಊರ್ ಹತ್ರ ಎಲ್ಲೇ ಬಂದ್ರು ಪತ್ರಿಜಿ ಅವ್ರನ್ನ ಭೇಟಿ ಆಗ್ತಿದ್ವಿ ಅಂತೇಳಿ. ಇವ್ರು ವಿಶಾಲಾಕ್ಷಿ ಆಕಳ್ವಾಡಿ ಹೇಳ್ತಾ ಇದ್ದಾರೆ, ನನಗೆ 2000 ಫಸ್ಟ್ ಪತ್ರಿ ಸರ್ ಭೇಟಿ ಆದ್ರು, ಏನಾದ್ರು ಡೌಟ್ ಇದೆ ಅಂದ್ರು, ನನಗೆ ಏನೂ ಇಲ್ಲ ಅಂದೆ, ನೀನ್ ಇನ್ನ ಕೆಲಸ ಮಾಡೋದು ಬಹಳ ಇದೆ ಅಂತ, ಪ್ರತಿ ಸಲ ತುಂಬಾ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದ್ರು, ನನ್ನೊಳಗಿನ ಶಕ್ತಿಯನ್ನ ಉದ್ದೀಪನ ಮಾಡಿದ್ರು ಅಂತ ಹೇಳಿದ್ರು. ಇನ್ನು ಇಲ್ಲಿ ಉಮಾ ಕೊಟ್ಟೂರ್ ಅಂತೇಳಿ, ಉಮಾ ಲೋಕೇಶ್ ಕೊಟ್ಟೂರ್, ಇವರು ಹಲವಾರು ಪುಸ್ತಕಗಳನ್ನ ಅನುವಾದ ಮಾಡ್ತಾರೆ. ಇವರು ಪತ್ರಿ ಸರ್ ಒಡೆಯೋದ್ನ ನೋಡಿದ್ರಂತೆ, ಅದಕ್ಕೆ ಹತ್ರನೇ ಹೋಗ್ತಿರ್ಲಿಲ್ಲ, ಸುಮ್ನೆ ದೂರ ನಿಂತು ನೋಡ್ತಾ ಇದ್ರಂತೆ. ಕನಸಿನಲ್ಲಿ ಅವ್ರಿಗೆ ಮೆಸೇಜ್ಗಳು ಬರ್ತಾ ಇದ್ವು, ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಕನಸಿನಲ್ಲಿ ಬಂದ್ ಹಿಂಗ ಕೆನ್ನೆ ಸವರಿದ್ರಂತೆ. ಎದ್ದು ನೋಡ್ಕೋತಾರೆ, ಇದು ಕನ್ಸ್ ಅಂತ, ಆದ್ರೂ ಆ ಕೆನ್ನೆ ಸವರಿದ ಸ್ಪರ್ಶ, ಈ ಎನರ್ಜಿ ಇಲ್ಲಿ ಫೀಲ್ ಆಗ್ತಾ ಇತ್ತಂತೆ ಅವ್ರಿಗೆ. ಅಂದ್ರೆ ಎಷ್ಟು ಮಟ್ಟಿಗೆ ಪತ್ರಿ ಸರ್ ನನಗಿಷ್ಟು ಸಾಕು ಅನ್ಸಿತ್ತು. ನನಗೆ ಟೆಲಿಪತಿಯಲ್ಲೇ ಮಾತಾಡ್ತಾ ಇದ್ದೀನಿ ನಾನು ಅವ್ರ ಜೊತೆ. ಒಂದ್ಸಲ ಕೋಲಾರದಲ್ಲಿ ಒಂದು ಪಿರಮಿಡ್ ಉದ್ಘಾಟನೆಗೆ ಬಂದಿದ್ರು, ಎಲ್ರು ದೂರ ಸರಿರಿ, ಯಾವಾಗ್ಲೂ ನನ್ ಜೊತೆನೆ ನಿಮ್ ಕೈ ಕಲ್ಸೋದು, ನಿಮ್ಮನ್ನ ನೀವೇ ಪರಿಚಯ ಮಾಡ್ಕೊಳ್ರಿ ಅಂತ ಎಲ್ರಿಗೂ ಬೈತಾ ಇದ್ರಂತೆ ಪತ್ರಿ ಸರ್. ಆದ್ರೆ ಇವ್ರು ದೂರದಲ್ಲಿ ನಿಂತು, ಪತ್ರಿ ಸರ್ ನನ್ ಜೊತೆ ನನ್ನ ಹತ್ರ ಬರ್ತಾರೆ, ನಾನು ಧ್ಯಾನ ಕಸ್ತೂರಿಗಾಗಿ ಕೆಲಸ ಮಾಡ್ತಾ ಇದೀನಲ್ಲ, ಅದನ್ನ ಹೇಳ್ಬೇಕು ಅಂತ ಇಷ್ಟ ಅನ್ಕೊಂಡ್ರಂತೆ. ನಿಜವಾಗ್ಲೂ ಪತ್ರಿ ಸರ್ ಇವ್ರ ಹತ್ರನೇ ಬಂದ್ಬಿಟ್ರಂತೆ. ಹೇಳು ಅಂದ್ರಂತೆ. ಅವ್ರಿಗೆ ಏನಿದು ಆಶ್ಚರ್ಯ, ಎಲ್ಲರನ್ನ ದೂರ ಸರ್ಸಿ ಮತ್ತೆ ನನ್ನ ಹತ್ರನೇ ಬಂದ್ರು. ಸರ್ ಧ್ಯಾನ ಕಸ್ತೂರಿಗಾಗಿ ಹಿಂಗೆಲ್ಲ ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತಿದ್ವಿ, ನಿಮ್ ಸ್ಪೀಚ್ ಗಳನ್ನೆಲ್ಲ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಸರ್ ಕನ್ನಡ. ಹೌದಾ, ವೆರಿ ಗುಡ್ ಅಂತೇಳಿ ಈ ರೀತಿ ಹೇಳಿದ್ರು ಅಂತೇಳಿ. ನಿಜ, ಇದು ನನಗೂ ನನ್ನ ಜೀವನದ ಒಂದು ದೊಡ್ಡ ಘಟನೆ ಅಂತ ಅವ್ರು ಹೇಳ್ತಾರೆ. ನನ್ನ ಜೀವನದಲ್ಲಿ ಮರೆಯಲಾಗದ ಘಟನೆ ಈ ಟೆಲಿಪತಿ. ನನಗೂ ಕೂಡ ಬುದ್ಧ ಪೂರ್ಣಿಮೆಯಲ್ಲಿ ವರ್ಕ್ ಆಗಿತ್ತು. ಪತ್ರಿ ಸರ್ ನನ್ ಕರೆದ ಅನುಭವ ಹೇಳಿಸ್ಬೇಕು ಅಂತ ಅನ್ಕೊಂಡಿದ್ದೆ ನಾನು, ಒಂದು ಬುದ್ಧ ಪೂರ್ಣಿಮೆಯಲ್ಲಿ, ಅದು ಅದರಂಗೆ ಆಯ್ತು. ಕರೆದ್ರು ಅವ್ರು 2ನೇ ದಿನ. ವಂಡರ್ಫುಲ್. ಈ ರೀತಿ ಸುಮಾರು ಜನರಿಗೆ ಆಗಿರುತ್ತೆ. ಆದ್ರಿಂದ ಇಲ್ಲಿ PSSM ಏಕೆ ನಷ್ಟಗಳ ಸುಳಿಯಲ್ಲಿಯೇ, ಇಲ್ಲಿ ಅಜ್ಞಾನ, ಅಂಧಕಾರ, ಕಷ್ಟ, ನಷ್ಟಗಳ ಸುಳಿಯಲ್ಲಿಯೇ ಕಾರಣ ತಿಳಿಯದೆ, ಪರಿಹಾರ ಸಿಗದೆ ಎಷ್ಟು ಬಳಲ್ತಿದ್ದೇನೋ. ನನಗೇನಾದ್ರೂ PSSM ಸಿಗದೆ ಇದ್ರೆ ನಾನು ಹೇಗೆ ಆಗ್ಬಿಡ್ತಿದ್ದೆ. ನಾನು PSSM ಸಿಕ್ಕಿರೋದ್ರಿಂದ ನಾನು ಇಂತ ಅದ್ಭುತ ಜೀವನ ನಡೆಸಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ಮತ್ತೆ ಗೋವಿಂದೇಗೌಡರು ಅದನ್ನ ಇವ್ರ ಬಗ್ಗೆ ಲೇಖನವನ್ನ ಬರೆದಿದ್ದಾರೆ ಪತ್ರಿಜಿ ಅವ್ರ ಬಗ್ಗೆ. ಹಿಂದೆ ಜೀಸಸ್, ಬುದ್ಧ, ಮಹಾವೀರ ಎಂತ ಕಾಲಘಟ್ಟದಲ್ಲಿ ಬಂದಿದ್ರು, ಅದೇ ರೀತಿ ಪತ್ರಿಜಿ ಅವರು ಕೂಡ ಒಂದು ಕೊಳಲ್ ಹಿಡ್ಕೊಂಡು ಜಗತ್ತನ್ನೇ ಪರಿವರ್ತಿಸಿದ ವ್ಯಕ್ತಿ ಅಂತ ಇಲ್ಲಿ ತುಂಬಾ ಅದ್ಭುತವಾದ ಒಂದು ಲೇಖನವನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಸಮಸ್ಯೆ ಇರೋದ್ರಿಂದ ಹೊರಗಡೆ ಬಂದಿದ್ದೀನಿ. ಇಲ್ಲಿ ರಾಣಿಬೆನ್ನೂರಿನಲ್ಲಿ ನೀರಿನಲ್ಲಿ ಮುಳುಗಿದರೆ ಸ್ನಾನ, ಮತ್ತೆ ಶ್ವಾಸದಲ್ಲಿ ಮುಳುಗಿದರೆ ಧ್ಯಾನ ಅನ್ನೋ ಲೇಖನ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ನಾವ್ ಅನ್ಕೋತೀವಿ, ಅವ್ರು ತುಂಬಾ ಸರಳವಾಗಿ ಇದನ್ನ ಹೇಳಿದ್ದಾರೆ. ಏನು, ನೀರಿನಲ್ಲಿ ಮುಳುಗಿದರೆ ಹೇಗೆ ಸ್ನಾನ ಆಗ್ತದೋ ಶರೀರಕ್ಕೆ,
ಅದೇ ರೀತಿ ಶ್ವಾಸದಲ್ಲಿ ಮುಳುಗಿದರೆ ಧ್ಯಾನ ಆಗುತ್ತೆ ಅನ್ನೋದನ್ನ ಈ ಒಂದು ಲೇಖನ, ಚಿಕ್ಕ ಲೇಖನದಲ್ಲಿ ಅವ್ರು ಹೇಳಿದ್ದಾರೆ. ಅಮೆರಿಕಾದಲ್ಲಿ ಕೂಡ ನಾನು ಅವರು ತಮ್ಮ ಜನ್ಮಗಳನ್ನ ಹೇಳ್ತಾರೆ. ಅಮೆರಿಕದಲ್ಲಿ ಹುಟ್ಟಿದ್ದೆ, ಅಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಆಗಿದ್ದೆ. ನೆಕ್ಸ್ಟ್ ನಾನು ಒಂದು ಜನ್ಮದಲ್ಲಿ ಏನಾಗಿದ್ದೆ ಅಂದ್ರೆ ಹಜರತ್ ಇನಾಯತ್ ಖಾನ್ ಆಗಿದ್ದೆ. ಹೀಗಾಗಿ ನನ್ನ ಜನ್ಮಗಳನ್ನ ನೋಡ್ಕೊಂಡೆ ನಾನು ಧ್ಯಾನದಲ್ಲಿ ಅಂತ. ರಾಣಿಬೆನ್ನೂರಿನಲ್ಲಿ ಗುರು ರಾಘವೇಂದ್ರ ಪಿರಮಿಡ್ ಉದ್ಘಾಟನೆ ಸಂದರ್ಭ ಬಹಳ ಅದ್ಭುತವಾಗಿ ನಡೆದಿದೆ ಅಂತ ಆ ಲೇಖನ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಅದೊಂದು ಕಾಸ್ಮಿಕ್ ಆಂಟಿನಾ ತರ ಪಿರಮಿಡ್ ವರ್ಕ್ ಆಗುತ್ತೆ. ಅದೊಂದು 15x15 ಪಿರಮಿಡ್ ಕಟ್ಸಿದವರು ಮಮತಾ ಮತ್ತು ಮೃತ್ಯುಂಜಯ ಅಂತೇಳಿ ದಂಪತಿಗಳು. ಸುಮಾರು ಜನ ಇದರಲ್ಲಿ ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರೆ ಕಾರ್ಯಕ್ರಮ ಹುಣ್ಣಿಮೆ ಸತ್ಸಂಗಗಳಲ್ಲಿ ನಡೀತಾ ಇದ್ದಾವೆ. ಇಲ್ಲಿ ಪತ್ರಿಜಿ ಅವರ ಬಗ್ಗೆ ಒಂದು ಹಾಡು ಬರೆದಿದ್ದಾರೆ ಒಬ್ರು ಮೇಡಮ್ ಅವರು. ಅವ್ರ ಹೆಸರು ವಾಣಿ ಅಂತೇಳಿ, ಹಾಸನದವರು. ಅದನ್ನ ಹಾಡಿದರೆ ಕೂಡ ಆ ಹಾಡನ್ನು ಕೂಡ ನಾವು ಇದು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಹಾಡನ್ನು ಕೂಡ ಕೇಳಿಸ್ಕೋಬಹುದಾಗಿದೆ. ಇನ್ನು ಮೈತ್ರೇಯ ಧ್ಯಾನದಲ್ಲಿ ತಮ್ಗೆ ಗೊತ್ತಿರ್ಬೋದು, ಆದಿವಾಲದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಪಿರಮಿಡ್ ನಿರ್ಮಾಣ ಆಗ್ತಾ ಇದೆ. 2ನೇ ಅತಿ ದೊಡ್ಡ ಪಿರಮಿಡ್. ಇದಕ್ಕೆ ನಾವೆಲ್ಲರೂ ದೇಣಿಗೆನ ಕೊಡ್ಬೇಕು ಮನಸಾರೆ. ಈಗಾಗ್ಲೇ ಅದು ಇದು ಸ್ಟ್ರಕ್ಚರ್ ಕೆಲಸ ಮುಗಿದಿದೆ. ಇನ್ನು ಮೇಲೆ ಅಷ್ಟೇ ಶೀಟ್ಸ್ ಅವೆಲ್ಲ ಹಾಕ್ಬೇಕು, ತುಂಬಾ ಇದೆ. ಅದಕ್ಕಾಗಿ ಉದಾರವಾಗಿ ದೇಣಿಗೆ ಕೊಡಿ ದಯವಿಟ್ಟು. ಈ ಬೃಹತ್ ಒಂದು ಮೇನ್ ರೋಡ್ಗಿದೆ, ಮುಂಬೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ NH ನಲ್ಲಿದೆ. ಪತ್ರಿ ಸರ್ ಅವರೇ ಭೂಮಿ ಪೂಜೆ ಮಾಡಿರುವಂತದ್ದು. ಆದ್ರಿಂದ ಇನ್ನೂ ದುಡ್ಡು ಬೇಕಾಗಿದೆ, ಕೊಡಿ ಅಂತ. ಇದರಲ್ಲಿ ಧ್ಯಾನ ಕಸ್ತೂರಿಯನ್ನು ಓದಿಸಿ ಚಂದಾದಾರರಾಗ್ರಿ ಅನ್ನೋದು ಒಂದು ಅದ್ಭುತವಾದ ಮೆಸೇಜ್ ಅನ್ನ ಕೂಡ ಕೊಡ್ಲಾಗಿದೆ. ಇನ್ನು ನೆಕ್ಸ್ಟ್ ನಲ್ಲಿ ಒಂದು ಲೇಖನ, ಸಸ್ಯಾಹಾರವೇ ಶ್ರೇಷ್ಠ ಆಹಾರ ಅಂತ. ಇದನ್ನ ಹೇಳಿದವರು ಓಶೋ ರಜನೀಶ್. ನಿಮಗೆ ಡಿಸೆಂಬರ್ ಅಂದ್ರೆ ನಮ್ಗೆ ನೆನಪಾಗೋದೇ ಓಶೋ ರಜನೀಶ್ ಅವರು. ಒಂದು ನಿಮಿಷ ನಾನು ಇಲ್ಲಿ ಸ್ಥಳ ಬದಲಾಯಿಸ್ತಾ ಇದ್ದೀನಿ. ಏನ್ ಹೇಳ್ತಾರೆ ಇಲ್ಲಿ ರಜನೀಶ್ ಅವರು ಅಂತಂದ್ರೆ, ನಾವೇನ್ ಅನ್ಕೋತೀವಿ ಇತ್ತೀಚೆಗೆ ಪತ್ರಿಜಿ ಸರ್ ಅವರಷ್ಟೇ ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ಅನ್ಕೊಂಡಿದೀವಿ. ಯಾವ್ದ್ರ ಬಗ್ಗೆ ಮತ್ತೆ ಹೋಯ್ತಾ? ಅಯ್ಯೋ ಸಾರಿ, ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ರೈಟ್ ಸಾರಿ, ಕೇಳಿಸ್ತಾ ಇದೆ. ಇಲ್ಲಿ ಓಶೋ ರಜನೀಶ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸುಮಾರು ಮಹಾನುಭಾವರು ನಮ್ಗೆ ಆ ಸಸ್ಯಾಹಾರದ ಮಹತ್ವ ಹೇಳಿದ್ದಾರೆ. ಹಾಗಾದ್ರೆ ಮನುಷ್ಯ ಯಾಕೆ ಪ್ರಾಣಿಗಳನ್ನ ಯಾಕೆ, ಮನುಷ್ಯರನ್ನ ತಿನ್ಬಹುದಲ್ಲ, ಮಕ್ಕಳನ್ನ ತಿನ್ಬಹುದು, ತಮ್ಮ ಹೆಂಡತಿಯನ್ನು ತಿನ್ಬಹುದು, ಇನ್ನು ಚೆನ್ನಾಗಿರುತ್ತಲ್ಲ. ಮನುಷ್ಯನನ್ನೇ ಅಂದ್ರೆ ಅವ್ರಿಗೆ ಎಷ್ಟು ಸಿಟ್ಟು ಬರುತ್ತೆ ನೋಡಿ. ಯಾಕೆಂದ್ರೆ ಒಂದು ಜೀವಿಯನ್ನ ಕೊಲ್ಲುವ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಅದು ಆಹಾರಕ್ಕಾಗಿ, ನಾವು ಹೊಟ್ಟೆಗಾಗಿ ಒಂದು ಜೀವಿನ ಕೊಲ್ಲೋದಾ ಅಂತೇಳಿ ಅವ್ರಿಗೆ ಬಹಳ ಆಕ್ರೋಶದಿಂದ ಹೇಳ್ತಾರೆ ಅವರು. ಇಲ್ಲಿ ಇಸ್ಲಾಂಗೆ ಸೇರಿದ ಎಲ್ಲಾ ಸೂಫಿ ಭಕ್ತ ಶಿಖಾಮಣಿಗಳು ಕೂಡ ಅಹಿಂಸಾ ಪರಮೋ ಧರ್ಮ ಅಂತಾನೆ ಹೇಳ್ತಾರೆ. ಯಾವ ಜೀವಿಯನ್ನ ಕೊಂದು ತಿನ್ಬಾರ್ದು ಅನ್ನೋದು. ವಿಶೇಷವಾಗಿ ಈ ಸೇಂಟ್ ಫ್ರಾನ್ಸಿಸ್ ಅಂತ ಒಬ್ಬನಿದ್ದಂತೆ. ಆತ ಭುಜಗಳ ಮೇಲೆ ಹಕ್ಕಿಗಳು ಬಂದು ಕೂಡ್ತಾ ಇದ್ವಂತತಿಗೆ. ಮತ್ತೆ ಏನಾಗ್ತಾ ಇದ್ವು ಅಂತೆ, ಮೀನುಗಳು ಅವನನ್ನ ನೋಡೋ ಸಲುವಾಗಿ ನೀರಿನ ಮೇಲಿಂದ ಹಿಂಗ್ ಹೆಗರ್ತಾ ಇದ್ವಂತೆ ಸೇಂಟ್ ಫ್ರಾನ್ಸಿಸ್ ಹೋದಾಗ. ಲೆಕ್ಕ ಹಾಕ್ರಿ, ಅಂದ್ರೆ ಅಷ್ಟು ಪ್ರೇಮ ತತ್ವ ಇತ್ತು ಆತನಲ್ಲ. ಆತನ ಹತ್ರ ಎಷ್ಟು ಪ್ರೇಮ ತತ್ವ ಅಂದ್ರೆ, ಸುಮ್ನೆ ಹಿಂಗ ಸಮುದ್ರಕ್ಕೆ ನದಿಗಳಿಗೆ ಹೋದಾಗ ಮೀನುಗಳು ಬಂದು ನೋಡ್ತಾ ಇದ್ವು. ನಿಜ. ಇದನ್ನ ನನ್ಗೆ ಡಾಕ್ಟರ್ ನ್ಯೂಟನ್ ಅವರು ಒಂದ್ಸಲ ಹೇಳಿದ್ರು ಅವ್ರ ಕ್ಲಾಸ್ ನಲ್ಲಿ. ಡಾಕ್ಟರ್ ನ್ಯೂಟನ್ ಮತ್ತು ಡಾಕ್ಟರ್ ಲಕ್ಷ್ಮಿ ಬರ್ತ್ಡೇ ದಿನ ಸಮುದ್ರಕ್ಕೆ ಹೋದ್ರೆ ಡಾಲ್ಫಿನ್ಗಳೆಲ್ಲ ಬಂದು ಇವ್ರನ್ನ ಮುಟ್ಕೊಂಡ್ ಬಿಟ್ಟಿದ್ವಂತೆ. ಅಲ್ಲಿ ಡಾಲ್ಫಿನ್ಗಳು, ಸುಮಾರು ಡಾಲ್ಫಿನ್ಗಳು. ಅಂದ್ರೆ ಅಷ್ಟು ಪ್ರೇಮ ತತ್ವದಲ್ಲಿ ಇದ್ದಾಗ ಪ್ರಾಣಿಗಳು ಕೂಡ ನಮ್ಗೆ ಪ್ರೇಮವನ್ನ ತೋರಿಸ್ತವೆ ಅನ್ನೋದು. ಇನ್ನು ನೆಕ್ಸ್ಟ್ ಪತ್ರಿಜಿ ಅವರೊಂದಿಗೆ ನನ್ನ ನೆನಪುಗಳು ಅಂತೇಳಿ ಡಾಕ್ಟರ್ ಬಿ ಶಿವರಾಮಪ್ಪ ಸರ್. ನಿಮಗೆ ಗೊತ್ತಿರ್ಲಿ, ಬೆಂಗಳೂರಿನಲ್ಲಿ ಪತ್ರಿಜಿ ಅವರನ್ನ ಮೊದಲು ಭೇಟಿ ಮಾಡಿದ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಬಿ ಶಿವರಾಮಪ್ಪ ಸರ್. ಅದು 1997, 1997ರಲ್ಲಿ. ಅದಾದ್ಮೇಲೆ ಅವ್ರ ಜೀವನ ಸಂಪೂರ್ಣ ಈ ಯಾವ್ದ್ರ ಕಡೆ ಇದಾಯ್ತು ಅಂದ್ರೆ ಆಧ್ಯಾತ್ಮಿಕದ ಕಡೆ. ಅದಕ್ಕಾಗಿ ಅವ್ರು ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿಯನ್ನು ಕೂಡ ಸ್ಥಾಪಿಸ್ತಾರೆ. ತಮ್ಮ ಜೀವನವನ್ನ ಇರುವ ಉದ್ಯೋಗವನ್ನು ಬಿಟ್ಟು ಕಂಪ್ಲೀಟ್ ಇದಕ್ಕಾಗಿನೇ ಕೆಲಸ ಮಾಡ್ತಾರೆ. ಒಂದು PhD ಮಾಡ್ತಾರೆ, ಯೋಗದಲ್ಲಿ PhD. ಒಬ್ಬ ಮಹಾನ್ ಪ್ರವಾದಿ, ಬ್ರಹ್ಮಜ್ಞಾನಿ. ಮತ್ತೆ ನೋಡ್ರಿ, ಪತ್ರಿಜಿ ಅವರು ಪೂರ್ವ ಮತ್ತು ಪಾಶ್ಚಿಮಾತ್ಯ ಅಂದ್ರೆ ಎಲ್ಲ ಪ್ರಪಂಚದ ಎಲ್ಲ ದೇಶಗಳ ಸ್ಪಿರಿಚುವಲ್ ಸೈಂಟಿಸ್ಟ್ ಗಳನ್ನು ಒಂದು ವೇದಿಕೆಗೆ ತರಬೇಕು, ಅವರ ಜ್ಞಾನವನ್ನೆಲ್ಲ ಓದಿ ನಮಗೆ ಹೇಳಿದ್ದಾರೆ. ಆದ್ರಿಂದ ಮತ್ತೆ 2005ರಲ್ಲಿನೇ ನೋಡ್ರಿ, ಅದೊಂದು ಇತಿಹಾಸ ಗೊತ್ತಾಗುತ್ತೆ. ಧ್ಯಾನ ಕರ್ನಾಟಕ, ಈ ಧ್ಯಾನ ಕಸ್ತೂರಿ ಇದೆ ಅಲ್ಲ, ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 2005ರಲ್ಲಿ. ಅವಾಗ ಇದ್ರ ಹೆಸರು ಏನಿತ್ತು ಅಂದ್ರೆ ಧ್ಯಾನ ಕರ್ನಾಟಕ ಅಂತಿತ್ತು. ಸ್ಟಾರ್ಟ್ ಮಾಡಿದವ್ರು ಯಾರಂದ್ರೆ ಡಾಕ್ಟರ್ ಬಿ ಶಿವರಾಮಪ್ಪ ಸರ್ ಅವ್ರ ಕಡೆಯಿಂದ ಸ್ಟಾರ್ಟ್ ಆಯ್ತು. ಆದ್ರೆ 2008ರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ನ್ಯಾಷನಲ್ ಕಾಲೇಜ್ ನಲ್ಲಿ. ಆ ಕಾಲೇಜ್ ಗ್ರೌಂಡ್ ನಲ್ಲಿ ಎಷ್ಟೋ ಜನನ ಸೇರಿಸಿ ಧ್ಯಾನ ಹೇಳಿಕೊಟ್ರು.
2007ರಲ್ಲಿ ಇವರಿಗೆ ಧ್ಯಾನ ರತ್ನ ಇದು ಬಂತು. ಆಮೇಲೆ ಪಿರಮಿಡ್ ವ್ಯಾಲಿಗೆ ಟ್ರಸ್ಟಿ ಆದ್ರು. ಹೀಗೆ ನಾನು ಎಷ್ಟೆಲ್ಲ ಕೆಲಸ ಮಾಡಿದೀನಿ. ಆಮೇಲೆ ಈಗ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಆಧ್ಯಾತ್ಮಿಕ ಪುಸ್ತಕಗಳ ಮಾಡಿದೀವಿ. ಹೀಗೆ PSSA ಬಂತು. PSSA ಎಲ್ಲಿ ಕೆಲಸ ಮಾಡ್ತಾ ಇದೆ? ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ ಅಂದ್ರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್, ಡರ್ಬನ್, ಕೇಪ್ ಟೌನ್, ಉತ್ತರ ಆಫ್ರಿಕಾದ ಈಜಿಪ್ಟ್, ಕೈರೋ, ಅಲೆಕ್ಸಾಂಡರಿಯಾ, ಈ ಎಲ್ಲ ಸ್ಥಳಗಳಲ್ಲಿ ಕೂಡ, ಮಲೇಷಿಯಾ, ಹೋಚ್ಮಿನ್ ಸಿಟಿ, ವಿಯೆಟ್ನಾಂ, ಹನೋಯಿ, ಚೀನಾದ ಶಾಂಘೈ ಇತ್ಯಾದಿಗಳಲ್ಲಿ ಕೂಡ ಇಲ್ಲೆಲ್ಲ PSSA ವರ್ಕ್ ಮಾಡಿ ಬಂದಿದ್ದಾರೆ. ಹೀಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಮೂಲಕ ಇದರ ಸಂಯೋಜನೆಯಲ್ಲಿ ಒಂದು ಪಿರಮಿಡ್ ವ್ಯಾಲಿ ಕ್ಯಾಂಪಸ್ ನಲ್ಲಿ ಒಂದು ಅಧ್ಯಯನ ಕೇಂದ್ರ ಕೂಡ, ಕಾಲೇಜು ಕೂಡ ಆರಂಭಿಸಿದ್ದಾರೆ. ಹೀಗೆ ಇಲ್ಲಿ PSSA ವರ್ಕ್ ಮತ್ತೆ ತಮ್ಮ ಪತ್ರಿಜಿ ಅವರೊಂದಿಗೆ ಒಡನಾಟ, PSSA ಒಡನಾಟವನ್ನು ಅವರು ಹಂಚಿಕೊಂಡಿದ್ದಾರೆ. ಇಂತಹ ಗುರುಗಳು ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ. ಇನ್ನು ನಾವಿಲ್ಲಿ ಇದಾದ್ಮೇಲೆ ಪತ್ರಿಜಿ ಅವರ ಕ್ವಶನ್ ಆನ್ಸರ್ ಬಹಳ ಚೆನ್ನಾಗಿದೆ. ಒಂದೇ ಕ್ವಶನ್, ಭಯದಿಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಿಂಪಲ್. ಅವ್ರು ಹೇಳ್ತಾರೆ, ಭಯದಿಂದ ನೀವು ಹೊರಗೆ ಬರ್ಬೇಕು ಅಂದ್ರೆ ಭಯರಹಿತ ವ್ಯಕ್ತಿಗಳೊಂದಿಗೆ ನಾವೇನಾಗಿರ್ಬೇಕು? ಜೀವಿಸ್ಬೇಕು ಅಂತೇಳಿ. ಅದಾದ್ಮೇಲೆ ವಿಗ್ರಹಗಳ ಮತ್ತು ಜೀವಂತ ವ್ಯಕ್ತಿಗಳ ಪೂಜೆಯಲ್ಲಿ ಯಾಕೆ ನಿರತರ ಆಗ್ಬಾರ್ದು ಅಂತ ಒಂದು ಕ್ವಶನ್ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ದಯಾನಂದ ಸರಸ್ವತಿ ಅವರ ಸತ್ಯಾರ್ಥ ಪ್ರಕಾಶ ಪುಸ್ತಕ ಓದ್ರಿ, ಮೊಹಮ್ಮದ್ ಅವರ ಇಸ್ಲಾಂ ಅನ್ನು ಓದ್ರಿ. ಅದಾದ್ಮೇಲೆ ಜೀಸಸ್ ಅವರು ಹೇಳಿದ್ದು, ನಾನು ಮತ್ತು ನೀನು ದೇವರ ಸಾಮ್ರಾಜ್ಯದಲ್ಲಿ ಒಂದೇ, ಅದನ್ನ ಅರ್ಥ ಮಾಡ್ಕೊಳ್ರಿ, ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ. ಹೀಗೆ ಮಾಂಸ ಮೊಟ್ಟೆ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಬಹಳಷ್ಟು ಕ್ವಶನ್ ಆನ್ಸರ್ ವೆರಿ ಶಾರ್ಪ್ ಆಗಿರ್ತವೆ ಪತ್ರಿ ಸರ್. ನಮ್ಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಿದ್ದೆಗೂ ಧ್ಯಾನಕ್ಕೂ ಏನು ವ್ಯತ್ಯಾಸ? ಅವೆರಡೂ ಒಂದೇ. ನಿದ್ದೆ ಅಂದ್ರೆ ಅರಿವಿಲ್ಲದ ಧ್ಯಾನ, ಧ್ಯಾನ ಅಂದ್ರೆ ಅರಿವಿನಿಂದ ಮಾಡೋದು. ಎರಡರಲ್ಲಿಯೂ ನಡೆಯೋದು ಹೆಚ್ಚು ಕಡಿಮೆ ಸ್ವಲ್ಪ ಒಂದೇ. ಏನಂದ್ರೆ ನಿದ್ದೆಯಿಂದ ಹೊರಗೆ ಬಂದಾಗ ಅಲ್ಲಿ ಕೂಡ ಸೂಕ್ಷ್ಮ ಶರೀರ ಯಾನ ಆಗಿರುತ್ತೆ, ಅನೇಕ ಲೋಕಗಳು ಸುತ್ತಾಡ್ತೀವಿ. ಆದ್ರೆ ಹೊರಗೆ ಬಂದ್ಮೇಲೆ ನಮ್ಗೇನು ನೆನಪಿರಲ್ಲ. ಅದೇ ನಾವು ಧ್ಯಾನದಲ್ಲಿ ಆದ್ರೆ ನಾವು ಭೌತಿಕ ದೇಹದಿಂದ ಅಲ್ಲಿ ಕೂಡ ಹೊರಗೆ ಬರ್ತೀವಿ, ಅರಿವಿನಿಂದ ಸೂಕ್ಷ್ಮ ಶರೀರ ಯಾನ ಆಗುತ್ತೆ ಅನ್ನೋದು. ಇಲ್ಲಿ ಅನುಭವ ಜ್ಞಾನ ನೆನಪಿರುತ್ತೆ. ಆಮೇಲೆ ಇತರರನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆ ಆಗಿದೆ. ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ರಿ, ಆಮೇಲೆ ತಾನಾಗಿ ಇತರರ ಅರ್ಥ ಆಗ್ತಾರೆ. ಆಮೇಲೆ ಈ ಯೋಗಿಗಳಿಗೆ ನಿದ್ರೆಯನ್ನು ಜಯಿಸುವುದು ಹೇಗೆ ಅಂದ್ರೆ, ನಿದ್ರೆಯನ್ನ ಪೂರ್ತಿ ಬಿಟ್ಟು ಬಿಡಬೇಕು ಅಂತಿಲ್ಲ. ರಾತ್ರಿ ಊಟ ಕಡಿಮೆ ಮಾಡ್ರಿ. ಮಕ್ಕಳಾದ್ರೆ ಚೆನ್ನಾಗಿ ಮಾಡ್ಬೇಕು, ಆದ್ರೆ ದೊಡ್ಡವರಾದ್ರೆ ಸ್ವಲ್ಪ ಕಡಿಮೆ ಊಟ ಮಾಡಿದ್ರೆ ನಿದ್ದೆಯನ್ನ, ರಾತ್ರಿಯನ್ನ ನಾವು ಪುಸ್ತಕಗಳ ಅಧ್ಯಯನಕ್ಕೆ ಬಳಸ್ಕೋಬೇಕು ಅಂತ ಹೇಳ್ತಾರೆ ಅವರು. ಧ್ಯಾನ ಮತ್ತು ಆತ್ಮಜ್ಞಾನ ಹೆಚ್ಚಿಸಿಕೊಳ್ಳಲು ಪುಸ್ತಕ ಓದ್ಬೇಕು ಅಂತೇಳಿ. ಅದಾದ್ಮೇಲೆ ಯೋಗಿಗಳು ಸಮಸ್ಯೆ ಇರ್ತಾವ ಯೋಗಿಗಳು ಅಂತ. ಯೋಗಿ ಅಂದ್ರೆ ಯಾಕಿರಲ್ಲ? ಎಲ್ಲರಿಗೂ ಸಮಸ್ಯೆ. ಈಗ ಮರ ಎಷ್ಟು ದೊಡ್ಡದಿರುತ್ತೋ ಅಷ್ಟೇ ಗಾಳಿ. ಅದೇ ರೀತಿ ಅವರವರ ಸಮಸ್ಯೆ ಅವರಿಗೆ. ಮೀನಿನ ಸಮಸ್ಯೆ ಮೀನಿಗೆ, ತಿಮಿಂಗಿಲದ ಸಮಸ್ಯೆ ತಿಮಿಂಗಿಲಕ್ಕೆ. ಒಬ್ಬ ಯೋಗಿಗಳು ಆದವನಿಗೂ ಕೂಡ ಸಮಸ್ಯೆ ಇರ್ತವೆ, ಆದ್ರೆ ಅವರು ಸಮಸ್ಯೆ ತರ ನೋಡಂಗಿಲ್ಲ. ಸಮಸ್ಯೆ ಇರ್ತವೆ, ಆದ್ರೆ ಅವರು ಸ್ಥಿತಪ್ರಜ್ಞತೆ ಇರೋದ್ರಿಂದ ಸಮಸ್ಯೆಯ ಮೂಲವನ್ನು ಅವ್ರು ಅರ್ಥ ಮಾಡ್ಕೋತಾರೆ. ಸಮಸ್ಯೆಯನ್ನು ಇರುವ ಸಾವಿರಾರು ಪರಿಹಾರ ಮಾರ್ಗಗಳನ್ನು ಅವರು ಅಧ್ಯಯನ ಮಾಡ್ತಾರೆ. ಆದ್ರಿಂದ ಸಮಸ್ಯೆಯನ್ನು ಎದುರಿಸುವ ಆತ್ಮಶಕ್ತಿಯನ್ನು ವೃದ್ಧಿಸಿಕೊಳ್ಳಿಸಿ ಅತಿ ಸುಲಭವಾಗಿ ಸಮಸ್ಯೆಯನ್ನು ತನ್ನಷ್ಟಕ್ಕೆ ತಾನೇ ಪರಿಹರಿಸಿಕೊಳ್ತಾರೆ ಒಬ್ಬ ಯೋಗಿ ಆದವನು ಅಂತ ಈ ರೀತಿ ಅವರು ಅದ್ಭುತವಾಗಿ ಆನ್ಸರ್ ಮಾಡ್ತಾರೆ. ಇನ್ನು ಧ್ಯಾನದಲ್ಲಿ ಅನುಭವಿಸುವ ಆನಂದಕ್ಕೂ ನಿತ್ಯ ಜೀವನದಲ್ಲಿ ಅನುಭವಿಸುವ ಆನಂದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಕೇಳಿದಾಗ ಹೌದು ಅಂತಾರೆ. ಹೇಗೆ? 3 ರೀತಿಯ ಆನಂದಗಳಿದೆ. ಒಂದು ಶರೀರದಿಂದ ಪಡೆಯುವ ಆನಂದ, ಮನಸ್ಸಿನಿಂದ ಪಡೆಯುವ ಆನಂದ, ಆತ್ಮಾನಂದ. ಶರೀರದಿಂದ ಪಡೆಯುವ ಆನಂದ ಯಾವ್ಯಾವು ಅವ್ರು ಹೇಳ್ತಾರೆ ಬಹಳ ಸಿಂಪಲ್ ಆಗಿ. ಮಾನಸಿಕ ಶರೀರದಿಂದ ಅಂದ್ರೆ ಒಂದು ಒಳ್ಳೆ ಸಂಗೀತವನ್ನ ಕೇಳುವುದು, ಒಳ್ಳೆ ಊಟ ಮಾಡುವುದು, ಪ್ರೀತಿಯ ಮಾತುಗಳನ್ನ ಕೇಳಿಸಿಕೊಳ್ಳುವುದು, ಇವೆಲ್ಲ ಮಾನಸಿಕ ಆನಂದ. ಶಾರೀರಿಕ ಅಂದ್ರೆ ಊಟ, ಬಟ್ಟೆ, ವಸತಿಗಳು. ಆಮೇಲೆ ಧ್ಯಾನದಲ್ಲಿ ಅಂದ್ರೆ 3ನೇ ಕಣ್ಣು ಉತ್ತೇಜನ, ಸೂಕ್ಷ್ಮ ಶರೀರನ, ಮಾನಸಿಕ ಪ್ರಶಾಂತತೆ ಇದು. ಹೀಗೆ ಆಮೇಲೆ ಒಬ್ರು ಇನ್ನೊಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಏನಂತ ಅದಂದ್ರೆ, ದೇವರು ಒಬ್ಬನೇ, ಆದ್ರೆ ಧರ್ಮಗಳು ಇಷ್ಟೊಂದು ಯಾಕಿದಾವೆ ಅಂತ. ಒಳ್ಳೆ ಪ್ರಶ್ನೆ ಇದು, ನನಗೂ ಬಂದಿತ್ತು ಅಂತ ಹೇಳ್ತಾರೆ. ಯಾಕೆ? ಅದಕ್ಕೆ ನಮ್ದು PSSM ಅಂದ್ರೆ ಯೂನಿವರ್ಸಲ್ ರಿಲಿಜನ್ ಅಂತ. ನೋಡಿ ಹೇಗಿದೆ ನಮ್ದು ವಿಶ್ವಧರ್ಮ. ಕುವೆಂಪು ಅವ್ರು ಹೇಳ್ತಾರಲ್ಲ, ವಿಶ್ವಧರ್ಮ ಇದು ನಮ್ದು. ಅದಕ್ಕೆ ಇವೆಲ್ಲ ಯಾಕೆ ಬಂದಿದೆ, ಇದು ನನಗೂ ಪ್ರಶ್ನೆ ಬಂದಿತ್ತು, ಇದು ಅರ್ಥ ಇಲ್ಲ ಅಂತೇಳಿ. ಆಮೇಲೆ ವಿವಿಧ ಧರ್ಮದವರು ಧ್ಯಾನ ಮಾಡಿದ್ರೆ ಒಂದೇ ರಿಸಲ್ಟ್ ಇರುತ್ತಾ ಅಂತ ಕೇಳಿದ್ದಾರೆ. ಹೌದು. ಈಗ ನೀವು ಕ್ರಿಶ್ಚಿಯನ್ ಆದ್ರೇನು, ಮುಸ್ಲಿಂ ಆದ್ರೇನು, ಯಾರಾದ್ರೂ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಹೋಗಿ ಪ್ರಯೋಗ ಮಾಡಿದ್ರು ಒಂದೇ ರಿಸಲ್ಟ್ ಇರುತ್ತಿಲ್ಲ. ಅದೇ ರೀತಿ ಧ್ಯಾನ ಯಾವ ಧರ್ಮದವರು ಮಾಡಿದ್ರು ಒಂದೇ ರೀತಿಯ ಅನುಭವಗಳು ಇರ್ತವೆ. ಹೀಗೆ ಪ್ರತಿಯೊಂದಕ್ಕೂ ಅದ್ಭುತವಾದ ಉತ್ತರವನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಇನ್ನೊಂದು ಆಧ್ಯಾತ್ಮಿಕ ಅಂದರೆ ನಿಜವಾದ ಅರ್ಥ ಏನು ಅಂತಾರೆ. ಅದು ನಮ್ಮನ್ನು ನಾವು ಅರಿತುಕೊಳ್ಳೋದೇ ಆಧ್ಯಾತ್ಮಿಕತೆ. ಆದ್ರೆ ಇನ್ನೂ ವಿಸ್ತಾರವಾಗಿ ಹೇಳ್ಬೇಕಾದ್ರೆ, ಒಂದು ಆನೆ ಅರ್ಥ ಆಗ್ಬೇಕಾದ್ರೆ ಬರೀ ಬಾಲ ಹಿಡ್ಕೊಂಡ್ರೆ ಅರ್ಥ ಆಗಲ್ಲ, ಇಡೀ ಶರೀರವನ್ನ ನೋಡ್ಬೇಕಾದ್ರೆ ಕಾಲು, ಹೊಟ್ಟೆ, ಸೊಂಡಿಲು, ಕಿವಿ. ಹಾಗೆ ಆಧ್ಯಾತ್ಮಿಕತೆ ನಿಮ್ಗೆ ಸಂಪೂರ್ಣ ಅರ್ಥ ಆಗ್ಬೇಕಾದ್ರೆ
ನಮ್ಮ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಆ ಎಲ್ಲ ಲೋಕಗಳು ಅವೆಲ್ಲವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಹೀಗೆ ಅದ್ಭುತವಾಗಿ ಲೇಖನ ಕೊಟ್ಟಿದ್ದಾರೆ. ಇನ್ನು ವಯಸ್ಸು 60 ಆ ಮರಳಿ ಅರಳು ಅನ್ನೋ ಲೇಖನ ಕೂಡ ನಾವ್ ಹೇಗೆ ಇರ್ಬೇಕು 60ರ ನಂತರ, ನಿವೃತ್ತಿ ಜೀವನ ನಂತರ, ಆಸಕ್ತಿಗಳು, ನಮ್ಮ ಹವ್ಯಾಸಗಳು ಹೇಗಿರ್ಬೇಕು, ಬಹಳ ಚೆನ್ನಾಗಿದೆ ಇದು ಲೇಖನ. ವಿಶೇಷವಾಗಿ ಅಂತವ್ರು ಓದ್ಬೇಕು. ಒಂದು 5 ಜನ ಇದ್ರಲ್ಲಿ ಕೊಟ್ಟಿದಾರಂತೆ. ನಾನು ಏನ್ ಮಾಡ್ತಾ ಇದ್ದೀನಿ ನಿವೃತ್ತಿ ನಂತರ ಅಂದ್ರೆ, ನಾನು SLC PUC ಲೆಕ್ಚರರ್ ಆಗಿ ರಿಟೈರ್ಡ್ ಆದವ್ರು ನಾನು ಉಚಿತವಾಗಿ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಕೆಲವರು ಡಾಕ್ಟರ್ಗಳಿದ್ದವ್ರು ನಾನು ಹೋಮಿಯೋಪತಿ ದಿನಕ್ಕೆ ಒಂದು 5-6 ತಾಸು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಆಮೇಲೆ ಕೆಲವರು ಆಯುರ್ವೇದ ಡಾಕ್ಟರ್, ನಾನು ಉಚಿತವಾಗಿ ಅವ್ರಿಗೆ ಸಲಹೆಗಳು ಕೊಡ್ತಾ ಇದ್ದೀನಿ. ಆಮೇಲೆ ಬಂದಿರೋ ಕೆಲವು ದುಡ್ಡನ್ನ ನಾನು ಅನಾಥ ಮಕ್ಕಳಿಗೆ ವಿನಿಯೋಗಿಸ್ತಾ ಇದ್ದೀನಿ. ಈ ರೀತಿ ಎಲ್ಲರೂ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಕೂಡ 60 ಆಗಿದ್ರೆ ಏನ್ ಮಾಡಬಹುದು ಈ ಕ್ಷಣವೇ ಒಂದು ಪಟ್ಟಿ ಮಾಡಿ, ಮಾಡೋದು ನಂತರ. ಹಾಗಂತೇಳಿ ಸುಮ್ನೆ ಕೂಡ್ಬೇಡ್ರಿ ಮನೆಯಲ್ಲಿ, ದುಡ್ಡಿನ ಕಡೆ ಹೆಚ್ಚು ಲಕ್ಷ್ಯ ಕೊಡ್ಬೇಡ್ರಿ, ಆಧ್ಯಾತ್ಮಿಕವಾಗಿ ತೊಡಗಿಸ್ಕೊಳ್ರಿ, ಒಳ್ಳೆ ಹವ್ಯಾಸಗಳಿರ್ಲಿ ಅಂತ ಇಲ್ಲಿ ತುಂಬಾ ಈ ಲೇಖನ ಚೆನ್ನಾಗಿ ಬಂದಿದೆ. ಹವ್ಯಾಸಗಳು ಹೇಗಿರ್ಬೇಕು, ಅಂತರಂಗದ ಕಡೆಗೆ ಹೋಗೋದಕ್ಕೆ ನೋಡಿ. ಆಮೇಲೆ ವೃತ್ತಿಪರವಾಗಿ ಸಮಾಜ ಸೇವೆ ಅಂತ ಮಾಡಿ. ಆಮೇಲೆ ನಿಲ್ಬೇಡ್ರಿ. ಸಾಮರ್ಥ್ಯ ಕಡಿಮೆ ಆಗಿರ್ತದ ವಯಸ್ಸಾದ್ಮೇಲೆ. 100 kg ಹೊರಕ್ ಆಗಲ್ಲ, ಆದ್ರೆ ಎಷ್ಟು kg ಹೊರಕ್ ಆಗ್ತದ ಅಷ್ಟು ಮಾಡ್ರಿ. ವೇಗ ನಡೆಯೋದನ್ನ ವೇಗ ಕಡಿಮೆ ಮಾಡಿ, ಆದ್ರೆ ಕಡಿಮೆ ಆದ್ರೂ ಪರವಾಗಿಲ್ಲ ನಡೀರಿ, ಸುಮ್ನೆ ನಿಲ್ಬೇಡಿ. ಯಾಕಂದ್ರೆ ಅದರಿಂದ ಮನಸ್ಸು ಒಂದ್ ಕಡೆ ಇದ್ರೆ, ನಾವು ಮನೆಯಲ್ಲೇ ಇದ್ರೆ ಒಂಥರ ಆಗುತ್ತೆ. ನಮ್ಮನ್ನ ನಾವು ಯಾವ್ದ್ರೊಳಲ್ಲಿ ಆದ್ರೂ ತೊಡಗಿಸ್ಕೋಬೇಕು ಅಂತ ಇಲ್ಲಿ ಲೇಖಕರು ಹೇಳಿದ್ದಾರೆ. ಯಾರು ಅಂದ್ರೆ ಪ.ರಾ. ಕೃಷ್ಣಮೂರ್ತಿ. ಇನ್ನು ಬ್ರಹ್ಮರ್ಷಿ ಕಂಚಿ ರಘುರಾಮ್ ಅವರಿಂದ ಬೆಂಗಳೂರಿನಲ್ಲಿ ಧ್ಯಾನ ಜ್ಞಾನ ಶಿಕ್ಷಣ ಆಗಿದೆ. ಇನ್ನು ಲಲಿತಾ ಸಹಸ್ರದ ನಾಮದ ಅರ್ಥ ಕೂಡ ಅರ್ಥಪೂರ್ಣವಾಗಿ ಬಂದಿದೆ. ಅದಾದ್ಮೇಲೆ ನಿಮಗೆ ಗೊತ್ತು, ಕೊಪ್ಪಳದಲ್ಲಿ ಒಂದು ಜೈಲ್ನಲ್ಲಿ, ನಿಮ್ಗೆ ಗೊತ್ತಿರ್ಲಿ, ಬಳ್ಳಾರಿ ಒಬ್ಬ ಜೈಲ್ ಅಧಿಕಾರಿ ಕೊಪ್ಪಳಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ 41 ದಿನ ಸತತವಾಗಿ ಧ್ಯಾನ ನಡೆದಿದೆ. ಈಗ ಇದೇ ನವೆಂಬರ್ 26ಕ್ಕೆ ಕೊನೆ ಆಗುತ್ತೆ. ಪ್ರತಿದಿನ ಧ್ಯಾನ. ಎಷ್ಟು ಚೆನ್ನಾಗಿ ಕುಂತಿದ್ದಾರೆ ನೋಡ್ರಿ ಕೈದಿಗಳೆಲ್ಲರೂ. ಯಾಕಂದ್ರೆ ಅಲ್ಲಿ ಜೈಲರು ಬಳ್ಳಾರಿಯಿಂದ ಟ್ರಾನ್ಸ್ಫರ್ ಆಗಿದೆ. ಬಳ್ಳಾರಿಯಲ್ಲಿ ಜೈಲ್ನಲ್ಲಿ ನಿಮಗೆ ಗೊತ್ತಿರ್ಲಿ, ಪ್ರತಿದಿನ ಧ್ಯಾನ ಸತ್ಸಂಗ ಬುಕ್ಗಳೆಲ್ಲ ಓದಿ ಅಲ್ಲೊಂದು ಪಿರಮಿಡ್ ಕಟ್ಟಿಬಿಟ್ಟಿದ್ದಾರೆ. ಬಳ್ಳಾರಿ ಪಿರಮಿಡ್ ನಲ್ಲಿ ಜೈಲು ಸೆರೆವಾಸಿಗಳು. ಈಗ ಅಲ್ಲಿ ಕೊಪ್ಪಳಕ್ಕೆ ಅದು ಟ್ರಾನ್ಸ್ಫರ್ ಆಗಿದೆ. ಜೈಲಿನಲ್ಲಿ ಪ್ರತಿದಿನ ಧ್ಯಾನ ನಡೀತಾ ಇದೆ, ಕಾರಾಗೃಹದಲ್ಲಿ. ಇನ್ನು ಯೋಗ ವಾಸಿಷ್ಠದಲ್ಲಿ ಶ್ರೀರಾಮನ ವೈರಾಗ್ಯ ಪ್ರಕರಣ ಈ ಸಂಚಿಕೆಗೆ ಮುಗಿಯಿತು, ವೈರಾಗ್ಯ ಪ್ರಕರಣ. ಇನ್ನು ಅದಾದ್ಮೇಲೆ ಮರಳ ಮುನಿಯನ ಕಗ್ಗದಲ್ಲಿ DVG ಅವರ 2 ಒಂದು ಶ್ಲೋಕಗಳ ಅರ್ಥ ತುಂಬಾ ಅರ್ಥಪೂರ್ಣವಾಗಿ ಬಂದಿದೆ. ಕೊನೆಯದಾಗಿ, ಆಡುವ ಮಾತು ಸರಿ ಇರಬೇಕು, ಇಲ್ದೇ ಇದ್ರೆ ಮಾತನಾಡ್ಲೇಬಾರದು, ನಮಗೆ ಅರ್ಹತೆನೇ ಇಲ್ಲ, ಪ್ರತಿದಿನ ನಾವು ದೇವರುಗಳು, ವಿ ಆರ್ ಗಾಡ್ಸ್ ಅನ್ನೋದು ಮನನ ಮಾಡ್ಕೋಬೇಕು. ಅದೇ ನಮ್ಮ ಹಣೆ ಬರವಾಗ್ತದೆ. ನಾವು ಅದನ್ನ ಮರ್ತು ಬಿಟ್ಟೇವು ಅಂದ್ರೆ ನಾವೇನ್ ಅಂತೀವೋ ಅದೇ ಪದೇ ಪದೇ ಹಾಕ್ತಿವಿ. ಆದ್ರಿಂದ ಪ್ರತಿದಿನ ನಾವು ಹೇಗೆ ಮಾತನಾಡಿದ್ರೆ ಕಾಳಿದಾಸನಂತೆ ಮಾತನಾಡ್ಬೇಕಂತೆ, ಶೇಕ್ಸ್ಪಿಯರ್ನಂತೆ ಮಾತಾಡ್ಬೇಕು. ಇಲ್ಲ ಬಿಸ್ಮಿಲ್ಲ ಖಾನ್ ಶೆಹನಾಯಿ ಓದಿದಂತೆ ನಾವು ಮಾತನಾಡ್ಬೇಕೆ ವಿನಃ ಇಲ್ದೇ ಇದ್ರೆ ಮೌನವಾಗಿರ್ಬೇಕು ಅಂತೇಳಿ ತುಂಬಾ ಅದ್ಭುತವಾಗಿ ಹೇಳಿದ್ರೆ. ಕೊನೆಯದಾಗಿ ಧ್ಯಾನ ವಿದ್ಯಾರ್ಥಿ. ಇಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಏಕೆ ಧ್ಯಾನ ಬೇಕು ಅಂದ್ರೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅವ್ರು. ಏನು ಅಂದ್ರೆ, ನಮಗೆ ಅನೇಕ ರೀತಿ ಉಪಯೋಗ. ಯಾವ ರೀತಿ ಉಪಯೋಗ ಆಗುತ್ತೆ? ಊಟ ಸರಿಯಾಗಿ ಮಾಡ್ತೀವಿ, ಆಲೋಚನೆ ಸರಿಯಾಗಿ, ದೃಷ್ಟಿ ಸರಿಯಾಗುತ್ತೆ, ಮಾಡುವ ಕೆಲಸ ಸರಿಯಾಗಿ ಮಾಡ್ತೀವಿ, ಏಕಾಗ್ರತೆ ಹೆಚ್ಚಾಗುತ್ತೆ. ಹೀಗೆ ಪ್ರತಿಯೊಂದು ಹೇಳಿದ್ದಾರೆ. ನಿದ್ರೆ ಜಯಿಸುವುದು ಹೇಗೆ ಅಂದ್ರೆ, ತ್ಯಾಗರಾಜರು ಕೂಡ ಹೇಳ್ತಾರಂತೆ, ನಿದ್ರೆಯನ್ನು ನಿರಾಕರಿಸಿ ತಂಬೂರಿಯನ್ನು ಹಿಡೀರಿ, ನೀವು ಪುಸ್ತಕವನ್ನು ಹಿಡೀರಿ ಅಂತ ಇಲ್ಲಿ ಹೇಳ್ತಾರೆ. ಹಂಗಂತೇಳಿ ಇಡೀ ರಾತ್ರಿ ಎಚ್ಚರವಾಗಿ ಇರ್ಬೇಕಾಗಿಲ್ಲ ಅಂತ ಕೂಡ ಹೇಳ್ತಾರ ಅವ್ರು. ಗುಡಾಕೇಶ ಅಂತ ಕರೀತಿದ್ರು ಅರ್ಜುನನನ್ನು. ನಿದ್ರೆ ತುಂಬಾ ಅವಶ್ಯಕ, ಅದು ಮಾಡ್ಲೇಬೇಕು, ಇಡೀ ರಾತ್ರಿ ಎಚ್ಚರಿಕೆ ಇರಬಾರದು ಅನ್ನೋದು ಕೂಡ ಹೇಳಿದ್ದಾರೆ. ಹೀಗೆ ಪ್ರತಿಯೊಂದು ಕೂಡ ಅವರು ಧ್ಯಾನದಿಂದ ಜ್ಞಾನ ಹೇಗೆ ಬರುತ್ತೆ ಅಂದ್ರೆ, ಧ್ಯಾನದಿಂದ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಇರುತ್ತೆ, ಅದಕ್ಕಾಗಿ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ. ವ್ಯಾಯಾಮ ಅವಶ್ಯಕವಾ ಧ್ಯಾನದ ಜೊತೆ ಅಂತ ಒಬ್ರು ಕೇಳಿದ್ದಾರೆ. ವ್ಯಾಯಾಮ ಶಾರೀರಿಕ ಬಲಕ್ಕಾಗಿ, ಧ್ಯಾನ ಮನಸ್ಸಿನ ಶಾಂತಿಗಾಗಿ. ಪ್ರತಿದಿನ 2 ಮಾಡಿ ಒಳ್ಳೇದೇ, ಆದ್ರೆ ಕಡ್ಡಾಯ ಅಲ್ಲ ಅಂತ ಹೇಳಿದ್ದಾರೆ. ಹೀಗೆ ಅದ್ಭುತವಾದ ಪ್ರಶ್ನೋತ್ತರ ಮತ್ತು ಇಡೀ ರಾಜ್ಯಾದ್ಯಂತ ನಡೆದ ಎಲ್ಲ ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ಇಲ್ಲಿ ಮೂಡಿ ಬಂದಿದೆ. ಒಟ್ಟಾರೆ ಸಂಚಿಕೆ ಅದ್ಭುತವಾಗಿದೆ. ಎಲ್ರೂ ಧ್ಯಾನ ಕಸ್ತೂರಿಯನ್ನು ಓದಿಸ್ರಿ, ಚಂದದಾರರಾಗಿ ನಿಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಿ. ಪ್ರತಿ ತಿಂಗಳು ನನಗೆ ಜೈಹೋ ಮೆಡಿಟೇಷನ್ ವೇದಿಕೆಯಲ್ಲಿ ಶಾಂತಲಾ ಮೇಡಮ್ ಅವರು ಪ್ರೀತಿಯಿಂದ ನೆನಪಿಸಿ ಅವಕಾಶ ಕೊಡ್ತಾ ಇದ್ದಾರೆ ನನಗೆ. ನಾನು ಅವರಿಗೆ ತುಂಬಾ ಕೃತಜ್ಞತೆ ಪೂರ್ವಕವಾಗಿ ಧ್ಯಾನ ಕಸ್ತೂರಿ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ನಾವೆಲ್ಲರೂ ಧ್ಯಾನಕ್ಕೆ ಹೋಗೋಣ. ಮೇಡಮ್ ಅವರು ನಿಮಗೆ ಮ್ಯೂಸಿಕ್ ಜೊತೆಗೆ ಧ್ಯಾನವನ್ನು ಮಾಡಿಸ್ತಾರೆ. ತಮ್ಗೆಲ್ರಿಗೂ ಗೊತ್ತಿರುವಂತದ್ದು ಅತ್ಯಂತ ಸರಳವಾದ, ಆರಾಮಾಗಿ ನಮ್ಮ ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿಕೊಂಡು ಮನಸ್ಸನ್ನ ಸಂಪೂರ್ಣ ಶ್ವಾಸದ ಕಡೆ ತಂದ್ಕೊಂಡು ನೀವು ಇರುವ ಸ್ಥಳದಲ್ಲಿನೇ ಹಾಯಾಗಿ ಕಂಫರ್ಟ್ ಆಗಿ ಕೂತ್ಕೊಳ್ರಿ. ಚೇರ್ ಮೇಲೆ ಇದ್ರೆ ಪಾದಗಳ ಅದನ್ನು ಕ್ರಾಸ್ ಮಾಡ್ಕೊಳ್ರಿ.
ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸಿ ಸಂಗೀತದೊಂದಿಗೆ ಉಸಿರಾಟ ಗಮನಿಸ್ತಾ ಸಹಜವಾದ ಸುಮಧುರವಾದ ಉಸಿರಾಟವನ್ನು ಗಮನಿಸ್ತಾ ಧ್ಯಾನಾಸಕ್ತರಾಗೋಣ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೂಪರ್. ತುಂಬಾನೇ ಅದ್ಭುತವಾಗಿ ಇವತ್ತು ಧ್ಯಾನ ಕಸ್ತೂರಿ ಬಗ್ಗೆ ಹೇಳ್ಕೊಟ್ಟಿದ್ದೀರಾ, ತಿಳಿಸಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶ್ವಾಸದ ಕಡೆ ಗಮನ, ಪ್ರತಿಯೊಂದು ಉಸಿರನ್ನ ಗಮನಿಸ್ತಾ ಇರಿ. ನಿಮ್ಮ ಉಸಿರೇ ನಿಮಗೆ ಗುರು.
ಲಾಸ್ಟ್ 2 minutes ಮಾಸ್ಟರ್ಸ್, ಕಡೆ 2 ನಿಮಿಷ. ಲಾಸ್ಟ್ 30 seconds ಮಾಸ್ಟರ್. ಎಸ್ ಮಾಸ್ಟರ್ಸ್, ನಿಧಾನವಾಗಿ ಎಲ್ಲರೂ ಧ್ಯಾನ ಸ್ಥಿತಿಯಿಂದ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಗಳಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೂ ನಿಮ್ಮ ಮನಸ್ಸಿಗೂ ಹಾಗೂ ಈ ದಿನ ಅದ್ಭುತವಾಗಿ ನಮ್ಮೆಲ್ಲರಿಗೂ ಈ ಧ್ಯಾನ ಕಸ್ತೂರಿಯ ಈ ತಿಂಗಳಿನ ಧ್ಯಾನ ಕಸ್ತೂರಿಯಲ್ಲಿರುವ ಈ ಒಂದು ವಿಷಯಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸಿರುವಂತಹ ಲಲಿತಾ ಕಂದಗಲ್ ಮೇಡಮ್ಗೂ ಸಹ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ನಿಮ್ಮ ಎರಡು ಕೈಗಳನ್ನ ಸುಂದರವಾದ ಮುಗುಳ್ನಗೆ ಇಟ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಸೊ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಶೇರ್ ಮಾಡ್ಕೋಬಹುದು. ಅದರ್ 10 minutes ಯಾರಾದ್ರೂ ಏನಾದ್ರು ಶೇರ್ ಮಾಡಿ. ನಾಳೆ ಸಾಯಂಕಾಲ ಆಸ್ ಯೂಶುವಲ್ ನಾಳೆ ಬೆಳಗ್ಗೆ ಮಂಡಲ ಧ್ಯಾನದ ಸೆಷನ್ ಇರುತ್ತೆ. 4:15 ಜಾಯಿನ್ ಆಗಿ ನಾಳೆ ಸಾಯಂಕಾಲದಿಂದ 7 days ವರ್ಕ್ಶಾಪ್ ಸೋಲ್ ಲೆವೆಲ್ಸ್, ಆ 7 ಆತ್ಮದ ಸ್ಥಿತಿಗಳು ಅನ್ನೋದ್ರ ಬಗ್ಗೆ ವರ್ಕ್ಶಾಪ್ ಇರುತ್ತೆ. ನಾಳೆಯಿಂದ ಸಾಯಂಕಾಲ 5:30ಗೆ 7 ಮಾಸ್ಟರ್ಸ್, ಒಂದೊಂದು ದಿನ ಒಬ್ರು ಮಾಸ್ಟರ್ ಬಂದು ಈ ಆತ್ಮಸ್ಥಿತಿಗಳ ಬಗ್ಗೆ ಮಾತಾಡ್ತಾರೆ. ಸೊ ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಅದ್ಭುತವಾದ ಜ್ಞಾನವನ್ನ ತಗೊಳ್ಳೋಣ. ನಾಳೆ ಸಂಜೆ 5:15ರಿಂದ ಆ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಆಗುತ್ತೆ ಆತ್ಮದ ಸ್ಥಿತಿಗಳ ಬಗ್ಗೆ. ಬೆಳಗ್ಗೆ ನಾವೇನು ಇವಾಗ ಸ್ಟಾರ್ಟ್ ಮಾಡಿದ್ವಿ ತುಳಸಿ ದಳ ಪಾರ್ಟ್ 2, ಅದನ್ನ ತಿಳ್ಕೊಳ್ತಾ ಆ ಪುಸ್ತಕದ ಜ್ಞಾನವನ್ನ ಪಡಿತಾ ನಾವು ಮಂಡಲ ಧ್ಯಾನವನ್ನ ಮಾಡ್ತಾ ಇದೀವಿ. ಸೊ ಅದಕ್ಕೂ ಮಿಸ್ ಮಾಡದೆ ಎಲ್ರು ಜಾಯಿನ್ ಆಗಿ. ಯಾರೆಲ್ಲ ಡೇ 1 ಇದ್ದೀರಾ ಎಸ್ಪೆಷಲಿ ಅವರು ಮಿಸ್ ಮಾಡಬೇಡಿ ಮಾಸ್ಟರ್ಸ್. 41 ದಿನಾನ ಕಂಪ್ಲೀಟ್ ಆಗಿ ನಾವೆಲ್ಲ ಸೇರಿ ಅದನ್ನ ಸಂಪೂರ್ಣ ಮಾಡೋಣ, ಆ ಒಂದು ಮಂಡಲ ಧ್ಯಾನವನ್ನ. ಓಕೆ ಮಾಸ್ಟರ್ಸ್. ಎಸ್ ಮಮತಾ ಉಮೇಶ್ ಹೇಳಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಹೇಳಿ. ಲಲಿತಾ ಕನ್ಕಲ್ ಮೇಡಮ್ಗೆ ನಮಸ್ತೆ. ಹ್ಮ್ ನಾನು ಧ್ಯಾನ ಕಸ್ತೂರಿ ಓದ್ತಾ ಇದ್ದೀನಿ ಮೇಡಮ್. ಓದಿದ್ದೀನಿ ಆಲ್ರೆಡಿ, ಫುಲ್ ರಿವೈಸ್ ಮಾಡ್ದಂಗಾಯ್ತು. ತುಂಬಾ ಚೆನ್ನಾಗಿದೆ. ಆ ಮೇಡಮ್ ನಿಮ್ದು ಸಿಗ್ನಲ್ಸ್ ಇಲ್ಲ ಅನ್ಸುತ್ತೆ, ವಾಯ್ಸ್ ಬ್ರೇಕ್ ಆಗ್ತಿದೆ. ಗಂಗಾವತಿ ಪ್ರಾಣೇಶ್ವರ. ಏನ್ ಮೇಡಮ್? ಓಕೆ ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್, ಅದು ಓದಿದ್ದೀನಿ. ಥ್ಯಾಂಕ್ ಯು. ಅದಕ್ಕೆ ಧ್ಯಾನ ಹೇಳಿಲ್ಲ. ಕಸ್ತೂರಿನ ಓದಿದ್ದೀನಿ ಮೇಡಮ್. ಹಾ ಏನೋ ಪ್ರಾಣೇಶ್ ಅಂದ್ರಿ, ಗೊತ್ತಾಗ್ಲಿಲ್ಲ. ಗಂಗಾವತಿ ಪ್ರಾಣೇಶ್ವರ್ ತರಾನೇ ಮಾತಾಡ್ತಾರೆ ಮೇಡಮ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್. ನಾನು ಆಕ್ಚುಲಿ ಮೇಡಮ್ ಪರಿಚಯ ಆಗೋ ಮುಂಚೆ ಅವ್ರಿಬ್ರು ಅಣ್ಣ ತಂಗಿ ಅನ್ಕೊಂಡಿದ್ದೆ. ಹಾಗೆ ಮಾತಾಡ್ತಾರೆ ಹಾಗೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಕಾವ್ಯ ಮಾತಾಡಿ. ಹಲೋ ಮೇಡಮ್, ಹೇಳಿ ಮೇಡಮ್. ನಾನು ಗಂಗಾವತಿ ಲಲಿತಾ ಮೇಡಮ್ನವ್ರಲಿಂದ ನಾನು ಕ್ರಾಫ್ಟ್ ಸರ್ಕಲ್ ಬುಕ್ಸ್ ತಗೊಂಡಿದ್ದೆ. ಆರಾಮಿದ್ದಿಲ್ಲ ನನಗೆ. ನಾನು ಮಾಡ್ತಾ ಮೊದ್ಲು 3 ವರ್ಷದ್ಲಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಮಾಡ್ತಾ ನನಗೆ ಚೆನ್ನಾಗಿ ಅನಿಸ್ತು ಮೇಡಮ್. ಈಗೂ ಮಾಡ್ತಾ ಇದ್ದೀನಿ. ನಾನು ನಿಮ್ ಜಾಯ್ನ್ ಆಗೋದ್ ನೋಡಿದೆ ಗಂಗಾವತಿ ಮೇಡಮ್ನವ್ರ ಕಡೆಲಿಂದ. ಇವತ್ತು ಮೊನ್ನೆ ಅಟೆಂಡ್ ಆಗಿದ್ದೆ ಮೇಡಮ್. ನನಗೆ ಪ್ರಕೃತಿನೂ ನೋಡಿದೀನಿ ಮೇಡಮ್ ಧ್ಯಾನದಲ್ಲಿ. ನಾನು ಏನ್ ಕಣ್ಮುಚ್ಚಿ ಧ್ಯಾನ ಮಾಡ್ತಿರ್ತೀನಿ. ಪತ್ರಿಜಿ ಅವ್ರದ್ದು ಒಂದ್ ದಿವಸ ನಿನ್ ಪಾದಗಳಿಗೆ ನಾನ್ ನಮಸ್ಕಾರ ಮಾಡ್ಬೇಕು ಸರ್ ಅಂದ್ರೆ ನಾನ್ ಪತ್ರಿಜಿ ಸರ್ ಬಂದು ನನ್ ಕಾಲ್ ತೋರ್ಸಿ ಮತ್ತೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ನನಗೆ ಆಶೀರ್ವಾದ ಮಾಡೋದ್ರು ಮೇಡಮ್. ನನಗೆ ಪ್ರತಿ ಒಂದು ದೇವ್ರನ್ನೆಲ್ಲ ನಾನು ಕಂಡಿದೀನಿ ಮೇಡಮ್. ನಾನ್ ಮ್ಯೂಸಿಕ್ ಇಟ್ಕೊಂಡ್ ಮಾಡಿದ್ರೆ ಕೃಷ್ಣ ಸನ ಕಾಣಿಸ್ತಾನೆ ಮೇಡಮ್. ನಾನು ಏನ್ ಅನ್ಕಂತೀನಿ, ನಾನು ಎಲ್ಲಿ ನೋಡ್ಬೇಕಂತೀನಿ ಆ ತರ ಅಲ್ಲಿ ಆ ಜಾಗಕ್ಕೆ ಹೋಗ್ತೀನಿ ಮೇಡಮ್ ನಾನು ಧ್ಯಾನದಲ್ಲಿ. ನನಗೆ ಅಂದ್ರೆ ನನಗೆ ಆರೋಗ್ಯ ಸರಿ ಇಲ್ಲ ಮೇಡಮ್. ನಾನು 1 ತಿಂಗಳು ಕೂಸಿನ ತರನೇ ನಾನು ಬೆಡ್ ಮೇಲೆ ಎಲ್ಲ. ನಾನ್ ಚೆನ್ನಾಗ್ ಆಗ್ತೀನ ಮೇಡಮ್? ಡೌಟ್ ಬೇಡ ಮೇಡಮ್, ಡೌಟ್ ಇಟ್ಕೋಬೇಡಿ. ಏನ್ ಬರುತ್ತೋ ಅದು ಆಗ್ತಾ ಇರ್ಲಿ ಅಷ್ಟೇ. ನಾವೇನ್ ಮಾಡ್ಬೇಕು, ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಮೇಡಮ್ ಒಂದು ತಿಳ್ಕೊಳ್ಳಿ, ಸರಿ ಆಗ್ತೀನಾ ಅನ್ನೋ ಡೌಟ್ ಬೇಡ. ನಾನ್ ಸರಿ ಇದೀನಿ, ನಾನು ಆರೋಗ್ಯವಾಗಿದ್ದೀನಿ. ಜೊತೆಗೆ ನಾವು ಧ್ಯಾನ ಮಾಡ್ತಾ ಏನಾಗುತ್ತೆ ಅಂದ್ರೆ, ಈಗ ನಾವೇ ನಮ್ ಸೋಲ್ ಡಿಸೈನ್ ಮೇಡಮ್ ಇದೆಲ್ಲ ನಾವೇ ಕೇಳ್ಕೊಂಡ್ ಬಂದಿರೋದಲ್ವಾ ಇವೆಲ್ಲ. ಆದ್ರೆ ಅದನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂತೀವಿ ನಾವು. ನೀವು ಕೊರಗಿದ್ರು ಅದೇ ಆಗುತ್ತೆ, ಕೊರಗ್ದಿಲ್ದಿದ್ರು ಅದೇ ಆಗುತ್ತಲ್ವಾ. ಸೊ ಕೊರಗೋದ್ ಬೇಡ. ನಾನು ಈ ಎಕ್ಸ್ಪೀರಿಯನ್ಸ್ ತಗೊಳಕ್ ಬಂದಿದ್ದೀನಿ ನಾನೀಗ ಅಂದಾಗ ಖುಷಿಯಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಧ್ಯಾನ ಮಾಡಿ, ಕರ್ಮಗಳು ಆದಷ್ಟು ಬೇಗ ಕಳಿಯುತ್ತೆ. ಡೌಟ್ ಬೇಡ, ಎಲ್ಲೂ ಡೌಟ್ ಇಟ್ಕೋಬೇಡಿ. ನಾನು ಅದೇ ಲಲಿತಾ ಮೇಡಮ್ ಹೇಳ್ದಾಗ್ಲಾಸಿ ನಾನು ಚೆನ್ನಾಗ್ ಆಗ್ತೀನಿ. ಇವತ್ತಲ್ಲ ನಾಳೆ ಚೆನ್ನಾಗ್ ಆಗ್ತೀನಿ. ಧ್ಯಾನ ಚೆನ್ನಾಗ್ ಮಾಡ್ಬೇಕು ಅಂತಾನೆ ನಾನು ಇವಾಗ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗಕತ್ತಿದ್ದೀನಿ. ಅಷ್ಟೇ ಮೇಡಮ್, ಅದೊಂದ್ ಸಂಕಲ್ಪ ಇರ್ಲಿ ಅಷ್ಟೇ. ಆಗುತ್ತಾ ಬಿಡುತ್ತಾ ಬೇಡ. ನೀವು ಮಾಡ್ತಿರೋದ್ ಪ್ರಾಮಾಣಿಕವಾಗಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅಷ್ಟೇ ನೋಡಿ. ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಯಾವ ತರ ಏನ್ ನಮಗ್ ಮಾಸ್ಟರ್ಸ್ ಕೊಡ್ಬೇಕು ಅನ್ಕೊಂಡಿದಾರೋ ಅದು ಖಂಡಿತ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಿಸ್ ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ತುಂಬಾ ಲಲಿತಾ ಕಂದಗಲ್ ನಾರಾಯಣ್ ಅವರು ತುಂಬಾನೇ ಅದ್ಭುತವಾಗಿ ಧ್ಯಾನ ಕಸ್ತೂರಿ ಬಗ್ಗೆ ಎಲ್ಲ ವಿವರವಾಗಿ, ಪತ್ರಿಜಿಯವರ ಬಗ್ಗೆ, ಜನ್ಮದಿನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಪ್ರತಿ ಒಂದು ವಿಷಯನೂ ಕೂಡ ಅವರು 21ನೇ ಶತಮಾನದ ಆಧ್ಯಾತ್ಮಿಕ ವಿಶ್ವಗುರು. ಅವರು ಹುಟ್ಟಿದ್ದು, ಅವರ ತಂದೆ ತಾಯಿಗಳ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ತುಂಬಾನೇ. ನಾವು ಧ್ಯಾನ ಕಸ್ತೂರಿ ಓದಿದ್ದೆ, ಆದ್ರೆ ಅವರು ಹೇಳಿದ್ದೆಲ್ಲ ಕ್ಲಾರಿಟಿ ಇವಾಗ ಚೆನ್ನಾಗಿ ಅರ್ಥ ಆಯ್ತು. ಎಲ್ಲದನ್ನು ಫುಲ್ ಓದಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ ಮೇಡಮ್. ಈ ಸಾರಿ ಧ್ಯಾನ ಕಸ್ತೂರಿ ಅಂತೂ ತುಂಬಾನೇ ಎಲ್ಲದು ಚೆನ್ನಾಗಿ ಇದೆ. ಅದು ಎಲ್ಲ ಯಜ್ಞಕ್ಕಿಂತ ಧ್ಯಾನ ಯಜ್ಞನೇ ಶ್ರೇಷ್ಠ. ಆಮೇಲೆ ರಮಣ ಮಹರ್ಷಿಗಳು ನಾನು ಯಾರು ಅಂತ ಅದ್ರ ಬಗ್ಗೆ ಹೇಳಿದ್ದಾರೆ. ಪತ್ರಿಜಿಯವರ ಬೋಧನೆ ಎಲ್ಲ ಪ್ರತಿ ಒಂದನು ಅವರ ಜನ್ಮದಿನದ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ರಾಮಚಂದ್ರಾರೆಡ್ಡಿ ಅವರು, ಬಂಡಿ ರಾಮದಾಸಪುರ ಅವ್ರ ಬಗ್ಗೆ, ಅವ್ರ ತಂದೆ ತಾಯಿ ಬಗ್ಗೆ, ಸಸ್ಯಾರದ ಬಗ್ಗೆ ಎಲ್ಲ ಪ್ರತಿಯೊಂದು, ಡಾಕ್ಟರ್ ಗೋವಿಂದ ಗೌಡ ಅವರ ಬಗ್ಗೆ ಎಲ್ಲದನ್ನು ಚೆನ್ನಾಗಿದೆ ಮೇಡಮ್. ಅಲ್ಲಿ ತುಂಬಾನೇ ಅವರು ಲಲಿತಾ ಕಂದಗಲ್ ಅವರು ಕೂಡ ಚೆನ್ನಾಗಿ ಬರೆದಿದ್ದಾರೆ. ಅವರು ಪಾದಗಳನ್ನು ಹಿಡಿಬೇಡ, ಪದ ಹಿಡಿ ಅಂತ ಹೇಳಿರೋದು ಅದು ತುಂಬಾ ಚೆನ್ನಾಗಿ ಅವರು ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಡಾಕ್ಟರ್ ಶಿವರಾಮಪ್ಪನವರು ಎಲ್ಲದ ಪ್ರಶ್ನೋತ್ತರಗಳು ಎಲ್ಲ ಪ್ರತಿ ಒಂದನ್ನು ಈಗ ಹೇಳಿದಕ್ಕೆ ರಿಪೀಟ್ ಮಾಡ್ಕೊಂಡು ನಾವು ತುಂಬಾ ಜ್ಞಾನ ತಿಳ್ಕೊಂಡ್ವಿ. ಆಮೇಲೆ ಇದು ವಯಸ್ಸು 60 ಅಂತ ನಾವು ಸುಮ್ನೆ ನಮ್ಗೆ 60 ಆಯ್ತಪ್ಪ ಇನ್ನೇನು ಅರಳ ಮರಳ ಅಂತ ಇರ್ತೀವಿ. ಅದು ಅರಳು ಮರಳಲ್ಲ, ಮತ್ತೆ ಮರಳಿ ಅರಳು ಅಂತ. ಅದಂತೂ ತುಂಬಾ ಚೆನ್ನಾಗಿದೆ ಮೇಡಮ್ ಓದಕ್ಕೆ. ಅದಂತೂ ತುಂಬಾ ಹಿಡಿಸ್ತು ನಂಗೆ. DVG ಅವರ ಬಗ್ಗೆ, ಅವರು ನವ್ಯಶ್ರೀ ಅವರು ಅಪೂರ್ವ ಗುರು ಪತ್ರಿಜಿ ಅನ್ನೋದು. ಆಮೇಲೆ ನಾಗರತ್ನ ವಿರೂಪಾಕ್ಷಪ್ಪನವರು, ಅವರು ಕೂಡ ಪತ್ರಿಜಿಯವರ ಒಡನಾಟದ ಬಗ್ಗೆ ಬರ್ದಿದ್ದಾರೆ.
ಅವರು ಚೆನ್ನಾಗಿದೆ. ಉಮಾರಾಣಿ ಅವರು, ವಿಶಾಲಾಕ್ಷಿ ತಣಿ ಅವರು, ಎಲ್ಲದನ್ನು ಅದು ಹೇಳಕ್ಕೆ ಆಗಲ್ಲ. DVG ಅವರು ಬದಿರೋದಂತೂ ತುಂಬಾನೇ ಚೆನ್ನಾಗಿತ್ತು ಮೇಡಮ್. ಎಲ್ಲಾ ವಿಷಯನೂ ಚೆನ್ನಾಗಿ ಕ್ಲಾರಿಟಿ ಇತ್ತು. ವಾಯ್ಸ್ ಬ್ರೇಕ್ ಆಗ್ತಿದೆ, ನಿಮ್ದು ಸಿಗ್ನಲ್ಸ್ ಇಲ್ಲ ಅನ್ಸುತ್ತೆ ಮೇಡಮ್. ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎಸ್ ಮೇಡಮ್ ಇರೋ ಶಾರ್ಟ್ ಪೀರಿಯಡ್ ಅಲ್ಲಿ ಆದಷ್ಟು ಕವರ್ ಮಾಡ್ಬಿಡ್ತಾರೆ ಎಲ್ಲಾನು. ನಾವ್ ಒಂದ್ಸಲಿ ಓದ್ದಷ್ಟೇ ಆಗುತ್ತೆ, ಅದೆಲ್ಲಾನು ತಿಳಿಸ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಇವತ್ತು ನೀವು. ಎಸ್, ಥ್ಯಾಂಕ್ ಯು ಮೇಡಮ್. ರಾಧಿಕಾ ಅವರ ಧ್ಯಾನ ಕಸ್ತೂರಿ ಎಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್. ಪ್ರಾಣೇಶ್ವರು ಇದೆ ಅಂದ್ರೆ ನಮ್ ಭಾಷಣ ಹಂಗೆ ಮೇಡಮ್, ಗಂಗಾವತಿ ಭಾಷಣ ಹಂಗೆ ಎಲ್ರಿಗೂ ಅದೇ ತರ ಇರುತ್ತೆ. ಎಲ್ರದ್ದು ಅದೇ ತರನೇ ಇರುತ್ತೆ ಮೇಡಮ್. ಧ್ಯಾನ ಮಾಡ್ತಾ ಇರ್ತೀನಲ್ಲ ಮೇಡಮ್, ಲೆಫ್ಟ್ ಎಲ್ಲ ಟೈಟ್ ಆಗುತ್ತೆ ಮೇಡಮ್, ಬಹಳ ಬಿಗಿ ಆಗಿರುತ್ತೆ, ಯಾತಕ್ಕೆ ಗೊತ್ತಿಲ್ಲ. ಎಷ್ಟ್ ದಿನದಿಂದ ಮಾಡ್ತಾ ಇದ್ದೀರಾ ಮೇಡಮ್ ಧ್ಯಾನ? ನಾನು ಕಂಟಿನ್ಯೂ ಮಾಡ್ತಾನೆ ಇದೀನಿ ಮೇಡಮ್. ಆನ್ಲೈನ್ ಅಲ್ಲಿ ಜೂಮ್ ಟು ಬರ್ತಿದ್ದಿಲ್ಲ. ಅಲ್ಲಲ್ಲ, ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ? ನಾವು ಬಹಳ ವರ್ಷ ಆಯ್ತು ಮೇಡಮ್ ಮಾಡ್ತಾ ಇರೋದು. ಇತ್ತೀಚಿಗೆ ಈ ತರ ಆಗ್ತಾ ಇದೆ ಮೇಡಮ್, ಟೈಟ್ ಆಗ್ತಾ ಇದೆ. ಆಮೇಲೆ ಒಂದು ಧ್ಯಾನ ವಾರ ಆದ್ಮೇಲೆ ಧ್ಯಾನ ಆದ್ಮೇಲೆ ಇರಲ್ಲ ಮೇಡಮ್. ಮತ್ತೆ ಅಲ್ಲಿ ನಿಮಗೆ ಗೊತ್ತಿರ್ಬೇಕು, ಎಷ್ಟೋ ವರ್ಷದಿಂದ ಮಾಡ್ತಾ ಇದೀರಾ ಅಂದ್ರೆ ಅಲ್ಲಿ ಟೈಟ್ನೆಸ್ ಬರ್ತಾ ಇದೆ ಅಂತಂದ್ರೆ ಆ ಎನರ್ಜಿ ಏನಿದೆ ಅದಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಎನರ್ಜಿ ನಮಗೆ ಫ್ಲೋ ಆಗ್ತಿರುತ್ತೆ, ಇಡೀ ಬಾಡಿ ಫ್ಲೋ ಆಗ್ತಾ ಇರುತ್ತೆ. ಒಂದೊಂದು ಸೆಲ್ ನ ಕರೆಕ್ಟ್ ಮಾಡ್ಕೊಂಡು ಬರ್ತಾ ಇರುತ್ತೆ, ಎಲ್ಲೇನ್ ಡಿಫೆಕ್ಟ್ಸ್ ಇದ್ರು ಕರೆಕ್ಟ್ ಆಗ್ತಾ ಬರುತ್ತೆ. ಸೊ ನಿಮಗೆ ಇಷ್ಟು ದಿನದಿಂದ ಮಾಡಿದ್ಮೇಲೆ ಈಗ ನಿಮಗೊಂದು ಆ ಎನರ್ಜಿ ಫ್ಲೋ ಆಗ್ತಿರೋದು, ಅವೇರ್ನೆಸ್ ಅಲ್ಲಿ ಇರೋದು, ಧ್ಯಾನದಿಂದ ಆಗೋಯ್ತು ಎಲ್ಲ ನಿಮ್ಗೆ ಈಗ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇದೆ ಮೇಡಮ್. ಅಲ್ಲೆಲ್ಲ ಎನರ್ಜೀಸ್ ಹೋಗಿ ಅಲ್ಲಿ ಏನೇನೇ ಡಿಫೆಕ್ಟ್ ಇದ್ರೆ ಅದೆಲ್ಲ ಸರಿ ಆಗ್ತಾ ಬರುತ್ತೆ ಅಷ್ಟೇ ಮೇಡಮ್. ಇನ್ನೇಲ್ಲ, ಯಾಕೆಂದ್ರೆ ನಿಮ್ಗೆ ಧ್ಯಾನದವರೆಗೂ ಇರುತ್ತಷ್ಟೇ ನೋವು, ಧ್ಯಾನದ ನಂತರ ಇಲ್ಲ ಅಂದ್ರೆ ಅಲ್ಲಿ ಪ್ರೋಸೆಸ್ ನಡೀತಾ ಇದೆ ಅಷ್ಟೇ. ಏನಾದ್ರೂ ಪರವಾಗಿಲ್ಲ ಮೇಡಮ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಆಯ್ತು ಮೇಡಮ್. ಕಣ್ ತೆಗಿಯಕ್ ಹೋಗ್ಬೇಡಿ, ನೋವು ತಡಿಯಕ್ ಆಗ್ತಿಲ್ಲ ಅಂತ ಕಣ್ ಬಿಡಕ್ ಹೋಗ್ಬೇಡಿ. ಬೇಕಾದ್ರೆ ಸ್ವಲ್ಪ ಅಲ್ಲಾಡ್ಸಂಗಾರೆ ಅಲ್ಲಾಡ್ಸ್ಕೊಳ್ಳಿ ಕೈ ಅಷ್ಟೇ, ಬಿಟ್ರೆ ಕಣ್ ತೆಗಿಯಕ್ ಹೋಗ್ಬೇಡಿ, ಅಲ್ಲಿ ಪ್ರೋಸೆಸ್ ನಡೀತಾ ಇರತ್ತೆ. ಮೇಲೆ ತಲೆದು ಇದು ಎಲ್ಲ ಫುಲ್ಲು ಮೈಯೆಲ್ಲ ಎನರ್ಜಿ ಬಹಳ ಆಗಿರುತ್ತೆ ಮೇಡಮ್. ಹೌದೌದು, ಅದ್ರದ್ದೇ ಮೇಡಮ್ ಅದು. ಈಗ ನಿಮಗ್ ಧ್ಯಾನ ಅಷ್ಟು ದಿನದಿಂದ ಮಾಡ್ತಾ ಇರೋದು, ಈಗ ಚೆನ್ನಾಗಿ ಕುದುರ್ತಾ ಇದೆ, ಅದು ಮಾಡ್ತಾ ಇದ್ದೀರಾ, ಅದು ಫೀಲ್ ಆಗ್ತಾ ಇದೆ. ಎಸ್ ಮೇಡಮ್. ಮೊದ್ಲೆಲ್ಲ ಅರ್ಧ ತಾಸ್ ಮಾಡ್ತಾ ಇದ್ನಲ್ಲ ಮೇಡಮ್, ನೀವು ಕ್ಲಾಸಿಗೆ ಬಂದಾಗ್ಲಿಂದ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಮೇಡಮ್. ಮತ್ತೆ ಅದಕ್ಕೆ ಜಾಸ್ತಿ ಮಾಡ್ಬೇಕು ಮೇಡಮ್. ಅರ್ಧ ಗಂಟೆಲಿ ನಿಮ್ಗೆ ಆಕ್ಚುಲಿ ಏನು ಸಾಲಲ್ಲ, ಅದು ಶುರುನಲ್ಲಿ ಜಾಸ್ತಿ ಮಾಡ್ಬೇಕು ನೀವು. ಹಂಗಾಗಿ ನೀವೀಗ ಜಾಸ್ತಿ ಮಾಡ್ತಿರೋದಕ್ಕೆ ಅದೆಲ್ಲ ಎಕ್ಸ್ಪೀರಿಯನ್ಸಸ್ ಆಗ್ತದೆ. ಎಸ್ ಮೇಡಮ್. ಎಸ್ ಸರ್, ಶ್ರೀನಿವಾಸ್ ಸರ್ ಮಾತಾಡಿ. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ಧ್ಯಾನ ಕಸ್ತೂರಿ ಮತ್ತೆ ಧ್ಯಾನ ಎರಡು ಇವತ್ತು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮತ್ತೆ ಒಂದು 2 ವಿಚಾರ ನಾನು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ನನ್ನ ಮೊಮ್ಮಕ್ಕಳುಗಳು ಇವ್ರಿಬ್ರು ಇವ್ರು ಧ್ಯಾನ ಮಾಡ್ತಾರೆ. ನಾವು ಏನು ಹೇಳಿ ಮೇಡಮ್, ಇವಳು ಕೊಳಲು ಹೋಗಿ ಎಲ್ಲ ತಗೊಂಡ್ಬಂದು ನಾನು ಧ್ಯಾನಕ್ಕೆ 1 ನಿಮಿಷ ಸ್ಟಾರ್ಟ್ ಮಾಡ್ತಾಳೆ, ನಿಮ್ ಎದುರು ಓದ್ಬೇಕಂತ ಅವಳು. ಹೇಳ್ತಿಲ್ಲ, ಕೇಳಿಸ್ತಾ ಇಲ್ಲ ಬರೀ, ಕೇಳಿಸ್ತಾ ಇಲ್ಲ. ನಮಸ್ತೆ, ಕೇಳಿಸ್ಲಿಲ್ಲ ನೀನು ಓದಿದ್ದು. ಇದೀನಿ ಅಂತ ಹೇಳಿ ಜೋರಾಗಿ ಒಂದ್ಸತಿ ಜೋರಾಗಿ ಓದ್ಬೇಕಂತ. ಅಲ್ಲಿ ಒಂದ್ ಸೆಟ್ಟಿಂಗ್ ಇರುತ್ತೆ ಸರ್, ಅದು ಈ ತರ ಸೌಂಡ್ಸ್ ಕೇಳಕ್ಕೆ ಮೊಬೈಲ್ ಅಲ್ಲಿ. ಆ ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ನೀವು, ಇಲ್ದಿರೆ ಅದು ಎಕ್ಸ್ಟರ್ನಲ್ ನಾಯ್ಸ್ ಅಂತ ಅಂದ್ಬಿಟ್ಟು ಕೇಳಲ್ಲ, ಕೇಳ್ತಾ ಇರ್ತದೆ. ಅವಳು ದಿನ ಮೆಡಿಟೇಷನ್ ಮಾಡ್ಬಿಟ್ಟೆ ಮಲ್ಕೊಂತಾಳೆ. ತುಂಬಾ ಚೆನ್ನಾಗಿ ನನ್ ಜೊತೆಗೆ ಮಾಡ್ತಿದ್ದಾಳೆ ಮೇಡಮ್. ಮನೇಲಿ ಎಲ್ರು ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಇನ್ನೊಂದು 2ನೇ ವಿಚಾರ ಸ್ಪ್ರೆಡ್ ಮಾಡ್ಕೊಳ್ಳೋದು, ಶನಿವಾರ ಇನ್ನೊಂದು ತುಂಬಾ ಒಂದು ಇದರಿಂದ ನಿಮ್ಮ ಒಂದು ಮಾರ್ಗದರ್ಶನದಿಂದ ಇನ್ನೊಂದು ಸ್ಕೂಲಲ್ಲಿ, ತುಂಬಾ ದೊಡ್ಡ ಸ್ಕೂಲು ಮೇಡಮ್, ಅಲ್ಲಿ ಸ್ಕೂಲಲ್ಲೆಲ್ಲ ಸ್ಟೂಡೆಂಟ್ಸ್ಗೆ ಮತ್ತೆ ಟೀಚರ್ಸ್ಗೆ ಕಾರ್ಯಕ್ರಮ ರಾಜಾಜಿನಗರದಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಒಂದ್ ಕಡೆ ಎಲ್ಲ ಲಾಸ್ಟ್ ಟೈಮ್ 2 ಸ್ಕೂಲಲ್ಲಿ ಮಾಡಿದೆ. ನಿಮ್ಮ ಒಂದು ಜೈವ ಮೆಡಿಟೇಷನ್ ಇದ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ, ಅದು ಪ್ರಚಾರ ಮಾಡ್ತಾ ಇದ್ದೀನಿ, ಈ ಲಿಂಕ್ ಇಲ್ಲಿ ಬನ್ನಿ ಅಂತ. ಮತ್ತೆ ಈ ಸ್ಕೂಲಲ್ಲೂ ಹೋಗಿ ಮಾಡ್ತಾ ಇದ್ದೀನಿ. ನನ್ನ ಒಂದು ಉದ್ದೇಶ ಏನಂದ್ರೆ, ನೀವುಗಳು ಎಲ್ರು ಪ್ರತಿಯೊಬ್ರು
ಪ್ರಚಾರ ಮಾಡೋದಕ್ಕೆ ಎಷ್ಟು ಒಂದು ವರ್ಕ್ ಮಾಡ್ತಾ ಇದ್ದೀರಾ. ಅದರ ಒಂದು ಇದ್ ಮಾಡ್ಕೊಂಡು ನಮಗ್ ನಾವೇನೆ ಸೆಲ್ಫ್ ಏನಂದ್ರೆ ಏನ್ ಕಲ್ತಿದೀವೋ ಕಲ್ತಿದ್ರೆ ಬಿ ಕಲ್ತಿದ್ರೆ ಬಿ ಅದನ್ನ ಇಟ್ಕೊಂಡ್ಬಿಟ್ಟೆ ನಾವೆಲ್ಲಾ ಕಡೆನೂ ಹೋಗಿ ಅಟ್ಲೀಸ್ಟ್ ಒಂದ್ ಒಬ್ಬ ವ್ಯಕ್ತಿಗೆ ನಾನ್ ಮಾಡೋ ಕೆಲಸ ತಲುಪ್ಲಿ ಅಂದ್ಬಿಟ್ಟು ಮಾಡ್ತಾ ಇದೀವಿ. ಯಾಕಂದ್ರೆ ನಾನೇ 5 ವರ್ಷ ಆಯ್ತು 10 ವರ್ಷ ಆಯ್ತು ಅಂತ ಹೇಳ್ಕೊಂಡು ಹೇಳಿದ್ದೆ ಅನುಭವಗಳನ್ನ ಹೇಳ್ಕೊಂಡು ಹೇಳಿದ್ದೆ ನನಗೆ ಕಾಯಿಲೆ ಹಿಂಗಿದೆ ಹಂಗಿದೆ ಅಂತ ಹಿಂಗಿದೆ ಹಂಗಿದೆ ಸರ್ವೋಯ್ತು ಅಂತ ಅದನ್ನೇ ಹೇಳ್ಕೊಂಡು ಕಾಲ ಕಳೆಯೋದ್ರ ಬದಲು ಇನ್ನೊಬ್ಬ ವ್ಯಕ್ತಿನ ನಾನು ಇವತ್ತು ಮೀಟ್ ಮಾಡಿ ಇದನ್ನ ಪ್ರಚಾರ ಮಾಡಿದೆ ಅನ್ನೋದನ್ನ ಒಂದು ಗುಣ ಬೆಳೆಸ್ಕೊಳ್ಳೋಣ ಅಂತ ಬರೀ ಇವಾಗ ಪ್ರಚಾರ ಮಾಡೋದ್ರಲ್ಲೇ ತುಂಬಾ ಇದಾಗ್ಬಿಟ್ಟಿದೀನಿ ಮೇಡಮ್. ವೆರಿ ಗುಡ್. ಮಾಡಿ ಸರ್, ಅದೇ ಮಾಡ್ಬೇಕಾಗಿರೋದು. ನೀವ್ ಹೇಳ್ದಂಗ್ ನಾವ್ ಯಾವಾಗ ಡೈವರ್ಟ್ ಆಗ್ತಿವೋ, ಯಾವಾಗ ಸೇವೆ ಕಡೆ ಹೋಗ್ತಿವೋ, ನಾವ್ ಏನ್ ಪ್ರಾಬ್ಲಮ್ ಅನ್ಕೊಂಡ್ ಅದ್ರಲ್ಲೇ ಕೂತಿರ್ತೀವಲ್ಲ, ಅದ್ರಿಂದ ಆಚೆ ಬರ್ತೀವಿ ಸರ್ ಸೇವೆ ಮಾಡಕ್ ಹೋದಾಗ. ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ, ಮಾಡಿ ಸರ್. ಜೊತೆಗೆ ನಾವು ಸೇವೆ ಮಾಡ್ತಾ ಮಾಡ್ತಾ ಧ್ಯಾನನೂ ಮಾಡೋಣ, ಧ್ಯಾನ ಸಾಧನೆನೂ ಮಾಡೋಣ, ಸೇವೆನೂ ಮಾಡೋಣ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು, ಎಷ್ಟೋ ಕೆಲ್ಸಗಳು ಮಾಡ್ತಾ ಇದ್ದೀರಾ ಅದ್ಭುತವಾಗಿ. ಕಂಟಿನ್ಯೂ ಮಾಡಿ ಸರ್. 41 ದಿನದ್ದು 2 ದಿನ ಆಯ್ತು ಮೇಡಮ್. ಏನ್ ಮೇಡಮ್, ಬೆಳಗ್ಗೆ 3:15 ಆಗ್ಬಿಟ್ರೆ ಕಂಪ್ಲೀಟ್ ನಿಮ್ಮ ಜ್ಞಾಪಕ ಬಂದ್ಬಿಡತ್ತೆ. ಬಂದ್ ಕೂತ್ಕೊಂಡ್ಬಿಡ್ತೀವಿ 3:15, 3:45, 4 ಗಂಟೆಗೆ ಕೂತು ಎಲ್ಲ ರೆಡಿ ಆಗಿರ್ತೀವಳ. ಸ್ಟೂಡೆಂಟ್ ರೆಡಿ ಅಂದ್ರೆ ಮಾಸ್ಟರ್ ಬರ್ತಾರೆ ಅಂತಾರಲ್ಲ, ಹಂಗೆ ನಾವೆಲ್ಲ ಅಷ್ಟು ಇದರಿಂದ ಮಾಡ್ತಾ ಇದೀವಿ ಮೇಡಮ್. ಮತ್ತೆ ಎಲ್ಲಾ ಕಾರ್ಯಕ್ರಮಗಳಿಗೂ ಜೈವ ಮೆಡಿಟೇಷನ್ಸ್ ಅವ್ರು ಇದ್ದೇ ಇರ್ತೀವಿ ಮೇಡಮ್. ಎಲ್ರು ಉಮೇಶ್, ಪದ್ಮ ನಾವುಗಳೆಲ್ಲ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೂ ಇರ್ತೀವಿ. ತುಂಬಾ ಚೆನ್ನಾಗಿದೆ ಮೇಡಮ್ ಟೀಮ್, ರಿಯಲಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನೊಂದು 100 ಸ್ಕೂಲ್ ಮಾಡ್ಬೇಕು ಅಂದ್ಕೊಂಡಿದೀನಿ ಮೇಡಮ್. ಮಾಡಿ ಸರ್, ಮಾಡಿ, ಖಂಡಿತ ಒಳ್ಳೆ ಪ್ರಾಜೆಕ್ಟ್ ಮಾಡಿ. ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಸರ್. ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೂ ಮಕ್ಳಿಗೆ ಹೇಳ್ಕೊಡೋದ್ರಿಂದಾನೇ ಸ್ಟಾರ್ಟ್ ಮಾಡಿ, ಸ್ಕೂಲ್ಗಳಿಗೆ ಹೋಗಿ ಸ್ಟಾರ್ಟ್ ಮಾಡಿ. ಅದು ಒಳ್ಳೆ ಪ್ರಾಜೆಕ್ಟ್ ಅದು, ಮಾಡಿ ಸರ್. ಅದೇ ಆಕ್ಚುಲಿಗೆ ಒಂದೇ ಕಡೆನೆ ಒಂದು ಸ್ಕೂಲ್ಗೆ ಹೋದ್ರೆ 60-70 ಜನ ಟೀಚರ್ಸ್ ಇರ್ತಾರೆ. ತುಂಬಾ ಸೀರಿಯಸ್ ಆಗಿ ಕೇಳ್ತಾ ಇದ್ದಾರೆ. ಆಮೇಲೆ ಸ್ಟೂಡೆಂಟ್ಸ್ ಮಾಡೋದ್ ಅಷ್ಟೇ ಅಲ್ದೆ, ನೀವು ಬರೀ ಟೀಚರ್ಸ್ಗೂ ಮಾಡ್ಸಿ ಸರ್ ಒಂದ್ಸಲಿ. ಬರೀ ಟೀಚರ್ಸ್ ಅಲ್ಲಿ ಮಕ್ಳಿಲ್ದೆ ಬರೀ ಟೀಚರ್ಸ್ಗೂ ಒಂದ್ ಸೆಷನ್ ಮಾಡಿ. ಯಾಕಂದ್ರೆ ಅವ್ರಿಗೆ ಮಾಡಿ ನಾವ್ ಅವ್ರಿಗೆ ಗೈಡ್ ಮಾಡಿದಾಗ ಅವ್ರ ಮಕ್ಳಿಗೆ ಮಾಡ್ಸಕ್ಕೆ ಸರಿ ಹೋಗುತ್ತೆ. ಇಲ್ದಿರೆ ಮಕ್ಳಿಗೆ ಮಾಡಿಸ್ತಾರೆ, ಅವ್ರು ಮಾಡಲ್ಲ. ನಾವ್ ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ ಟೀಚರ್ಸ್ಗೆ ಸಪರೇಟ್ ಆಗಿ ಮಾಡ್ತಾ ಇದೀವಿ, ಹೌದು ಹೌದು. ಸ್ಟೂಡೆಂಟ್ಗೆ ಸಪರೇಟ್ ಮಾಡ್ತಾ ಇದೀವಿ. ಇವರು ಸಂಧ್ಯಾ ವೆಂಕಟೇಶ್ ಬರ್ತಾ ಇದಾರೆ, ಅವರು ಬಂದು ಮೆಡಿಟೇಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದಾರೆ. ಮತ್ತೆ ಸ್ಟೂಡೆಂಟ್ಗೆ ಟೀಚರ್ಸ್ಗೆ ಸಪರೇಟ್. ಇಲ್ಲೂ ಇನ್ನೊಂದು ಆಕ್ಚುಲಿಗೆ ತುಂಬಾ ಈಸಿ ಮೇಡಮ್. ಯಾಕಂದ್ರೆ ನಾನು ಓದಿದ ಸ್ಕೂಲ್ 50 ವರ್ಷದ ಕೆಳಗಡೆ ಓದಿದ್ದು. ನಾನು ಓದಿದ ಸ್ಕೂಲ್ ಅನ್ಕೊಂಡು ಹೋದೆ, ಇಮಿಡಿಯೇಟ್ ಆಗಿ ನನಗೆ ಆನ್ ದಿ ಸ್ಪಾಟ್ ಡೇಟ್ ಕೊಟ್ಟು ಟೈಮ್ ಕೊಟ್ಟು ಮಕ್ಕಳಿಗೆಲ್ಲ ಒಂದು ಸ್ಕೂಲ್ 1 ಪೀರಿಯಡ್ ಲೇ ಆಫ್ ಮಾಡಿ ನಮಗೋಸ್ಕರ ಧ್ಯಾನಕ್ಕೋಸ್ಕರ ಎಲ್ಲಾ ಅನುಕೂಲಗಳು ಮಾಡ್ಕೊಟ್ಟು ಎಲ್ಲಾ ಅರೇಂಜ್ಮೆಂಟ್ಸ್ ನಾನು ಓದಿದ ಸ್ಕೂಲು, ನನ್ ಮಕ್ಕಳು ಓದಿದ ಸ್ಕೂಲು, ನನ್ ಮೊಮ್ಮಕ್ಕಳು ಓದಿದ ಸ್ಕೂಲು, ಫಸ್ಟ್ ಈ ತರದ್ದೆಲ್ಲ ಕವರ್ ಮಾಡ್ತಾ ಬರ್ತಾ ಇದೀನಿ. ಆಮೇಲೆ ನನ್ನ ಆತ್ಮೀಯರು ಯಾರ್ಯಾರು ಸ್ಕೂಲ್ ನಡೆಸ್ತಾ ಇದ್ದಾರೆ, ಮತ್ತೆ ಯಾರು ಬೇರೆ ಸ್ಕೂಲ್ಗಳಲ್ಲಿ ಮಕ್ಕಳು ಹೋಗ್ತಿದ್ದಾರೆ, ಅವ್ರ ಮುಖಾಂತರ ಕಂಪ್ಲೀಟ್ ಮಾಸ್ ಅಲ್ಲಿ. ಯಾಕಂದ್ರೆ ಒಬ್ಬೊಬ್ರ ಹತ್ರನೇ ಮಾತಾಡಿದ್ರೆ ಎಷ್ಟು ಎನರ್ಜಿ ಲೀಕೇಜ್ ಆಗತ್ತೆ. ಆದ್ರೆ ಕೂತು ನಾವು ನೀವು ಒಂದ್ 5 ನಿಮಿಷ ನಾವೇನಾದ್ರೂ ಲೇಟ್ ಆಗಿ ಬಂದ್ರೆ ಬೆಳಗ್ಗೆ ನಿಮ್ದು ಹೌಸ್ಫುಲ್ ಆಗೋಗ್ಬಿಟ್ಟು, ಇವರ್ ವೆರಿ ಪಾಪ್ಯುಲರ್ ಲೇಡಿ, ನಿಮ್ದು 5 ನಿಮಿಷ ಅಲ್ಲಿ ಬಂದ್ಬಿಡುತ್ತೆ ಸ್ಕ್ರೀನ್ ಅಲ್ಲಿ, ಇವರ್ ಆಲ್ರೆಡಿ ಲೇಟ್, ಯು ಗೋ ಯೂಟ್ಯೂಬ್ ಅಂತ. ಆ ತರ ನಿಮ್ದು ನೋಡಿದಾಗ ಖುಷಿ ಆಗತ್ತೆ. ನಿಮ್ಮಲ್ಲಿ ಏನೋ ಒಂದು ಒಳಗಡೆ ಒಂದೊಂದು ವರ್ಡಲ್ಲೂ ಜೀವ ತುಂಬಿ ಮಾತಾಡ್ತೀರಾ. ಒಂದೊಂದು ವರ್ಡಲ್ಲಿ ಜೀವ ತುಂಬಿ ಮಾತಾಡ್ದಾಗ್ಲೇನೆ ಆ ತರ 100 ಆ ಟಾರ್ಗೆಟ್ ಅನ್ನೇ ದಾಟ್ಬಿಟ್ಟಿರ್ತೀರಾ. ಅಲ್ಲಿ ಯೂಟ್ಯೂಬ್ ಹೋಗಿ ನೋಡ್ಬೇಕಾಗತ್ತೆ. ಇದೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಆ ತರ ನಮ್ಮ ಎನರ್ಜಿ ಇರೋದಲ್ಲಿ ಮ್ಯಾಕ್ಸಿಮಮ್ ಪೀಪಲ್ಗಳಿಗೆ ಇದನ್ನ ತಲುಪಿಸ್ಬೇಕು. ಸಿಕ್ಕಿದಾಗ ಅವಕಾಶ ಬಿಡಬಾರ್ದು, ಮತ್ತೇನೋ ಹೋದೆ ಮಾಡಿದೆ ಅಂತ ಇರಬಾರ್ದು. ತುಂಬಾ ಪ್ಲಾನ್ಡ್ ಆಗಿ ಮಾಡ್ತೀವಿ ಮೇಡಮ್, ತುಂಬಾ ಪ್ಲಾನ್ಡ್ ಆಗಿ ಮಾಡ್ತೀವಿ. ಮತ್ತೆ ಎಲ್ಲಾ ಮಕ್ಳಿಗೂ ನನಗೊಂದ್ಸತಿ ನೀವು ಯಾವಾಗಾರ ಒಂದ್ 10-15 ನಿಮಿಷ ಕೊಡಿ ಮೇಡಮ್, ಪ್ರಚಾರದ ಬಗ್ಗೆ ಯಾವ ತರ ಮಾಡ್ತಿದೀನಿ, ಅದನ್ನ ಯಾವ ತರ ಮಾಡ್ಬೇಕು, ಅದ್ ಯಾವ ತರ ಮಾಡಿದ್ರೆ ಎಷ್ಟು ಜನಕ್ಕೆ ತಲುಪತ್ತೆ. ಯಾಕಂದ್ರೆ ನಮಗ್ ನಾವೇ ಮಾಡ್ತಾ ಕೂತ್ಕೊಂಡು ತುಂಬಾ ಸಾಧನೆ ಮಾಡ್ತಾ ಇರೋದು ಜೊತೆಗೆ ಪ್ರಚಾರ ಮಾಡೋದು. ಯಾಕಂದ್ರೆ ನಾನು ಏನ್ ಮಾಡಿದ್ರು ನಿಮಗ್ ಕಳ್ಸ್ಕೊಟ್ಬಿಡ್ತೀನಿ ಇಮಿಡಿಯೇಟ್ ಆಗಿ, ಈ ತರ ಮಾಡಿದೀನಿ ಅಂತ. ನೀವು ತಕ್ಷಣ ರೆಸ್ಪಾಂಡ್ ಮಾಡ್ತೀರ, ಆ ರೆಸ್ಪಾಂಡ್ ಅಲ್ಲೇ ನನಗೆ ಆನಂದ ಸಿಗೋದು. ಆ ರಿಯಾಕ್ಟ್ ಮಾಡ್ತೀರಲ್ಲ, ರಿಯಾಕ್ಟ್ ಅಲ್ಲಿ ಸಿಗುತ್ತೆ.
ನಿಮ್ಮ ಪ್ರತಿಯೊಂದು ಪ್ರೋಗ್ರಾಮ್ದು ನಾನು ಸುಮಾರು 1500 ಜನ ಪೆನ್ಷನರ್ಸ್ ಇದಾರೆ ನನ್ನ ಫ್ರೆಂಡ್ಸ್. ತಕ್ಷಣ ಅವ್ರಿಗೆ ಪೋಸ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಏಜ್ ಆದವ್ರು ಇದನ್ನೆಲ್ಲ ನೋಡ್ತಿದ್ರೆ ಯಾರಿಗೋ ಯಾವ್ದೋ ಅದು ಮನ್ಸು ಬರುತ್ತೆ ಅನ್ಬಿಟ್ಟು ತಕ್ಷಣ ಮಾಡ್ತಾ ಇದೀನಿ. ಪ್ರಚಾರ ಅನ್ನೋದು ಅದ್ರಲ್ಲಿ ತುಂಬಾ ಮೀನಿಂಗ್ ಇದೆ ಮೇಡಮ್, ತುಂಬಾ ಮೀನಿಂಗ್ ಇದೆ. ಮತ್ತೆ ನಾವ್ ಅದ್ ಮಾಡ್ತಾ ಇದ್ರೆ ನಾವ್ ಮಾಡ್ಬೇಕಲ್ಲ ಅಂತ ನಮಗದು ಇನ್ನು ಜಾಸ್ತಿ ಮಾಡ್ತಾರೆ ಕೆಲಸ. ನಿಮ್ಗೆ ಹಾಗೆ ಒಳ್ಳೆ ಕನೆಕ್ಷನ್ ಸಿಕ್ತು ಸರ್. ಸಂಧ್ಯಾ ಮೇಡಮ್ ಜೊತೆ ಇಟ್ಕೊಂಡ್ ಮಾಡುವಂತ ಅವಕಾಶನೂ ಚೆನ್ನಾಗಿ ಸಿಕ್ಕಿದೆ. ಅಲ್ಲಿ ತುಂಬಾನೇ ಚೆನ್ನಾಗಿದೆ ಸರ್, ಮಾಡಿ. ಇಲ್ಲ, ಇಲ್ಲಿ ನಿಮ್ ಜೊತೆ ಮೈಸೂರಲ್ಲಿ ಕಂಟಿನ್ಯೂಸ್ ಆಗಿ ಒಂದ್ ಪ್ರೋಗ್ರಾಮ್ ಬಿಡೋದಿಲ್ಲ, ಅಟೆಂಡ್ ಆಗ್ತಾನೆ ಇರ್ತೀನಿ. ಮತ್ತೆ ಸ್ಕೂಲ್ಗಳಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಅವರು ಒಂದು 20 years ಇಂದ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮನೆ ಪಕ್ಕದಲ್ಲೇ ಪಿರಾಮಿಡ್ ಇದೆ, ಮನೆ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿ ಹೋಗಿ ಪಿರಾಮಿಡ್ ಅಲ್ಲಿ ಮಾಡ್ಕೊಂಡ್ ಬರ್ತೀನಿ. ಬಟ್ ಇಲ್ಲಿ ಎಲ್ಲಾ ಮಾಸ್ಟರ್ಗಳು ನೀವಾಗ್ಲಿ ಅವ್ರಾಗ್ಲಿ ಅಯ್ಯಪ್ಪಂದು 69 ದಿನದ ಮಾಡಿದೆ, ಸರ್ಟಿಫಿಕೇಟ್ ಕಳ್ಸಿದ್ರು, ಅದ್ ನಿಮ್ಗೆ ಕಳ್ಸಿದ್ದೆ. ನಿಮ್ಮಿಂದ ಅದು ನಿಮ್ಮ ಅಡ್ಮಿನ್ ಇದ್ರಲ್ಲಿ ಬಂದಿತ್ತು, ಅಯ್ಯಪ್ಪಂದು ಈ ತರ 69 ದಿನದ್ದು ಯಾರು ಇದಾಗಿ ಅಂತ ಅಂದ್ಬಿಟ್ಟು ಅವತ್ತು ಹಾಕಿದ್ದ ಜಾಯಿನ್ ಆಗಿದ್ದೆ, ಅದನ್ನ ಕಂಪ್ಲೀಟ್ ಮಾಡಿದೆ. 94% ಬಂದಿದೆ ಮೇಡಮ್ ನನ್ನ ಪರ್ಫಾರ್ಮೆನ್ಸ್. ವೆರಿ ಗುಡ್ ಸರ್, ವೆರಿ ಗುಡ್. 94%. ಮತ್ತೆ ಬುಕ್ ಎಲ್ಲ ಮೇಂಟೈನ್ ಮಾಡಿದ್ದು ತೋರಿಸಿದೆ ಅವ್ರಿಗೆ. ಅದೆಲ್ಲ ನೋಡಿ ಒಳ್ಳೆ 67 ವರ್ಷದಲ್ಲಿ ಚಿಕ್ಕ ಹುಡುಗ LKG ಮಾಡ್ದಂಗ್ ಮಾಡಿದ್ದೆ ಎಲ್ಲ. ಪ್ರತಿ ಒಂದು ಗಾಸಿಪಿಂಗ್ ಇಲ್ಲ, ಒಳ್ಳೆ ಸಾತ್ವಿಕ ಭೋಜನ, ಹಾಡ್ ಕಲಿಯೋದು, ಎಷ್ಟು ಹಾಡುಗಳೆಲ್ಲ ಕಲ್ತ್ಕೊಂಡಿದ್ದು. ಅವ್ರು ಏನೇನ್ ಬರ್ಸಿದ್ರು ಅದೆಲ್ಲಾನು ಆಕ್ಚುಲ್ ಆಗಿ 69 ದಿನ ಅಲ್ಲ, ಅದು ನಿಂತೋಯ್ತು 69 ದಿನ. ನಮ್ಗೆ ದಿನ ಇವಾಗ ಶುರು ಆಗೋದಿದೆ. ಎಸ್ ಸರ್, ಎಲ್ರು ಚೆನ್ನಾಗ್ ಮಾಡಿದ್ರ. ನಮ್ ಗ್ರೂಪ್ ಇಂದ ಯಾರ್ಯಾರು ಜಾಯಿನ್ ಆಗಿದ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ರು ಸರ್. ಹೌದು ಮೇಡಮ್, ಹೌದು. ಮತ್ತೆ ಪದ್ಮಾ ಉಮೇಶ್ ಅವರಂತೂ ನಿಮ್ ತರನೇ ನಾವು ಭಾರಿ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಮೇಡಮ್. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ದೆಲ್ಲ ಈಗೋ ಎಲ್ಲ ಬರ್ಸ್ಟ್ ಆಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿದ್ವಿ ಚೆನ್ನಾಗಿ ನಾವು. ನಿಮ್ ಹತ್ರ ಮಾತಾಡಿದ್ರೆ ಇವತ್ತಿನ ಸಜ್ಜನರ ಒಂದು ಸಾಂಗತ್ಯ ಅಂತಾರಲ್ಲ, ಅದು ನಮ್ ಜರ್ನಲ್ ಅಲ್ಲಿ ಬರ್ದು ಬಿಡ್ತೀವಿ ಮೇಡಮ್. ಇವರು ಲಲಿತಾ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿ. ನಾನು ಧ್ಯಾನ ಇದಕ್ಕೆ ರಿಜಿಸ್ಟರ್ ಅದು ಇದ್ ಮಾಡ್ಕೊಂಡೆ. ನೀವು ನನಗ್ ಕಳ್ಸಿದ್ರಲ್ಲ ಸರ್, ಅದು ಅವ್ರಿಗೆ ಕಳ್ಸಿದೀರಾ ಅಲ್ವಾ ಸ್ಕ್ರೀನ್ ಶಾಟ್? ಅದೇ ನಿಮ್ಗೆ ಇನ್ಫಾರ್ಮೇಶನ್ ಕಳ್ಸಿದ್ದೆ ಅಷ್ಟೇ. ಯಾಕಂದ್ರೆ ಅವ್ರಿಗೆ ತಕ್ಷಣ ಕಳಿಸ್ಬಿಟ್ಟು ನಿಮ್ ಅಡ್ರೆಸ್ ಫುಲ್ ಕಳಿಸ್ಬಿಡಿ ಅವ್ರಿಗೆ. ಅದು ಕಳ್ಸಿದೀನಿ, ಎಲ್ಲ ಕಳ್ಸಿದೀನಿ. ಮತ್ತೆ ನಾನು ಇವಾಗ ಅವ್ರು ತೋರಿಸಿದ ಮ್ಯಾಗಝೈನ್ ನನ್ನ ಹತ್ರ ಇದೆ ಮೇಡಮ್, ಓದಿದ್ದೆ. ಅವರು ಹೇಳಿದ್ಮೇಲೆ ತುಂಬಾ ಒಂಥರ ಇನ್ನೂ ಅದ್ರ ಬಗ್ಗೆ ಆಸಕ್ತಿ ಚೆನ್ನಾಗಿ ಬರುತ್ತೆ. ಅವ್ರು ಹೇಳಿದ್ದೆಲ್ಲ ಕಂಪ್ಲೀಟ್ ರಿಕಾಲ್ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಹಾಗೆ ಮುಂದುವರಿಸಿ ನಿಮ್ ಸರ್ವಿಸ್ ಎಲ್ಲ. ಥ್ಯಾಂಕ್ ಯು ಸರ್. ಮಾಡಿದ್ದು ನಿಮ್ಗೆ ಜಸ್ಟ್ ಒಂದು ಕಾಲ್ ಇನ್ಫಾರ್ಮೇಶನ್ ಕಳಿಸ್ತೀನಿ ಮಾಡಿ. ತುಂಬಾ ಜನಕ್ಕೆ ಪ್ರಚಾರ ಮಾಡ್ತಾ ಇದ್ವಿ. ಎಸ್ ಸರ್, ಖಂಡಿತ ನಂದೊಂದು ಡ್ರೀಮ್, ಮೈಸೂರಲ್ಲೂ ಒಂದ್ ಸ್ಕೂಲ್ ನಿಮ್ಮನ್ನ ಕರ್ಕೊಂಡು ಮಾಡ್ಲೇಬೇಕಂತ ವಿಜುವಲೈಸ್ ಮಾಡ್ತಾ ಇದ್ದೀನಿ. ಅದು ಮೈಸೂರಲ್ಲಿ ನನ್ನ ಮಗಳು ನನ್ನ ಅಳಿಯ ಮನೆ ತಗೊಂತಿದ್ದಾರೆ ಅಲ್ಲೇನೆ ಮೈಸೂರಲ್ಲಿ. ನಾಳೆ ಬರ್ತಿದ್ದಾನೆ. ಬಟ್ ಆ ಲ್ಯಾಂಡ್ಸ್ ಎಲ್ಲ ನಮ್ಮ ಡಾಟರ್ ಇದೆ. ನಾನು ತುಂಬಾ ಫ್ರೀಕ್ವೆಂಟ್ ಆಗಿ ಮೈಸೂರಿಗೆ ಬರ್ತಾ ಇದ್ದೀನಿ. ಒಂದು 2-3 days ಬ್ಯಾಕ್ ಬಂದಿದ್ದೆ ವಿತ್ ಟೈಟ್ ಶೆಡ್ಯೂಲ್. ಒಂದು 1 hour ಇದಿದ್ರು ಹೆಂಗೋ ಮಾಡಿ ನಿಮ್ಮನ್ನ ಮನೆಗೆ ಬಂದು ಮೀಟ್ ಮಾಡ್ತಿದ್ದೆ. ಬಟ್ ಟೈಟ್ ಶೆಡ್ಯೂಲ್ ಅಲ್ಲಿ ಇದ್ದೆ. ಮೈಸೂರಿಗೆ ಬಂದಾಗ ಡೆಫಿನೆಟ್ ಆಗಿ ಅಲ್ಲೊಂದು ಸ್ಕೂಲ್ದು ಮಾಡ್ತೀನಿ. ಬಟ್ ಎಲ್ಲೋದ್ರು ನಂದು ಡ್ಯಾಶಿಂಗ್ ಇದೆ. ಆ ಸ್ಕೂಲ್ಗೆ ಹೋದ್ರು ನನಗೆ ನಾನು ಹೋಗಿದ ತಕ್ಷಣ ನನಗೆ ಕೊಡ್ತಾರೆ ಅಪಾಯಿಂಟ್ಮೆಂಟ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಉಷಾ ಮೇಡಮ್ ಮಾತಾಡಿ. ಉಷಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ಧ್ಯಾನ ಅಂತೂ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ನಂಗೆ ಕ್ಲಾಸ್ ಇರ್ಲಿಲ್ವಲ್ಲ ಅಂತ ಅನಿಸ್ಬಿಟ್ಟಿತ್ತು. ಇವತ್ತು ಕಣ್ ತೆಗಿಯಕ್ಕೆ ಮನ್ಸಿರ್ಲಿಲ್ಲ. ಹೌದು, ಚೆನ್ನಾಗಿತ್ತು ಮೇಡಮ್. ನಾನು ಒಂದು ಹಾಡು ಹೇಳ್ಬೇಕು ನಿಮ್ಗೋಸ್ಕರ ಅಂತ, ಡೆಡಿಕೇಟೆಡ್ ಟು ಯು. ಯಾವತ್ತು ಸರ್? ಇವಾಗ್ಲೇ ಹೇಳಿ ಸರ್. ಕಂಡೆ ಹರಿಯ ಕಂಡೆ ಹರಿಯ ಕಂಡೆ, ದೇವಾದಿ ದೇವ ಧನುಜಾರಿ ವಂದ್ಯ
ಧರಣೀಶನ ದಿವ್ಯ ಚರಣ ಕಮಲವನ್ನೇ ಕಂಡೆ ಹರಿಯ ಕಂಡೆ ಪಾವನವಾಯಿತು ಕುಲಕೋಟಿಗಳು ಪುಟಿದು ಹೋದವು ಪರಿತಾಪಗಳು ಆ ಆ ಪಾವನವಾಯಿತು ಕುಲಕೋಟಿಗಳು ಪುಟಿದು ಹೋದವು ಪರಿತಾಪಗಳು ಬೇರೇನು ಬೇಕಿಲ್ಲ ಸಾಕು ಇದುವೆ ಅನಂತ ಭಾಗ್ಯ ಕಂಡೆ ಹರಿಯ ಕಂಡೆ ದೇವಾದಿ ದೇವ ಧನುಜಾರಿ ವಂದ್ಯ ಧರಣೀಶನ ದಿವ್ಯ ಚರಣ ಕಲಮವನ್ನೇ ಕಂಡೆ ಹರಿಯ ಕಂಡೆ ಅಸಮಾನ ಕಲೆಗಾರ ಇವ ನಮ್ಮ ವಿಠಲ ರಸವಂತ ಗುಣವಂತ ಶೃಂಗಾರ ಲೋಲ ಯೋಗಿಯೋ ಭೋಗಿಯೋ ಬಲ್ಲವರಿಲ್ಲ ಯೋಗಿಯೋ ಭೋಗಿಯೋ ಬಲ್ಲವರಿಲ್ಲ ರಸಿಕರಂಗನ ಅನಂತ ಪಿತನ ಹಾವಭಾವಗಳ ಒಳಗಿನ ಮರ್ಮ ತಿಳಿದು ನಾನಿಂದು ತಳದೆ ಆನಂದ ಪ್ರಣವ ಭರಿತ ಯುಗಳವನ್ನೇ ಕಂಡೆ ಹರಿಯ ಕಂಡೆ ದೇವಾದಿ ದೇವ ಧನುಜಾದಿ ವಂದ್ಯ ಧರಣೀಶನ ದಿವ್ಯ ಚರಣ ಕಮಲವನ್ನೇ ಕಂಡೆ ಹರಿಯ ಕಂಡೆ. ಸೂಪರ್ ಸರ್, ಸೂಪರ್ ಸೂಪರ್. ಥ್ಯಾಂಕ್ ಯು ಮೇಡಮ್. ನಿಮ್ ಮುಂದೆ ಹೇಳ್ಬೇಕಾಗಿತ್ತು. ತುಂಬಾನೇ ಅದ್ಭುತವಾಗಿತ್ತು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾನೇ ನಿಮ್ ಕ್ಲಾಸ್ ಅದ್ಭುತ, ಎವ್ರಿ ಡೇ ಅದ್ಭುತ ನಮಗೆ. ಇಲ್ಲ ಸರ್, ತುಂಬಾನೇ ಚೆನ್ನಾಗಿ ಹೇಳಿದ್ರಿ, ನಂಗೆ ತುಂಬಾ ಇಷ್ಟ ಆಯ್ತು. ಹಾಡು ಇವತ್ ಕೇಳ್ಬೇಕು. ನಿಮಗೆ ಎಷ್ಟು ಸರ್ ಏಜ್ ಅಂತ? ನಾವು 73. ವಾವ್, ಸೂಪರ್. ಈ ಏಜ್ ಅಲ್ಲಿ ಇಷ್ಟು ಚೆನ್ನಾಗಿ, ಇಷ್ಟು ಆಕ್ಟಿವ್ ಆಗಿ, ಇಷ್ಟು ಚೆನ್ನಾಗಿ, ತುಂಬಾ ಚೆನ್ನಾಗಿ ಬಂತು ಸರ್ ಹಾಡು. ಸೂಪರ್ ಮೇಡಮ್. ಖುಷಿ ಆಗುತ್ತೆ ನಿಮ್ಮಿಬ್ಬರನ್ನ ನೋಡಕ್ಕೆ. ಜೊತೆಲಿದ್ದು ಜೊತೆಲಿ ಮಾಡ್ತಾ ಇಲ್ಲ, ತುಂಬಾನೇ ಚೆನ್ನಾಗಿ. ಮೈಸೂರಿಗೆ ಬಂದು ಮೈಸೂರು ಬರ್ಬೇಕು ಮೇಡಮ್. ಬಂದಿದ್ದು ಫಸ್ಟ್ ನಿಮ್ ಇನಾಗ್ರೇಷನ್ಗೆ. ಇನಾಗ್ರೇಷನ್ ಬಂದ್ ಜಾಸ್ತಿ ಆಗ್ಲಿಲ್ಲ, ಓಡ್ ಬಂದ್ಬಿಟ್ವಿ ವಾಪಸ್. ಹೌದು ಹೌದು. ಕೆಲಸ ಇತ್ತು. ಇನ್ನೊಂದ್ಸರಿ ಬಂದು ಅಲ್ಲೇ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ಎಲ್ಲರೂ ಟೈಮ್ ಮಾಡ್ಕೊಳ್ಳಿ. January 12th ಈಗ್ಲಿಂದಾನೇ ಹೇಳ್ತಾ ಇದೀನಿ. January 12th ಜೈ ಹೋಮ್ ಮೆಡಿಟೇಷನ್ 3rd year anniversary ಆಗುತ್ತೆ. ಇವಾಗಿಂದಾನೇ ಪ್ಲಾನ್ ಮಾಡ್ಕೊಂಡು ಅವತ್ತಿಗೆ ಮ್ಯಾಕ್ಸಿಮಮ್ ಬರಕ್ಕೆ ಟ್ರೈ ಮಾಡಿ ಎಲ್ಲ. ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್, ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ಥ್ಯಾಂಕ್ ಯು ಸೋ ನಮಸ್ತೆ. ಮಚ್. ಬೆಳಗ್ಗೆ 2 ನಿಮಿಷ ಲೇಟ್ ಆಗೋಯ್ತು ಮೇಡಮ್. ಝೂಮ್ ಕ್ಲೋಸ್ ಆಗ್ಬಿಡ್ತು. ಅಯ್ಯೋ, ಇಷ್ಟು ವರ್ಷ ಇಷ್ಟು ದಿವಸ ಯಾವತ್ತೂ ಆಗಿಲ್ಲ, ಇವತ್ತೇನು 2ನೇ ದಿನ ಅನ್ಕೊಂಡೆ. ಬಟ್ ಯೂಟ್ಯೂಬ್ ಅಲ್ಲಿ ಸಿಕ್ತು, ಧ್ಯಾನ ಮಾಡಿದೆ ನಾನು. ಚೆನ್ನಾಗಾಯ್ತು. ಇವಾಗ್ಲೂ ಅಷ್ಟೇ ಮೇಡಮ್, ನೆನ್ನೆ ಯೂತ್ ನಾವು ಇಂಡಿಯನ್ ಚಾಲೆಂಜ್ ಅಲ್ಲಿ ಇದ್ದಂತ ಯೂತ್ ಅವ್ರು ಮಾಡ್ತಾ ಇದಾರೆ ಪಾಪ. ಅವ್ರಿಗೆ ನನ್ಗೆ ಏನೂ ಎಕ್ಸ್ಪೀರಿಯನ್ಸ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಇದೆಲ್ಲ ಚೆನ್ನಾಗ್ ಗೊತ್ತು, ಈ ಕಂಪ್ಯೂಟರ್ದು ಇದು ಎಲ್ಲ ಮಾಡ್ತಾರೆ. ಉಮೇಶ್ ಸರ್ ಇದ್ ಮಾಡಿದ್ರು, ಹೋಗೋಣ ಒಂದ್ ಸ್ವಲ್ಪ ದಿವಸ ಧ್ಯಾನ ಮಾಡೋಣ. ಆಯ್ತು ಸರ್, ಮಾಡೋಣ, ಅದಕ್ಕೇನಂತೆ ಅಂತ ಟೀಮ್ ಅಲ್ಲಿ ಮಾಡ್ತಾ ಇದೀವಿ. ಅವ್ರಿಗೆ ನಾವೊಂದ್ ಇನ್ನ 4 ದಿವಸ ನಾವೆಲ್ಲ ಟೀಮ್ ಹೋಗಿ ಮಾಡ್ತಿದೀವಿ ಮೇಡಮ್. ಈಗ ಅವ್ರಿಗೆ ಯಾವ್ದೋ ಸೋಲ್ ಅಂತಾನೋ ಯಾವ್ದೋ ಲಿಂಕ್ ಕಳಿಸ್ತೀನಿ. ಬೆಂಗಳೂರಲ್ಲೇನೆ. ಆನ್ಲೈನ್ ಆಫ್ಲೈನ್? ಆನ್ಲೈನ್ ಅಲ್ಲೇ ರಾತ್ರಿ 8ಗೆ. ಸೊ ಇವಾಗ ನಿನ್ನೆಯಿಂದ ಅವ್ರಗಳಿಗೂ ಎಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ತುಂಬಾ ಖುಷಿ ಆಯ್ತು. ನಿನ್ನೆ ಇದೇ ಪ್ರಶ್ನೆ ಕೇಳಿದ್ರು ಮೇಡಮ್. ನಾನ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ರತಿ ತಿಂಗಳು ನನಗೆ ಈ ಮ್ಯಾಗ್ಝೈನ್ ಆ ಲಲಿತಾ ಮೇಡಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿ ತಿಂಗಳು ಅವರು ಓದಿಸ್ತಾ ಇದ್ದಾರೆ. ಈ ಮುಖಾಂತರ ನನಗ್ ಜ್ಞಾನ ಬರ್ತಾ ಇದೆ. ನಾನು ಅದ್ರ ಪ್ರಯತ್ನದಲ್ಲಿದ್ದೀನಿ. ಜಾನ್ವರಿಯಿಂದ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಮೇಡಮ್, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಬಟ್ 1 ತಿಂಗಳು ನನಗ್ ಮಿಸ್ ಆಗ್ತಾ ಇಲ್ಲ. ನೀವು ಅವ್ರನ್ನ ಕರೆಸಿ ಕಂಪ್ಲೀಟ್ ಹೇಳಿಸ್ತಾ ಇದ್ದೀರಾ. ಇದೇ ಪ್ರಶ್ನೆ ನೆನ್ನೆ ಅವರು ಒಬ್ರು ಕಿರಣ್ ಅಂತ ಯೂತ್ ಕೇಳಿದ್ರು, ಏನು ಇದು ನಿದ್ದೆನಲ್ಲೂ ಆಗುತ್ತಾ, ಧ್ಯಾನದಲ್ಲಿ ಸೂಕ್ಷ್ಮ ಶರೀರ ಯಾನ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ರು ಮೇಡಮ್. ಆದ್ರೆ ಇದನ್ನ ನಾನು ಇನ್ನೂ ಓದಿರ್ಲಿಲ್ಲ. ಬಟ್ ನಮ್ ತಂದೆ ನನ್ಗೆ ಹೇಳ್ಕೊಟ್ಟಿದ್ರು, ಸೂಕ್ಷ್ಮ ಯಾನ
ನಿದ್ದೆ ಮಾಡುವಾಗ ಆಗುತ್ತೆ. ಕನ್ನಡಿ ಎಲ್ಲ ಮನೆಯಲ್ಲಿ ಇಟ್ಟಿರ್ಬಾರ್ದು, ಮುಚ್ಚಿಡ್ಬೇಕು ಅಂತ ನಾವೆಲ್ಲ ವಾರ್ಡ್ರೋಬ್ ಒಳಗೆ ಮುಚ್ಚಿ ಚಿಕ್ಕದೇ ಕೊಡಿಸ್ತಿದ್ದು, ದೊಡ್ಡದ್ ಕೊಡಿಸ್ತಾ ಇರ್ಲಿಲ್ಲ ನಮ್ಗೆ. ಇದ್ರು ಅದ್ರ ಮೇಲೆ ಹಾಕೋಬೇಕಮ್ಮ ಅನ್ನೋರು. ಅದ್ ಗೊತ್ತಿತ್ತಲ್ಲ, ಆ ಜ್ಞಾನ ಇತ್ತು ನನಗೆ. ಅದನ್ನೇ ನಿನ್ನೆ ಅವ್ರಿಗೆ ಹೇಳ್ದೆ ನಾನು. ಧ್ಯಾನದಲ್ಲೂ ಆಗುತ್ತೆ, ಧ್ಯಾನದಲ್ಲಿ ನಾವು ಚೆನ್ನಾಗಿ ನೋಡ್ತೀವಿ, ಅರಿವಿನಿಂದ ಇರ್ತೀವಿ. ಆದ್ರೆ ನಿದ್ದೆನಲ್ಲೂ ಕೂಡ ಆಗತ್ತೆ. ನಮ್ಗೆ ನಿದ್ದೆನಲ್ಲಿ ಕೆಲವು ಸಲ ಮರ್ತೋಗ್ತೀವಿ, ಬೆಳಗ್ಗೆ ಎದ್ದಾಗ ನೆನ್ಪಿರಲ್ಲ ಅಷ್ಟೇನೆ. ಆದ್ರೆ 2 ಸತಿನೂ ಆಗತ್ತೆ. ಕೆಲವ್ರು ಹೇಳ್ತಾರೆ ನಿದ್ದೆ ಕೂಡನು ಒಂದು ರೀತಿಯಾದಂತ ಧ್ಯಾನ ಅಂತಾನೆ ಹೇಳ್ತಾರೆ ಅಂತ. ನಿನ್ನೆ ಇದನ್ನ ಡಿಸ್ಕಸ್ ಮಾಡಿದ್ವಿ. ಇವತ್ ನೋಡಿ ಅದೇ ವಿಚಾರ ಬಂದಾಗ ಎಸ್, ನಾನು ಕರೆಕ್ಟ್ ಆಗಿ ತಿಳ್ಕೊಂಡಿದೀನಿ ಆ ಪಾತಲ್ಲೇ. ಯಾಕಂದ್ರೆ ನಾನು ಒಬ್ರಿಗೆ ಹೇಳ್ದಾಗ ಅವ್ರಿಗೆ ನಾನು ಸರಿಯಾದ ವಿಷಯ ಹೇಳ್ಬೇಕು. ಅವ್ರ ನಮ್ಮ ಮೇಲೆ ಏನೋ ನಂಬಿಕೆ ಇಟ್ಟು ಕೇಳಿರ್ತಾರಲ್ವಾ ಅಂತ. ಅದು ಒಂದು ಇತ್ತು. ನಾನು ಇನ್ನೂ ಓದಿಲ್ಲ ಅದು ಹೇಗೆ ಅಂತ, ಬಟ್ ನಾನು ತಿಳಿದಿದ್ದೀನಿ, ಕರೆಕ್ಟ್ ಆಗಿ ಹೇಳಿದ್ದೀನಿ ಅನ್ನೋದು ನಂಬಿಕೆ, ವಿಶ್ವಾಸ ಇತ್ತು. ಅದಕ್ಕೆ ಇವತ್ತು ಮೇಡಮ್ ಹೇಳ್ದಾಗ ತುಂಬಾ ಖುಷಿ ಆಯ್ತು. ಓ, ನಾನು ತಪ್ಪು ಮಾರ್ಗಕ್ಕೆ ಹೋಗಿಲ್ಲ, ಸರಿಯಾದನ್ನೇ ಹೇಳಿದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ಮೇಡಮ್. ಒಂದು ದಿನ ನೀವು ಕಾಣಿಸ್ದೆ ಆದ್ರೆ ನಮ್ಗೆ ಧ್ಯಾನ ಮಾಡ್ತೀವಿ, ಬೇರೆ ಹಾಕೊಂಡು ಯಾವತ್ತೂ ಧ್ಯಾನ ನಿಲ್ಸಿಲ್ಲ. ಅದ್ ನೀವು ಹೇಳಿಕೊಟ್ಟ ಆ ಹಾದಿಯಲ್ಲಿ ಹೋಗ್ತಾ ಇದೀವಿ. ಅದ್ ಏನೋ ಸ್ಯಾಟಿಸ್ಫ್ಯಾಕ್ಷನ್, ಅಟ್ಯಾಚ್ಮೆಂಟ್ ಅಲ್ಲ, ಬಟ್ ನಮ್ಗೆ ಅದೇನೋ ಒಂದು ಗೌರವ. ಅದನ್ನು ಧ್ಯಾನದಲ್ಲಿ ಕೇಳ್ಕೊಂಡ್ಬಿಟ್ಟೆ ಒಂದ್ ದಿವಸ, ಏನಪ್ಪಾ ತಿರ್ಗಾ ಅಟ್ಯಾಚ್ಮೆಂಟ್ ಹೋಗ್ತಿದ್ದೀನ ನಾನು, ಯಾಕೆ ಹಂಗ ಅನ್ಸುತ್ತೆ ಅಂತ. ಅದ್ ಅಟ್ಯಾಚ್ಮೆಂಟ್ ಅಲ್ಲ, ಒಂಥರ ನಿಮ್ ಮನ್ಸಲ್ಲಿ ಗೌರವ ಇಟ್ಕೊಂಡಿದ್ದೀರಾ, ಇಡಿ ಹೋಗಿ ಮುಂದಕ್ಕೆ. ಏನು ಇದಿಲ್ಲ. ನಾವೀಗ ಎಲ್ಲೇ ನಾನ್ ಮಾಡಿದ್ರುನು ಧೈರ್ಯವಾಗಿ ಮಾಡೋ ಅಂತ ನನ್ಗೇನ್ ಅನುಭವ ಆಗಿದೆ. ಯಾವ ಅನಾರೋಗ್ಯ ಸ್ಥಿತಿಯಿಂದ ನಾನು ಹೊರಗ್ ಬಂದ್ ನನ್ ಕರಗತ ಆಗಿದೆ ಮೇಡಮ್. ಅದನ್ನ ಇವಾಗ ಎಷ್ಟು ಜನ ನನ್ನ PSSM ಅಲ್ಲಿ ಕರೆದ್ರು, ಎಲ್ಲಿ ಹೋದ್ರು ನಾನು ಜೈ ಹೋ ಮೆಡಿಟೇಷನ್ ಇಂದ ಬರ್ತಾ ಇದ್ದೀನಿ, ನಾನು ಅಲ್ಲಿ ಕಲಿತಿದ್ದೀನಿ. ನಂಗೆ ಇದು ತುಂಬಾ ಖುಷಿ ಆಗತ್ತೆ ಮೇಡಮ್. ಇದು ನಮ್ಮ ಕಾರ್ಯಕ್ಷೇತ್ರ, ಕಲಿತಿದೀವಿ. ನಿಮ್ಮ ಮುಖಾಂತರ ನಮಗ್ ಜ್ಞಾನ ಕೊಡಿಸ್ತಿದಾರೆ, ಇರ್ಬೇಕು. ಇಲ್ಲ ಅಂದ್ರೆ ನಾವೇನು ಕಲಿಯಕ್ ಆಗಲ್ಲ. ಕಲಿಕೆ ಅನ್ನೋದು ಮುಖ್ಯ ಇದೆ, ಅದಕ್ಕೆ ವಯಸ್ಸಿನ ಅಂತರ ಇಲ್ಲ. ತುಂಬಾ ಖುಷಿ ಆಯ್ತು ಮೇಡಮ್. ಅವರೆಲ್ಲ ಜೈ ಹೋ ಅಂದ್ರೆ ನಾನ್ ಮೈಸೂರ್ನೊಳೆ ಅನ್ಕೊಂಡಿದ್ರು. ಹೌದೌದು, ಜೂಮ್ ಕಾಲಲ್ಲಿ ಕಲಿಯೋದ್ರೊಳಗೆ ಮೈಸೂರಲ್ಲಿ ಇದ್ದೀನಿ, ಆದ್ರೆ ನಾನು ವಾಸ ಇರೋದು ಬೆಂಗಳೂರಲ್ಲಿ ಅಂತ. ತುಂಬಾ ಖುಷಿ ಆಗತ್ತೆ ಮೇಡಮ್ ಹೇಳುವಾಗ. ಹೌದಲ್ವಾ, ಇಷ್ಟು ವರ್ಷ ನಾವು ಕಳ್ಕೊಂಡ್ಬಿಟ್ಟಿದ್ದೆ ಅನ್ನಿಸ್ತಿತ್ತು. ಆದ್ರೆ ಅದೆಲ್ಲ ಇವಾಗ ಒಟ್ಟಿಗೆ ನನಗೆ ಫಲ ಸಿಗ್ತಾ ಇದೆ ಮೇಡಮ್. ಕೋಟಿ ಕೋಟಿ ಕೃತಜ್ಞತೆಗಳು. ಆಮೇಲೆ ಅವರು ರಾಜಾಜಿನಗರ ಸ್ಕೂಲ್ದು ಹೇಳಿದ್ರಲ್ಲ ಮೇಡಮ್, ನಾನಲ್ಲಿ 45 ವರ್ಷ ಅತ್ತೆ ಮನೆಯಲ್ಲಿ ಇದ್ದೆ ಮೇಡಮ್. ತರಿಸ್ತೀನಿ, ಅವ್ರದ್ದು ಫೋನ್ ನಂಬರು ಕೊಟ್ರೆ ಯಾವ ಸ್ಕೂಲು ಅಂತ ಹೇಳಿದ್ರೆ ನಾನು ಹೋಗಿ ಅವ್ರ ಜೊತೆಗೆ ನಾನು ಹೋಗ್ತೀನಿ ಮೇಡಮ್. ನನ್ನ ಎಕ್ಸ್ಪೀರಿಯನ್ಸ್ ಆಗ್ಲಿ, ಧ್ಯಾನ ಮಾಡಿಸೋದು ಅದನ್ನ ಮಾಡ್ತೀನಿ. ಯಾಕಂದ್ರೆ ಶನಿವಾರ ರಾತ್ರಿಗೆ ನಾನು ತುಮಕೂರ್ಗೆ ಹೋಗ್ತಾ ಇದ್ದೀನಿ. ತುಮಕೂರಲ್ಲಿ ಭಾನುವಾರ ಒಂದು ಕಾರ್ಯಾಗಾರ ಇದೆ. ಆಮೇಲೆ ಸೋಮವಾರ ಒಂದು ಹಳ್ಳಿಗೆ ಹೋಗ್ತಾ ಇದೀವಿ. ಕಾರ್ತಿಕ್ ಸೋಮವಾರನೂ ಮಾಡ್ಬೇಕು. ಆ ಭಕ್ತಿ ಮಾರ್ಗದಿಂದ ಅವ್ರನ್ನ ಆಧ್ಯಾತ್ಮಿಕ ಕಡೆ ಇದು ಕರ್ಕೊಂಬರ್ಬೇಕು, ಧ್ಯಾನ ಮಾರ್ಗಕ್ಕೆ ಅಂತ. ಸೊ ನನ್ಗೆ 2 ದಿನ ಇತ್ತು ಪ್ರೋಗ್ರಾಮು. ಇವತ್ತು ತುಂಬಾ ಖುಷಿ ಆಯ್ತು. ರಾಜಾಜಿನಗರ ಅಂತ ಫಸ್ಟ್ ಬೆಂಗಳೂರಲ್ಲಿ ರಾಜಾಜಿನಗರ ಕಾಲಿಟ್ಟಿರೋದು. ಅವ್ರದ್ದು ನಂಬರ್ ಸಿಕ್ಕಿದ್ರೆ ನಾನು ಅವ್ರ ಮೆಸೇಜ್ ಹಾಕಿ ಮೇಡಮ್, ಕಳಿಸ್ತೀನಿ. ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾನು ಎಲ್ಲರಿಗೂ ಹೇಳೋದು ಅದೇ ಮೇಡಮ್, ಬರೀ ನಾವು ಮಾಡೋದಷ್ಟೇ ಅಲ್ಲ, ಮಾಡ್ತಾ ಮಾಡ್ತಾ ನಾನು ಶುರುವಿಂದ ಎಲ್ಲರಿಗೂ ಅದನ್ನ ಹೇಳೋದು, ಮಾಡ್ತಾ ಮಾಡ್ತಾ ನಾವು ಕಲ್ತಿರೋದನ್ನ ಬೇರೆಯವ್ರಿಗೆ ಹೇಳ್ಕೊಡಕ್ ಶುರು ಮಾಡ್ಬೇಕು. ಆಗ್ಲೇ ನಮ್ ಜ್ಞಾನ ಇನ್ನೂನು ನಾವು ಇನ್ನ ಬೆಳೆಯಕ್ ಅವಕಾಶ ಸಿಗುತ್ತೆ. ಇನ್ನೂ ನಮ್ ಸೋಲ್ ಇವಾಲ್ವ್ಮೆಂಟು ಆಗುತ್ತೆ, ಜೊತೆಗೆ ನಮ್ ಜ್ಞಾನ ಇನ್ನೊಬ್ರಿಗೆ ಕೊಟ್ಟಾಗ ಅವ್ರಿಗೂನು ಅವ್ರೊಂದು ಇವಾಲ್ವ್ಮೆಂಟು ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಅಷ್ಟೇ, ನಂಗೆ ಅದೇ ಖುಷಿ ಆಗೋದು. ಜೈ ಹೋಲ್ ಎಷ್ಟೊಂದ್ ಜನ ಬರೀ ಅವ್ರು ಮಾಡೋದಲ್ದೆ ಸುಮಾರು ಜನ ಈ ತರ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಆಚೆ ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಒಳ್ಳೇದು, ಅದೇ ಮಾಡ್ಬೇಕು ಮೇಡಮ್. ಬರೀ ಮಾಡ್ಕೊಂಡು ಸುಮ್ನೆ ನನಗೆ ಕೂತೆ ನನ್ಗೋಸ್ಕರ ಅಂದ್ರೆ ಆಗಲ್ಲ. ನಾವು ತಿಳಿದಿರೋದನ್ನ ಮಾಡ್ಬೇಕು, ಸೆಲ್ಫಿಶ್ ಆಗ್ಬಾರ್ದು. ಅಂದ್ರೆ ಅದು ಗೊತ್ತೂ ಆಗಲ್ಲ. ನಾನ್ ತಿಳಿದಿರೋದು ಹೇಳ್ಬೇಕು ಅನ್ನೋದು ಎಷ್ಟೋ ಜನಕ್ಕಿನ್ನ ಅವೇರ್ನೆಸ್ ಇರಲ್ಲ. ಜಸ್ಟ್ ನಾನ್ ಮಾಡ್ತಿದ್ದೀನಲ್ಲ, ನಂಗೆ ಒಳ್ಳೇದಾಗ್ತಾ ಇದೆಯಲ್ಲ, ಹಿಂಗಿದ್ ಬೇಡ ಅನ್ಸುತ್ತೆ. ಆದ್ರೆ ಮೇಯ್ನ್ ಅಷ್ಟೇ, ನಮ್ಗೆ ಒಂದು ಲೆವೆಲ್ಗೆ ಬಂದ್ಮೇಲೆ ನಾವು ಹೊರಗಡೆ ಹೋಗಿ ಪ್ರಚಾರ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಮೇಡಮ್. ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಆಚೆ. ಎಲ್ರಿಗೂ ಈ ಸಾಫ್ಟ್ವೇರು ಈ ಇದು ಗೊತ್ತಿರಲ್ಲ.
ಟೆಕ್ನಾಲಜಿ ಎಲ್ರಿಗೂ ಗೊತ್ತಿಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಮಾಡ್ಬೇಕು ಅಂದ್ರೆ ಆಗಲ್ಲ. ನಮಗೆ ಅನುಕೂಲ ಇಲ್ಲ ಆಚೆ ಹೋಗಿ ಮಾಡಕ್ಕೆ, ನಮಗೆ ಇದು ಅನುಕೂಲ ಇದೆ, ಆನ್ಲೈನ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಸೊ ಯಾರಿಗೆ ಆಫ್ಲೈನ್ ಅಲ್ಲಿ ಹೋಗಿ ಮಾಡೋ ಅನುಕೂಲ ಇದೆಯೋ ಆದಷ್ಟು ಪ್ರಚಾರ ಮಾಡಿ, ಆಫ್ಲೈನ್ ಅಲ್ಲಿ ಮಾಡೋದು ತುಂಬಾನೇ ಒಳ್ಳೇದು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಕಂಗ್ರ್ಯಾಚುಲೇಷನ್. ಚೆನ್ನಾಗಿ ಬಂತು, ನಿನ್ನೆ ನೋಡಿದೆ ನಾನು, ಎಕ್ಸ್ಪೀರಿಯನ್ಸಸ್ ಚೆನ್ನಾಗಿ ಹೇಳಿದ್ದೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಂಗಮ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅಲ್ಲಿ ಒಬ್ಬರಿಗೆ ಹಿಂಗ ಸೊಂಟ ಹೊಡಿತೈತ್ ಮೇಡಮ್, ಅವ್ರ ನಮ್ಮ ಮನಿ ಬಲ್ಲೆ ಅದಾರ ಮೇಡಮ್, ಅವ್ರ ಬಾಜು. ಅದಕ್ಕ ನನಗೆ ಬಾ ದಿನ ಆಯ್ತ್ ಮೇಡಮ್, ಅವ್ರ ದವಾಖಾನಿ ತೋರ್ಸ ಮಾಡತ್ತಾರ. ಹಿಂಗ್ ಮಾಡ್ ಧ್ಯಾನ ಕರೆಕ್ಟ್ ಆಕೈತ್ ನಿನಗ ಅಂತ ಹೇಳಿದೆ ಮೇಡಮ್ ನಾನು. ಅದು ಹಿಂಗ್ ಕುಂದ್ರಾಕ್ ಆಗಲ್ ಮೇಡಮ್, ಬಗ್ಗಿ ನಡೀತಾರ, ಅವ್ರ ವಯಸ್ಸು ಆಗೈತಿ ಅವ್ರಿಗೆ ಒಂದ್ ಸ್ವಲ್ಪ. ಅದಕ್ಕ ಅದು ಮಾಡ ನಿನಗ ಕಮ್ಮಿ ಆಕೈತಿ ಅಕ್ಕ ಅಂತ ಹೇಳಿ ಮಲ್ಕೊಂಡ್ ಮಾಡಕ್ ಹೇಳಿ, ಕೂರಕ್ ಮಲ್ಕೊಂತ ಮೇಡಮ್. ಕೂರಕ್ ಆಗಲ್ಲ, ಮತ್ತೆ ಸೊಂಟ ನೋವು ಅಂದ್ರೆ ಕೂರಕ ಕುಂದ್ರತಾಳ ಮೇಡಮ್, ಆದ್ರ ಹಿಂಗ ಬಗ್ಗ್ಯಾಳ ಮೇಡಮ್, ಆಕಿ ಅದು ಹೊಡೋದು ನರ ಅಷ್ಟು ಬ್ಯಾನ್ ಆಗೈತ್ ಮೇಡಮ್. ಅದಕ್ಕ ಅದು ಮೊನ್ನೆ ಅಯ್ಯಪ್ಪ ಸರ್ದು ಒಂದ್ ಇದು ಯೂಟ್ಯೂಬ್ ದಾಗ ಬಂದಿತ್ ಮೇಡಮ್, ಅದು ಪಿರಮಿಡ್ ಸಿಗ್ತೈತಿ ಹಿಂಗ್ ಹಾಕೊಂಡ್ ಮಾಡ್ಬೇಕಂತ ಹೇಳಿದ್ರ ಮೇಡಮ್ ಅವ್ರು. ಅದ ಏನಾರ ಸಿಕ್ಕ್ರ ಅದಕ್ಕೆ ಎಷ್ಟ್ ಅದು ಹೇಳ್ ಮೇಡಮ್. ನಾ ಆಕಿ ನೀವ್ ತಗೊಂಡಿಲ್ವಾ? ಪಿರಮಿಡ್ ಕ್ಯಾಪ್ ಇಲ್ವಾ ನಿಮ್ ಹತ್ರ? ನನಗ್ ಐತ್ ಮೇಡಮ್ ಅದು ಕ್ಯಾಪ್. ಬೆನ್ನು ನೋವು ಐತಲ್ ಮೇಡಮ್ ಅಕ್ಕಿಗಿ, ಅದ್ ಅಂತದ್ ಅವ್ರು ಹೇಳ್ಯಾರ ಮೇಡಮ್. ಅದು ಯೂಟ್ಯೂಬ್ ದಾಗ ಹಾಕೊಂಡಿದ್ದೆ, ಅವತ್ ಹೇಳಿದ್ರ ಅವ್ರು ಹಿಂಗ್ ಸಿಗ್ತೈತ್ ನೋಡ ಅಂತ ಹೇಳಿ. ಜಸ್ಟ್ ಅದ್ ಹಾಕೊಂಡು ಅದನ್ನು ತಗೋಬಹುದು. ರೆಗ್ಯುಲರ್ ಕ್ಯಾಪ್ನು ನೀವ್ ಎಲ್ ನೋವ್ತಿದ್ಯೋ ಅಲ್ಲಿ ಇಟ್ಕೊಂಡು ಅವ್ರಿಗೆ ಬೋರ್ಲ್ ಮಲ್ಗೊಳಕಾದ್ರೆ ಮಲ್ಕೊಂಡು ಅದ್ ಎಲ್ ನೋವ್ತಿದ್ಯೋ ಅಲ್ಲಿ ಇಟ್ಕೋಬಹುದು. ಇಲ್ಲ ಅವ್ರು ಮಲ್ಗೋ ಮಂಚದ ಕೆಳಗ್ ಇಟ್ಕೋಬಹುದು, ಅವ್ರ ಪಕ್ಕದಲ್ಲಿ ಇಟ್ಕೋಬಹುದು. ಮಲ್ಕೊಂಡೆ ಧ್ಯಾನ ಮಾಡಕ್ ಹೇಳಿ, ಎಷ್ಟೊತ್ತಾಗುತ್ತೋ ಅಷ್ಟ್ ಕೂತ್ಕೊಂಡ್ ಮಾಡಕ್ ಹೇಳಿ, ಇಲ್ದಿರ ಮಲ್ಕೊಂಡು ಮಾಡಕ್ ಹೇಳಿ ಮೇಡಮ್. ಅದೇ ಮೇಡಮ್, ಅದನ್ನ ತರಿಸ್ಕೊಡತ್ ಹೇಳ ಮೇಡಮ್. ಆಕಿ ಇವತ್ತ ಇಲ್ಲಿ ಊರಿಗ್ ಬಂದಿದ್ರು ಮೇಡಮ್, ಅವ್ರ ತಂಗಿ ಅದ ಇಲ್ಲಿ ಬಂದಿದ್ರ ಅವ್ರು. ನೀ ಸಿಕ್ಕಿದಕ್ ನನ್ಗ್ ಚೊಲೋ ಆಯ್ತ್ ನೋಡವ್ವ, ನೀ ಹೇಳ್ಕೊಟ್ಟಿ, ನನಗ್ ದೇವ್ರ ಬಂದಂಗ ಆಯ್ತು. ಬಾಳ ತ್ರಾಸ ಐತ್ ನನಗ ಅಂತ ಹೇಳಿ, ಕಣ್ಣೀರ್ ತಗದ್ಲ ಏನ್ ಆಗೋದಿಲ್ಲ, ಕಮ್ಮಿ ಆಕೈತಿ, ಇದನ್ ಮಾಡ್ ನೀನ್ ಅಂತಂದೆ ಮೇಡಮ್. ಅಕ್ಕಿ ಅವ್ರ ತಂಗಿ ನಾನ್ ನೋಡಿದ್ಲಲ್ಲಾ, ಈಕಿ ನೋಡಿದೆ ಮೊದಲ್ ಹೆಂಗಿದ್ಲು, ಈಗ ಹಿಂಗ್ ಆಗ್ಯಾಳ, ಈಕಿ ನೋಡಿದ್ರನ ಗೊತ್ತಾಕೈತಿ, ನೀ ಮಾಡ್ ಬಿಡ್ಬೇಡ ಅಂತ ಆಕಿನೂ ಹೇಳಿದ್ರ ಮೇಡಮ್. ಆಯ್ತ್ ಮಾಡ್ತೀನಿ ನಾನ್ ಅಂತ ಹೇಳ. ವೆರಿ ಗುಡ್, ಮಾಡಿ ಖುಷಿ ಆಗುತ್ತೆ. ಸಂಗಮ ಅವ್ರು ನೋಡಿದ್ರು ಅದೇ ಖುಷಿ ಆಗೋದು. ಎಷ್ಟೆಲ್ಲಾ ಕಷ್ಟಗಳು ಅಂತ ಅನ್ಕೊಂಡಿದ್ದು ಅದ್ರಿಂದೆಲ್ಲ ಆಚೆ ಬಂದು ಅವ್ರಿಗೆ ತಿಳಿದಿರೋಷ್ಟು ಅವ್ರು ಬೇರೆ ಹೇಳ್ಕೊಡ್ತಾ ಇದಾರೆ, ಅಷ್ಟು ಧೈರ್ಯ ಮಾಡಿ ಹೇಳ್ಕೊಡ್ತಾ ಇದಾರೆ. ಅದು ಗ್ರೇಟ್ ನಿಜವಾಗ್ಲು. ಏನಾಗಿ ಹೋಗಿರ್ತೀನಿ ಗೊತ್ತಿಲ್ಲ ಮೇಡಮ್, ನಿಮ್ಮಂತವ್ರ ಸಿಕ್ತು ನನಗೆ ಇಷ್ಟ ಆಯ್ತು ಮೇಡಮ್, ಸಾಕಿಷ್ಟ. ಎಷ್ಟದ ಅದು ನೀವ್ ಎಷ್ಟ್ ತಿಳ್ಕೊಂಡಿರೋ ಅಷ್ಟ್ ಹೇಳ್ಕೊಡಿ ಅಷ್ಟೇ. ಗೊತ್ತಿಲ್ದಿರೋದು ಇಲ್ದಿರೋದು ಹೇಳೋದ್ ಬೇಡ. ನೀವೇನ್ ತಿಳ್ಕೊಂಡಿರೋ ಏನ್ ಗೊತ್ತೋ ಅಷ್ಟ್ ಹೇಳಿ, ತಪ್ಪಿಲ್ಲ. ಅಷ್ಟ ಹೇಳ್ತೀನಿ ಮೇಡಮ್, ನನ್ಗೆ ಎಷ್ಟ್ ತಿಳಿತೈತಿ ಅಷ್ಟ ಇಷ್ಟ್ ಮಾಡ ಕರೆಕ್ಟ್ ಆಕೈತಿ ನಿನಗ ಅಂತ ಹೇಳಿನಿ ಮೇಡಮ್. ಆಯ್ತು ವೆರಿ ಗುಡ್, ಮಾಡಿ. ಎಸ್ ಮಾಸ್ಟರ್ಸ್, ಸಾಕ ಸಮಯ ಆಗಿದೆ. ಇವತ್ತು ಎಂಡ್ ಮಾಡೋಣ ಸೆಷನ್. ಮತ್ತೆ ನಾಳೆ ಬೆಳಗ್ಗೆ 4:30 ಎಲ್ಲರೂ ಜಾಯಿನ್ ಆಗಿ, ತುಂಬಾ ಎಲ್ಲರೂ ನಿಮ್ಮ ಒಂದು ಸೇವೆ ಅನ್ನೋದು ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಅದೇ ತರ ಕಂಟಿನ್ಯೂ ಮಾಡಿ. ನಮ್ಮಿಂದ 4 ಜನಕ್ಕೆ ಉಪಯೋಗ ಆದ್ರೇನೆ ನಮ್ಮ ಒಂದು ಈ ಜನ್ಮಕ್ಕೂ ಸಾರ್ಥಕತೆ. ಸೊ ಇವತ್ತು ಸೆಷನ್ ಎಂಡ್ ಮಾಡೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.